ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಸಮಾಜ ವಿಜ್ಞಾನದ ಶಿಕ್ಷಕ ಆದರ್ಶ್. ಎಂದಿನಂತೆ ನನ್ನ ಮೊದಲ ಪ್ರಶ್ನೆ, ಎಲ್ಲರೂ ಹೇಗಿದ್ದೀರಾ? ಓಕೆ, ಎಲ್ಲರೂ ಸೂಪರ್ ಆಗಿ ಇದ್ದೀರಾ ತಾನೆ? ಸೊ ರಿವರ್ಸ್ ಆಗಿ ನನಗೂ ಒಂದು ಕ್ವಶನ್ ಬಂದಿರುತ್ತೆ, ನೀವು ಹೇಗಿದ್ದೀರಾ ಸರ್? ನಾನು ಸೂಪರ್ ಡೂಪರ್ ಆಸಮ್ ಆಗಿದ್ದೇನೆ. ಜಸ್ಟ್ 10th ಎಂಟರ್ ಆಗಿದ್ದೀರಾ? ಎಲ್ಲರೂ ಪ್ರೆಷರಲ್ಲಿದ್ದೀರಾ? ಓಕೆ, ಹೌದು ಅಂತ ಹೇಳ್ತಾ ಇದ್ದೀರಾ. ಆ ಪ್ರೆಷರನ್ನು ನೀವು ರಿಲೀಸ್ ಮಾಡಬೇಕಾ? ಹಾಗಾದರೆ ಸ್ಮೈಲ್ ಮಾಡಿ. ನಮ್ಮಮ್ಮ ನಾ 10th ಇರ್ಬೇಕಾದ್ರೆ ಹೇಳ್ತಿದ್ರು, ಸ್ಮೈಲ್ ಮಾಡಿದರೆ 50% ಆಫ್ ದ ಪ್ರಾಬ್ಲಮ್ ತನ್ನಿಂದ ತಾನೇ ಮಾಯವಾಗಿಬಿಡುತ್ತೆ ಅಂತ. ಸೊ ಎಲ್ಲರೂ ಸ್ಮೈಲ್ ಮಾಡ್ತಾ ಇದ್ದೀರಾ ತಾನೆ? ಗ್ರೇಟ್, ಆಸಮ್. ಸೊ ಇವತ್ತು ನಾವು ಇತಿಹಾಸದಲ್ಲಿ 2ನೇ ಚಾಪ್ಟರ್ ಆಗಿರುವಂತಹ ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್, ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಈ ಚಾಪ್ಟರ್ ಅನ್ನ ಒನ್ ಶಾಟ್ ಅಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಯಾಕೆ ತಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಎಂದಿನಂತೆ ನನ್ನ ಮೊದಲ ಪ್ರಶ್ನೆ ಏನು, ಹೇಗಿದ್ದೀರಾ? 2ನೇ ಪ್ರಶ್ನೆ, ವೈ ಆರ್ ವಿ ಸ್ಟಡಿಯಿಂಗ್ ದಿಸ್ ಚಾಪ್ಟರ್? ಯಾಕೆ ನಾವು ಈ ಚಾಪ್ಟರ್ ಅನ್ನ ಓದಬೇಕು? ಒಂದು SSLC ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಬರುತ್ತೆ, ಅದೊಂದಾಯ್ತು. ಅದರ ಜೊತೆಗೆ ಸೋಷಿಯಲ್ನ ಪ್ರತಿಯೊಂದು ಚಾಪ್ಟರ್ ನಮ್ಮ ಡೈಲಿ ಲೈಫ್ ಇರ್ಬೋದು ಅಥವಾ ನಮ್ಮ ಕಲ್ಚರ್ ಇರ್ಬೋದು, ಇದರ ಮೇಲೆ ಅತಿ ಹೆಚ್ಚಿನ ಇಂಪ್ಯಾಕ್ಟ್ ಅನ್ನ ಬೀರಿರುತ್ತೆ. ಆ ದೃಷ್ಟಿಕೋನದಿಂದಲೂ ಸಹ ಈ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನ ಪಡೆದುಕೊಳ್ಳುತ್ತೆ. SSLCಯಲ್ಲಿ 3 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್ನಿಂದ. ಹೇಗೆ ಬರುತ್ತೆ ಆ 3 ಮಾರ್ಕ್ಸ್? ಇದು 1 ಮಾರ್ಕ್ಸ್ನ 1 ಕ್ವಶನ್ ಪ್ಲಸ್ 2 ಮಾರ್ಕ್ಸ್ನ 1 ಕ್ವಶನ್, ಈ ರೀತಿಯಲ್ಲೂ ಬರಬಹುದು. ಅಥವಾ 3 ಮಾರ್ಕ್ಸ್ನ ಒಂದು ಸಪರೇಟ್ ಕ್ವಶನ್, ಈ ರೀತಿಯಲ್ಲೂ ಬರಬಹುದು. ಸೊ ಈ 2 ಮಾದರಿಯಲ್ಲೂ ನಮಗೆ ಪ್ರಶ್ನೆಗಳನ್ನ ಕೇಳಬಹುದು. 1+2 ಆರ್ 3 ಮಾರ್ಕ್ಸ್. ಇದೇ ರೀತಿಯಾಗಿ ಕನ್ನಡದಲ್ಲೂ ಬರುತ್ತೆ. ಯಾರು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿದ್ದೀರೋ ಅವರಿಗೂ ಸಹ ಅದೇ ಮಾದರಿಯಲ್ಲಿ ಬರುತ್ತೆ. ಇದು ಕನ್ನಡ ಮೀಡಿಯಂ ಹಾಗೆ ಇಂಗ್ಲಿಷ್ ಮೀಡಿಯಂ ಇಬ್ಬರಿಗೂ ಅತ್ಯಂತ ಉಪಯುಕ್ತಕರವಾಗಿರುವಂತಹ ನಮ್ಮ ಕ್ಲಾಸ್ ಆಗಿದೆ. ಪರೀಕ್ಷೆಯ ವಿಡಿಯೋಗಳನ್ನ ನೀವು ನೋಡೋದಾದ್ರೆ ಇದು ಬೈಲಿಂಗ್ವಲ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಅಂದ್ರೆ ಒಂದು ಕಡೆ ಇಂಗ್ಲಿಷ್, ಒಂದು ಕಡೆ ಕನ್ನಡ. ಹೀಗಾಗಿ ನೀವು ಕನ್ನಡ ಮೀಡಿಯಂ ಇರಲಿ ಅಥವಾ ಇಂಗ್ಲಿಷ್ ಮಾಧ್ಯಮದವರಾಗಿರ್ಲಿ, ಇಬ್ಬರಿಗೂ ಉಪಯುಕ್ತವಾಗಿರುತ್ತೆ. ಓಕೆ, ಸೊ ಚಾಪ್ಟರ್ ತತ್ವ ಹೀಗಂದ್ರೆ ಏನು? ಒಂದು ಪ್ರತಿ ಚಾಪ್ಟರ್ನಲ್ಲೂ ಏನೋ ಒಂದು ಮೂಲ ಬಿಂದು ಇರುತ್ತೆ ಅಥವಾ ಮೂಲ ಫೌಂಡೇಶನ್ ಅಂತ ಇರುತ್ತೆ. ಅದನ್ನ ನಾವು ಈ ಚಾಪ್ಟರ್ ತತ್ವದ ಮೂಲಕ ಅರ್ಥ ಮಾಡ್ಕೊಳ್ತೇವೆ. ಹಾಗಾದರೆ ಈ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಥವಾ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್, ಈ ಚಾಪ್ಟರ್ನ ತತ್ವ ಏನು? ಅದನ್ನ ತಿಳ್ಕೊಳ್ಳೋಣ ಬನ್ನಿ. ಓಕೆ, ಸೊ ಯಾರ್ಯಾರು ಮೊದಲನೇ ಚಾಪ್ಟರ್ ಅನ್ನ ನೋಡಿದ್ದೀರೋ ಒನ್ ಶಾಟ್ ಅಲ್ಲಿ, ಆ ಚಾಪ್ಟರ್ನಲ್ಲಿ ನಾವು ಏನನ್ನ ಡಿಸ್ಕಸ್ ಮಾಡಿದ್ವಿ ಒಂದ್ಸಲ ಮನನ ಮಾಡ್ಕೊಳ್ಳಿ. ಬ್ರಿಟಿಷರು ಯಾವ ಯಾವ ಪ್ರದೇಶಗಳನ್ನ ಗೆದ್ದಿದ್ರು? ಓಕೆ, ಸೂಪರ್. ಎಲ್ಲರೂ ಕರೆಕ್ಟ್ ಆಗಿ ಆನ್ಸರ್ ಅನ್ನ ರೀಕಾಲ್ ಮಾಡ್ಕೊಳ್ತಿದ್ದೀರಾ. ಅವರು ಕಾರ್ನಾಟಿಕ್ ರೀಜನ್ಗಳನ್ನ, ಅದು ದಕ್ಷಿಣ ಭಾರತದಲ್ಲಿ ಬರುವಂತಹ ಕಾರ್ನಾಟಿಕ್ ರೀಜನ್ಗಳನ್ನ ಹಾಗೆ ಹೈದರಾಬಾದ್ ರೀಜನ್ ಅನ್ನ ಅವರು ಕ್ಯಾಪ್ಚರ್ ಮಾಡ್ಕೊಳ್ತಾರೆ, ವಶಪಡಿಸ್ಕೊಳ್ತಾರೆ. ಅದರ ಜೊತೆಗೆ ಅವರು ಮತ್ತೆ ಯಾವ ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾರೆ? ಅವರು ಕಲ್ಕತ್ತಾದಲ್ಲಿ ಬರುವಂತಹ ಪ್ರದೇಶಗಳನ್ನು ಸಹ, ಪ್ಲಾಸಿ ಕದನ, ಬಕ್ಸಾರ್ ಕದನ, ಈ ಕದನದ ಮೂಲಕ ಅವರು ಆ ಪ್ರದೇಶಗಳನ್ನು ಸಹ ವಶಪಡಿಸಿಕೊಳ್ಳುತ್ತಾರೆ. ಸೊ ನೋಡೋದಾದ್ರೆ ಭಾರತ ದಕ್ಷಿಣ ಬದಿಯ ಕೆಲವು ಪ್ರದೇಶಗಳು ಹಾಗೆಯೇ ಈಸ್ಟರ್ನ್ ಪಾರ್ಟ್ಸ್ನ ಕೆಲವು ಪ್ರದೇಶಗಳನ್ನ ಅವರು ವಶಪಡಿಸಿಕೊಂಡಿರ್ತಾರೆ. ಅದನ್ನೇ ಇಲ್ಲಿ ಬರೆದಿದ್ದೇವೆ, ಕಾನ್ಕರ್ಡ್ ಕಾರ್ನಾಟಿಕ್ ಅಂಡ್ ಹೈದರಾಬಾದ್ ರೀಜನ್. ಅದರ ಜೊತೆಗೆ ಕೋಲ್ಕತ್ತಾ ಇರಬಹುದು, ಬೊಂಬೈ ರೀಜನ್, ಇವುಗಳಲ್ಲೂ ಇವರ ಹೋಲ್ಡ್ ಇರುತ್ತೆ. ಕಾರ್ನಾಟಿಕ್ ಮತ್ತು ಹೈದರಾಬಾದ್ ಪ್ರದೇಶವನ್ನು ಅವರು ವಶಪಡಿಸಿಕೊಳ್ಳುತ್ತಾರೆ. ಇದು ನಮಗೆ ಗೊತ್ತಿರುವಂತಹ ವಿಷಯ. ನೆಕ್ಸ್ಟ್ ಏನ್ ಮಾಡ್ತಾರೆ? ಸೊ ಎಕ್ಸ್ಪ್ಯಾನ್ಷನ್ ಟುವರ್ಡ್ಸ್ ನಾರ್ತ್ ಅಂಡ್ ವೆಸ್ಟ್, ಉತ್ತರ ಮತ್ತು ಪಶ್ಚಿಮದೆಡೆಗೆ ವಿಸ್ತರಣೆ. ಸೊ ಚಾಪ್ಟರ್ ಹೆಸರಲ್ಲೇ ಇದೆ, ಏನು? ಎಕ್ಸ್ಟೆನ್ಷನ್. ಎಕ್ಸ್ಟೆನ್ಷನ್ ಅಂದ್ರೆ ಏನು? ವಿಸ್ತರಿಸಿಕೊಳ್ಳೋದು, ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳೋದು. ಸೊ ಬ್ರಿಟಿಷರು ಈ ಚಾಪ್ಟರ್ ನಲ್ಲಿ ನೀವು ಅರ್ಥ ಮಾಡ್ಕೊಳ್ತಾರೆ ಹೇಗೆ ಅವರು ಉತ್ತರ ಮತ್ತು ಪಶ್ಚಿಮದೆಡೆಗೆ ತಮ್ಮ ವಿಸ್ತರಣೆಯನ್ನ ಕೊಂಡೊಯ್ತಾರೆ, ಹೇಗೆ ಅವರು ಮಾಡ್ತಾರೆ. ಸೊ ಆಲ್ರೆಡಿ ನಮ್ಗೆ ಇದು ಗೊತ್ತಿದೆ, ಅವರು ನೆಕ್ಸ್ಟ್ ಏನ್ ಮಾಡ್ತಿದ್ದಾರೆ ಅಂತ ಗೊತ್ತು. ಅದನ್ನ ಅಚೀವ್ ಮಾಡ್ಲಿಕ್ಕೆ ಪ್ರಾಪರ್ ಪ್ಲಾನಿಂಗ್ ನ ಅವಶ್ಯಕತೆ ಇರುತ್ತೆ ತಾನೆ. ಫಾರ್ ಎಕ್ಸಾಂಪಲ್, ನೀವು 10th ಅಲ್ಲಿ ಎಷ್ಟೊಂದು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಬೇಕಂತಿರ್ತೀರ.
ಅದಕ್ಕೆ ಸ್ವಲ್ಪ ಪ್ಲಾನಿಂಗ್ನ ಅವಶ್ಯಕತೆ ಇರುತ್ತೆ. ಆ ಪ್ಲಾನಿಂಗ್ ಅಲ್ಲಿ ಟೈಮ್ ಟೇಬಲ್ ಇರಬಹುದು ಅಥವಾ ರಿಸೋರ್ಸ್ ಮೆಟೀರಿಯಲ್ಸ್ ಇರಬಹುದು, ಇವುಗಳನ್ನೆಲ್ಲ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ನೀವು ಪ್ಲಾನ್ ಮಾಡ್ತೀರಾ. ಹಾಗೆ ಬ್ರಿಟಿಷರು ಇದೊಂದು ಗೋಲ್ ಅವ್ರದ್ದು, ಅದನ್ನ ಅಚೀವ್ ಮಾಡಲಿಕ್ಕೆ ಅವರು ತಮ್ಮ ವಿಸ್ತರಣಾ ನೀತಿಯನ್ನ ಮುಂದೆ ಒಯ್ಯಲು ಸಬ್ಸಿಡರಿ ಅಲಯನ್ಸ್ ಅಥವಾ ಸಹಾಯಕ ಸೈನ್ಯ ಪದ್ಧತಿ, ವೆರಿ 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 ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಬಹಳಷ್ಟು ಬಾರಿ ಇದರ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದನ್ನ ನಾವು ಇನ್ ಡೆಪ್ತ್ ಆಗಿ ಬರುವಂತಹ ಸ್ಲೈಡ್ಗಳಲ್ಲಿ ಡಿಸ್ಕಸ್ ಮಾಡ್ತೇವೆ. ಸೊ ಸಬ್ಸಿಡರಿ ಅಲಯನ್ಸ್ ಅಥವಾ ಸಹಾಯಕ ಸೈನ್ಯ ಪದ್ಧತಿ ಅವರಿಗೆ ಈ ಗೋಲ್ ಅನ್ನ ಅಚೀವ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಅದರ ಜೊತೆಗೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯೂ ಸಹ ಬ್ರಿಟಿಷರಿಗೆ ಈ ಗೋಲ್ ಅನ್ನ ಅಚೀವ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಹಾಗಾದ್ರೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂದ್ರೇನು, ಅದನ್ನ ಡೀಟೇಲ್ ಆಗಿ ಮುಂದೆ ಬರುವಂತಹ ಸ್ಲೈಡ್ಗಳಲ್ಲಿ ವಿಸ್ತರಿಸ್ತೇನೆ. ಅದರ ಜೊತೆಗೆ ಈ ಎರಡೂ ಪಾಲಿಸೀಸ್ಗಳಾದವು. ಈ ಪಾಲಿಸೀಸ್ಗಳ ಜೊತೆಗೆ ವಾರ್ಸ್ ಅಂಡ್ ಅಗ್ರಿಮೆಂಟ್ಸ್, ಯುದ್ಧಗಳು ಮತ್ತು ಒಪ್ಪಂದಗಳ ಮೂಲಕವೂ ಸಹ ಅವರು ಈ ಗೋಲ್ ಅನ್ನ ಅಚೀವ್ ಮಾಡ್ತಾರೆ. ಸೊ ಇಲ್ಲಿ ಬೇಸಿಕ್ ಫಂಡ ಏನು, ಸಿಂಪಲ್ ಆಗಿದೆ. ಇದನ್ನ ಅವರು ಅಚೀವ್ ಮಾಡಿದ್ರು, ಅವರ ಮುಂದಿನ ಗೋಲ್ ಇದಾಗಿತ್ತು. ಈ ಗೋಲ್ ಅನ್ನ ಅಚೀವ್ ಮಾಡಲು ಈ ಪ್ಲಾನ್ಸ್ ಗಳನ್ನ ಅವರು ತಂದ್ರು, ಅದರಲ್ಲಿ ಬಹಳಷ್ಟು ಮಟ್ಟಿಗೆ ಅವರು ಸಕ್ಸಸ್ಫುಲ್ ಸಹ ಆದ್ರು. ಇದು ಚಾಪ್ಟರ್ನ ಮೂಲ ತತ್ವ. ಎಲ್ಲರಿಗೂ ಅರ್ಥ ಆಗಿದೆ ತಾನೆ? ಹಾಗಾದರೆ ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಸೊ ಎಂದಿನಂತೆ ನಾವು ಏನನ್ನೆಲ್ಲ ಕವರ್ ಮಾಡ್ತಾ ಇದ್ದೇವೆ ಈ ಚಾಪ್ಟರ್ನಲ್ಲಿ. ಲಾರ್ಡ್ ವೆಲೆಸ್ಲಿ, ಸಬ್ಸಿಡರಿ ಅಲಯನ್ಸ್, ಸಹಾಯಕ ಸೈನ್ಯ ಪದ್ಧತಿ, ಅದನ್ನ ತಂದವರು ಲಾರ್ಡ್ ವೆಲೆಸ್ಲಿ. ಸೊ ಅದರ ಬಗ್ಗೆ ಅರ್ಥ ಮಾಡ್ಕೊಳ್ತೇವೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಹಾಗೆ ಡಾಲ್ ಹೌಸಿ ಅವರು ತಂದಿರುವಂತಹ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ, ಅದನ್ನು ಸಹ ತಿಳ್ಕೊಳ್ತೇವೆ. 3 ಆಂಗ್ಲೋ ಮರಾಠಾ ವಾರ್ಸ್ಗಳ ಬಗ್ಗೆ, ರಣಜಿತ್ ಸಿಂಗ್, ಆಂಗ್ಲೋ ಸಿಖ್ ವಾರ್, ರಣಜಿತ್ ಸಿಂಗ್ ಯಾರು, ಯಾಕೆ ಅವನು ಅಷ್ಟೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್, ಹಾಗೆ ಆಂಗ್ಲೋ ಸಿಖ್ ವಾರ್ಗಳ ಬಗ್ಗೆ ತಿಳ್ಕೊಳ್ತೇವೆ. ಎಂದಿನಂತೆ ಕೊನೆಯಲ್ಲಿ ರೀಕಾಲ್ ಸ್ಲೈಡ್ಸ್ ಅಥವಾ ಮರುಮನನ ಸ್ಲೈಡ್ಸ್ಗಳಿರುತ್ತವೆ. ಹಾಗೆ ನಾವು ಇನ್ ಬಿಟ್ವೀನ್ ಸಹ ಮತ್ತು ಎಂಡಲ್ಲೂ ಸಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ, PYQ ಕ್ವಶನ್ಸ್ಗಳನ್ನ ಕವರ್ ಮಾಡ್ತೇವೆ. ಇದು ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಕನ್ನಡ ಮೀಡಿಯಂ ಇರಬಹುದು, ಇಬ್ಬರಿಗೂ ಅಷ್ಟೇ ಹೆಲ್ಪ್ಫುಲ್ ಆಗಿರುವಂತಹದ್ದು. ಸೊ ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಸೊ ಲಾರ್ಡ್ ವೆಲೆಸ್ಲಿ ಯಾರು? ಈ ಲಾರ್ಡ್ ವೆಲೆಸ್ಲಿ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್? ಯಾಕಂದ್ರೆ ಈತ ಸಬ್ಸಿಡರಿ ಅಲಯನ್ಸ್ ಅಥವಾ ಸಹಾಯಕ ಸೈನ್ಯ ಪದ್ಧತಿಯನ್ನ ತರ್ತಾನೆ. ಈತ ತರ್ತಾನೆ ಅಂದ ಮೇಲೆ ಈತನ ಇಂಪಾರ್ಟೆನ್ಸ್ ಅನ್ನ ನಾವು ಅಳಿಬಹುದು. ಯಾರು ಲಾರ್ಡ್ ವೆಲೆಸ್ಲಿ? ಹೂ ಇಸ್ ಲಾರ್ಡ್ ವೆಲೆಸ್ಲಿ? 1798 to 1805, 1798ರಿಂದ 1805ರವರೆಗೆ ಈತ ಭಾರತದ ಗವರ್ನರ್ ಜನರಲ್ ಆಗಿ ಈಸ್ಟ್ ಇಂಡಿಯಾ ಕಂಪನಿ ಕಡೆಯಿಂದ ಬರ್ತಾನೆ. ಸೊ ಇಲ್ಲಿ ತನಕ ನಾವು ಎಲ್ಲ ಹೇಳ್ತಾ ಇರೋದು ಯಾರು ಬ್ರಿಟಿಷರು ಅಂತ ಇರ್ತೇವಲ್ಲ, ಅದೆಲ್ಲ ರೆಫರ್ಸ್ ಟು ಈಸ್ಟ್ ಇಂಡಿಯಾ ಕಂಪನಿ. ಸೊ ಈಸ್ಟ್ ಇಂಡಿಯಾ ಕಂಪನಿಯಿಂದ ಭಾರತಕ್ಕೆ ಈತ ಗವರ್ನರ್ ಜನರಲ್ ಆಗಿ ಬಂದಿರ್ತಾನೆ 1798 to 1805. ಓಕೆ, ಸೊ ಆತನ ಗುರಿ ಏನಾಗಿರುತ್ತೆ? ಬ್ರಿಟಿಷ್ ಅಧಿಕಾರವನ್ನ ಇನ್ಕ್ರೀಸ್ ಅಥವಾ ಎಕ್ಸ್ಪ್ಯಾಂಡ್ ಮಾಡೋದು ಆತನ ಗುರಿಯಾಗಿರುತ್ತೆ. ಎಲ್ಲಿ? ಭಾರತದಲ್ಲಿ. ಇದು ಇಂದಿನ ಭಾರತ, ಬಟ್ ಆ ಕಾಲದ ಭಾರತ ಬೇರೆ ರೀತಿಯಾಗಿತ್ತು. ಪಾಕಿಸ್ತಾನ ಇರಬಹುದು, ಬಾಂಗ್ಲಾದೇಶ್ ಇರಬಹುದು, ಇವೆಲ್ಲವೂ ಒಂದು ಭಾರತ ಸಬ್ ಕಾಂಟಿನೆಂಟ್ ಭಾಗವೇ ಆಗಿದ್ವು. ಅವುಗಳನ್ನು ಎಲ್ಲದರಲ್ಲೂ ಈ ಲಾರ್ಡ್ ವೆಲೆಸ್ಲಿಯ ಒಂದು ಮೂಲ ಬಿಂದು ಏನಿತ್ತಂದ್ರೆ ಅಲ್ಲೆಲ್ಲವೂ ಬ್ರಿಟಿಷರ ಅಧಿಕಾರವನ್ನ ವಿಸ್ತರಣೆ ಮಾಡಬೇಕು ಅನ್ನೋದು ಆತನ ಏಮ್ ಆಗಿತ್ತು. ಹಾಗಾದರೆ ಆ ರೀತಿ ಮಾಡ್ಬೇಕಂದ್ರೆ ಏನಾದ್ರೂ ಪ್ಲಾನಿಂಗ್ ಜೊತೆ ಆತ ಬರ್ಬೇಕಲ್ವಾ? ಅದೇ ಪ್ಲಾನಿಂಗ್ ಜೊತೆ ಬರ್ತಾನೆ ಆತ. ಸೊ ಆತ ಒಟ್ಟು 3 ಪಾಲಿಸೀಸ್ಗಳ ಮೂಲಕ ಭಾರತದಲ್ಲಿ ಬ್ರಿಟಿಷರ ಅಥವಾ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರವನ್ನ ವಿಸ್ತರಣೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಯಾವ 3 ಪಾಲಿಸೀಸ್ಗಳು? ಮೊದಲನೇದು ಸಬ್ಸಿಡರಿ ಅಲಯನ್ಸ್, ವೆರಿ ಇಂಪಾರ್ಟೆಂಟ್. ಇದರ ಬಗ್ಗೆ ನಾವು ಇನ್ ಡೆಪ್ತ್ ಆಗಿ ಬರುವಂತಹ ಸ್ಲೈಡ್ಗಳು ಡಿಸ್ಕಸ್ ಮಾಡ್ತೇವೆ. ಇದನ್ನ ಸಹಾಯಕ ಸೈನ್ಯ ಪದ್ಧತಿ ಅಂತ ಕರೀತಾರೆ. ಎರಡನೇದು ವಾರ್ ಅಗೇನ್ಸ್ಟ್ ನ್ಯೂ ಸ್ಟೇಟ್, ಅಂದ್ರೆ ಏನು? ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು. ಯಾವ್ದ್ಯಾವ್ದು ಬ್ರಿಟಿಷರ ಅಂಡರ್ ನಲ್ಲಿರಲ್ವೋ ಅವುಗಳ ಮೇಲೆ ಯುದ್ಧ ಮಾಡಿ, ಅವು ಸಣ್ಣ ಪ್ರಾಂತ್ಯವಾಗಿದ್ದರೆ ಅವುಗಳನ್ನ ತಮ್ಮ ಬ್ರಿಟಿಷ್ ಕಿಂಗ್ಡಮ್ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರದ ಅಂಡರ್ ನಲ್ಲಿ ತರಬೇಕು ಅನ್ನೋದು ಆತನ ಎರಡನೇ ಪಾಲಿಸಿ ಆಗಿತ್ತು. ಅದರ ಜೊತೆಗೆ 3ನೇ ಪಾಲಿಸಿಯನ್ನು ಆತ ತರ್ತಾನೆ.
ಏನದು? ಅಡ್ಮಿನಿಸ್ಟ್ರೇಷನ್ ಓವರ್ ಬ್ರಿಟಿಷ್ ಸ್ಟೇಟ್ಸ್ ಅಥವಾ ಅಧೀನಕ್ಕೆ ಒಳಪಟ್ಟಿರುವ ರಾಜ್ಯಗಳ ನೇರ ನಿಯಂತ್ರಣ. ಕೆಲವೊಂದು ದೇಶೀಯ ಸಂಸ್ಥಾನಗಳು ಅಥವಾ ಪ್ರಾಂತ್ಯಗಳು ಬ್ರಿಟಿಷರ ಅಂಡರ್ನಲ್ಲಿದ್ದವು, ಆದರೆ ಅವು ಪೂರ್ತಿಯಾಗಿ ಅಂಡರ್ನಲ್ಲಿ ಇರಲಿಲ್ಲ. ಯಾವುದೋ ಒಂದು ರೆವೆನ್ಯೂ ಆಸ್ಪೆಕ್ಟ್ ಇರ್ಬೋದು ಅಥವಾ ಯಾವುದೋ ಒಂದು ಬ್ರಿಟಿಷರ ಹತೋಟಿಯಲ್ಲಿತ್ತು, ಆದರೆ ಪೂರ್ಣವಾಗಿ ಅದರ ಬ್ರಿಟಿಷ್ನ ಅಂಡರ್ನಲ್ಲಿ ಇರಲಿಲ್ಲ. ಅಂತಹ ರಾಜ್ಯಗಳ ಮೇಲೆ ಅಥವಾ ಅಂತಹ ಸ್ಟೇಟ್ಸ್ಗಳ ಮೇಲೆ ಏನ್ ಮಾಡಬೇಕು? ಪೂರ್ಣ ಅಧಿಕಾರವನ್ನ ಸ್ಥಾಪಿಸಬೇಕು ಅನ್ನೋದು ಆತನ 3ನೇ ಪಾಲಿಸಿ ಆಗಿತ್ತು. ಸೊ 1, 2, 3 ಈ 3 ಪಾಲಿಸೀಸ್ಗಳ ಮೂಲಕ ಲಾರ್ಡ್ ವೆಲ್ಲೆಸ್ಲಿ ಏನ್ ಡಿಸೈಡ್ ಮಾಡ್ತಾನಂದ್ರೆ ಪೂರ್ತಿಯಾಗಿರುವಂತಹ ಭಾರತದ ಮೇಲೆ ಬ್ರಿಟಿಷರ ಅಥವಾ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರವನ್ನ ಮುಂದುವರಿಸಬೇಕು ಅಂತ. ಓಕೆ, ಸೊ ಇಲ್ಲಿ ತನಕ ನಾವು ಸಬ್ಸಿಡರಿ ಅಲಯನ್ಸ್ ಸಹಾಯಕ ಸೈನ್ಯ ಪದ್ಧತಿ ಅಂತ ಒಂದು 10 ಸಲ ಹೇಳಿದೆ. ಅದ್ರ ಜೊತೆಗೆ ನಾನು ಮತ್ತೊಂದು 10 ಸಲ ಅದು ಇಂಪಾರ್ಟೆಂಟ್ ಅಂತಾನು ಹೇಳಿದೆ. ಹಾಗಾದರೆ ಏನು ಈ ಸಬ್ಸಿಡರಿ ಅಲಯನ್ಸ್? ಇದನ್ನ 1798 ಅಲ್ಲಿ ತರಲಾಗತ್ತೆ, 1798ರಲ್ಲಿ ತರಲಾಗತ್ತೆ. ಯಾಕೆ ತರಲಾಗತ್ತೆ? ಭಾರತೀಯ ರಾಜ್ಯಗಳ ನಿಯಂತ್ರಣಕ್ಕೋಸ್ಕರ, ಲೋಕಲ್ ಕಿಂಗ್ಸ್ ಅನ್ನ ಕಂಟ್ರೋಲ್ ಅಲ್ಲಿ ತರೋ ಸಲುವಾಗಿ ಇದನ್ನ 1798 ಅಲ್ಲಿ ತರಲಾಗುತ್ತೆ. ಏನು ಈ ಸಹಾಯಕ ಸೈನ್ಯ ಪದ್ಧತಿ? ಇದು ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಯಾವ ಅಗ್ರಿಮೆಂಟ್? ಮಿಲಿಟರಿ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಆಗಿರುತ್ತೆ, ಅಂದರೆ ಸೈನಿಕ ಒಪ್ಪಂದ ಆಗಿರುತ್ತೆ. ಅವ್ರು ಏನಂತಾರೆ ಅಂದ್ರೆ ಇಲ್ಲಿ ನಾನು ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇದ್ದೇನೆ, ಮಿಲಿಟರಿ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇದ್ದೇನೆ. ಸೊ ಯಾರ ಮಧ್ಯೆ ಆಗತ್ತೆ? ಆಬ್ವಿಯಸ್ಲಿ ಒಂದ್ ಕಡೆ ಈಸ್ಟ್ ಇಂಡಿಯಾ ಕಂಪನಿ ಇರುತ್ತೆ, ಇನ್ನೊಂದ್ ಕಡೆ ಇಂಡಿಯನ್ ಸ್ಟೇಟ್ಸ್ ಅಥವಾ ಭಾರತೀಯ ರಾಜ್ಯಗಳಿರುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ತಾನು ಇಂಡಿಯನ್ ಸ್ಟೇಟ್ಸ್ಗೆ ಮಿಲಿಟರಿ ಪ್ರೊಟೆಕ್ಷನ್ ಅನ್ನ ಕೊಡ್ತೇನೆ, ಅದಕ್ಕೆ ಬದಲಾಗಿ ನೀವು ಸಹ ನಮಗೆ ಸ್ವಲ್ಪವನ್ನ ಕೊಡಬೇಕು ಅಂತ ಒಂದು ಷರತ್ತುಗಳನ್ನ ವಿಧಿಸ್ತಾರೆ. ಇದೇ ಸಹಾಯಕ ಸೈನ್ಯ ಪದ್ಧತಿ ಆಗಿದೆ. ಇದನ್ನ ನಾವು ಡೀಟೇಲ್ ಆಗಿ ಏನಿತ್ತು ಒಂದೊಂದೇ ಪಾಯಿಂಟ್ಸ್ಗಳು ಅಂತ ತಿಳ್ಕೊಳ್ಳೋಣ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ. ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಸೊ ಫೀಚರ್ಸ್ ಆಫ್ ಸಬ್ಸಿಡರಿ ಅಲಯನ್ಸ್. ಹಾಗಾದರೆ ಸಹಾಯಕ ಸೈನ್ಯ ಪದ್ಧತಿಯ ಮುಖ್ಯ ಬಿಂದುಗಳು ಯಾವುವು? ಫಸ್ಟ್ ಪಾಯಿಂಟ್, ದ ಇಂಡಿಯನ್ ಕಿಂಗ್ಸ್ ಹ್ಯಾಡ್ ಟು ಕೀಪ್ ದ ಬ್ರಿಟಿಷ್ ಆರ್ಮಿ ಇನ್ ದೇರ್ ಕಿಂಗ್ಡಮ್. ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಸೊ ಇದನ್ನ ನೀವು ನೋಡೋದಾದ್ರೆ, ಓಕೆ, ಸೊ ಒಬ್ಬ ಬ್ರಿಟಿಷ್ ಇದ್ದಾನೆ, ಅವನ ಹತ್ರ ಒಂದು ಸ್ವಲ್ಪ ಆರ್ಮಿ ಇದೆ, ಆ ಆರ್ಮಿಯನ್ನ ಒಬ್ಬ ಭಾರತೀಯ ರಾಜ ತನ್ನ ಅಂಡರ್ನಲ್ಲಿ ಇಟ್ಕೊಳ್ಬೇಕು. ಸಿಂಪಲ್ ಅನ್ನಿಸ್ಬಹುದು, ಯಾಕಂದ್ರೆ ಅವರ ಸೈನಿಕ ಸ್ಟ್ರೆಂತ್ ಹೆಚ್ಚಾಗುತ್ತೆ ಆ ರಾಜಂದು. ಆದರೆ ಯಾವುದೇ ಆರ್ಮಿಯನ್ನ ನಿಭಾಯಿಸಲು ಏನ್ ಬೇಕಾಗುತ್ತೆ? ಖರ್ಚುವನ್ನ ಮಾಡಬೇಕಾಗತ್ತೆ. ಅವರ ಆಹಾರ ಇರಬಹುದು, ಅವರ ವೇತನ ಇರಬಹುದು, ಸ್ಯಾಲರಿ, ಅವುಗಳನ್ನ ಎಲ್ಲವನ್ನೂ ನೋಡ್ಕೊಳ್ಬೇಕಾಗತ್ತೆ. ಕರೆಕ್ಟ್ ತಾನೆ? ಎಸ್. ಸೊ ಹೀಗೆ ಬ್ರಿಟಿಷರು ಏನಂತ ಡಿಸೈಡ್ ಮಾಡ್ತಾರೆ ಅಂದ್ರೆ ನಮ್ಮ ಆರ್ಮಿಯ ಖರ್ಚನ್ನ ಆ ಭಾರತೀಯ ರಾಜನೇ ನೋಡ್ಕೊಳ್ಳಿ ಅಂತ ತಮ್ಮ ಬ್ರಿಟಿಷ್ ಸೈನ್ಯವನ್ನ ಅಲ್ಲಿಡ್ತಾರೆ. ಸೊ ಇವಾಗ ಭಾರತೀಯ ರಾಜ ಬ್ರಿಟಿಷರ ಸೈನಿಕ ತುಕಡಿ ಇದೆಯಲ್ಲ, ಅದನ್ನ ಆತನ ಕಿಂಗ್ಡಮ್ ನಲ್ಲಿ ಇಸ್ಕೊಳ್ಬೇಕು. ಇದನ್ನ ಹೇಗೆ ಕಂಪೇರ್ ಮಾಡಬಹುದು? ಫಾರ್ ಎಕ್ಸಾಂಪಲ್, ನಿಮ್ದೊಂದು ಟೀಮ್ ಇದೆ, ಸ್ಕೂಲಿನ ಒಂದು ಟೀಮ್ ಇದೆ, ಅದರಲ್ಲಿ ಒಂದು 11 ಜನ ಇರಬೇಕಾದಂತಹ ಟೀಮ್ ನಲ್ಲಿ ಒಂದು 4-5 ಜನ ಇದ್ದಾರೆ, ಅವರು ಬೆಸ್ಟ್ ಪರ್ಫಾರ್ಮಿಂಗ್ ಟೀಮ್ ಇದೆ. ಓಕೆ, ಪ್ಲೇಯರ್ಸ್ ಇದ್ದಾರೆ, 4-5 ಜನ ಇದ್ದಾರೆ. ಬಟ್ ಉಳಿದಂತ 5-6 ಜನ ಸಿಗ್ತಾ ಇಲ್ಲ, ಯಾಕಂದ್ರೆ 11 ಜನ ಬೇಕು ಟೀಮ್ ಅಲ್ಲಿ. ಸೊ ನಿಮ್ಮ ಹತ್ರ 4 to 5 ಮೆಂಬರ್ಸ್ ಇದ್ದಾರೆ. ಬಟ್ ಪಕ್ಕದ ಒಂದು ದೊಡ್ಡ ಸ್ಟ್ರಾಂಗ್ ಟೀಮ್ ಏನ್ ಹೇಳುತ್ತೆ ಅಂದ್ರೆ ನಮ್ಮ ಹತ್ರ ಉಳಿದ 5 to 6 ಬಲಿಷ್ಠ ಪ್ಲೇಯರ್ಸ್ ಇದ್ದಾರೆ, ಅವರನ್ನ ನೀವು ನಿಮ್ಮ ಟೀಮಲ್ಲಿ ತಗೊಳ್ಳಿ, ನಿಮ್ಮಲ್ಲೇ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಆದರೆ ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ ಆ 5 to 6 ಪ್ಲೇಯರ್ಸ್ ಹೊರಗಿಂದ ಬಂದಿರುತ್ತಾರಲ್ಲ, ಅವರೇ ಪೂರ್ತಿ ಟೀಮ್ ಅನ್ನ ಡಿಕ್ಟೇಟ್ ಮಾಡ್ತಾರೆ, ಅವರೇ ಕ್ಯಾಪ್ಟನ್ ಆಗ್ತಾರೆ, ಅವರೇ ಯಾರು ಎಲ್ಲಿ ನಿಲ್ಬೇಕು, ಯಾರು ಲೆಫ್ಟ್ ವಿಂಗ್ ಆಗ್ಬೇಕು, ಯಾರು ರೈಟ್ ವಿಂಗ್ ಆಡ್ಬೇಕು ಅಂತ ಎಲ್ಲ ಅವರೇ ಡಿಸೈಡ್ ಮಾಡ್ತಾರೆ. ಈ ರೀತಿಯಾಗಿ ನೋಡೋದಾದ್ರೆ ಅವರಿಗೆ ಜನಬಲ ಸಿಗುತ್ತೆ, ಆದರೆ ಆ ಜನರೇ ಏನ್ ಮಾಡ್ತಾರೆ, ಆ ಪೂರ್ತಿ ಟೀಮ್ ಅನ್ನ ಡಿಸೈಡ್ ಮಾಡ್ತಾರೆ. ಇಲ್ಲಿ ತನಕ ನಿಮ್ಮ ಹತ್ರ 4-5 ಜನ ಇದ್ರು, ಹಾಗೆ ನಿಮ್ಮ ಹತ್ರ ಒಂದು ಏನಿತ್ತು, ಗ್ರೌಂಡ್ ಇತ್ತು, ಆ ಗ್ರೌಂಡು 4-5 ಜನ, ಈ ಪೂರ್ತಿ ಮೇಲೆ ಕಂಟ್ರೋಲ್ ಅನ್ನ ಆ 5 to 6 ಪ್ಲೇಯರ್ಸ್ ಮಾಡ್ಬಿಡ್ತಾರೆ. ಇದೇ ಆಗ್ತಾ ಇರೋದು ಈ ಸಬ್ಸಿಡರಿ ಅಲಯನ್ಸ್ ನಲ್ಲಿ. ಏನಾಗ್ತಾ ಇದೆ? ಬ್ರಿಟಿಷರು ತಮ್ಮ ಸೈನಿಕ ತುಕಡಿಯನ್ನ ಭಾರತೀಯ ರಾಜನ ಅಂಡರ್ ನಲ್ಲಿ ಇಡ್ತಾ ಇದ್ದಾರೆ. ನಾನು ಆಲ್ರೆಡಿ ಹೇಳಿರೋ ಹಾಗೆ ಯಾವಾಗ ನಾವು ಸೈನಿಕರು ಅಂತ ಹೇಳ್ತೇವೆ, ಅವರ ವೇತನ ಇರಬಹುದು, ಎಕ್ಸ್ಪೆನ್ಸಸ್, ಮಂತ್ಲಿ ವೇಜಸ್, ಸರ್ಟನ್ ರೆವೆನ್ಯೂ ಲ್ಯಾಂಡ್ಸ್. ಒಂದ್ಸಲ ಓದ್ಬಿಡ್ತೇನೆ.
The states concerned had to bear the expenses of the British Army along with their monthly wages and give certain revenue lands. ಇಲ್ಲಿ ಏನು ಹೇಳ್ತಾ ಇದೆ, ಬ್ರಿಟಿಷರ ಆರ್ಮಿಯ ವೇತನ ಹಾಗೆ ನಿರ್ವಹಣೆಯ ವೆಚ್ಚವನ್ನ ಆ ರಾಜ್ಯವೇ ಭರಿಸಬೇಕು. ಅದರ ಜೊತೆಗೆ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನ ಬಿಟ್ಕೊಡ್ಬೇಕು, ಅದು ರೆವೆನ್ಯೂ ಲ್ಯಾಂಡ್ ಆಗಿರಬೇಕು, ಅದನ್ನು ಸಹ ಬಿಟ್ಕೊಡ್ಬೇಕು. ಈ ರೀತಿಯಾಗಿ ಬ್ರಿಟಿಷರು ತಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ಬೀಳ್ತಾ ಇದ್ದಂತ ಒಂದು ದೊಡ್ಡ ಹೊರೆಯನ್ನ ಭಾರತೀಯ ರಾಜನ ಮೇಲೆ ಶಿಫ್ಟ್ ಮಾಡ್ತಾರೆ. ಸೊ ಬ್ರಿಟಿಷರ ಆರ್ಮಿ ಅವರ ವೇತನ ಇರಬಹುದು, ಅವರ ಆದಾಯ ವೆಚ್ಚ ಇರಬಹುದು, ಅವುಗಳನ್ನೆಲ್ಲವನ್ನು ಅದರ ಜೊತೆಗೆ ರೆವೆನ್ಯೂ ಲ್ಯಾಂಡ್ಸ್ ಅನ್ನು ಸಹ ಭಾರತೀಯ ರಾಜನು ಬಿಟ್ಟು ಕೊಡಬೇಕು. ಇಷ್ಟೇ ಅಲ್ಲದೆ ಇನ್ನೂ ಇದೆ. ಕಿಂಗ್ ಹ್ಯಾಡ್ ಟು ಹ್ಯಾವ್ ಅ ಬ್ರಿಟಿಷ್ ರೆಸಿಡೆಂಟ್ ಇನ್ ಹಿಸ್ ಕೋರ್ಟ್. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನ ನೇಮಿಸ್ಕೊಳ್ಬೇಕು. ಇದೊಂಥರ ಆ ಟೀಮ್ ಇದೆ ಅಲ್ಲ, ನಾವು ಫುಟ್ಬಾಲ್ ಟೀಮ್ ನ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ಅದರ ಕೋಚು ಸಹ ಹೊರಗಿನಿಂದ ಬಂದವರೇ ಆಗಿರ್ತಾನೆ. ಸೊ ಈ ರೀತಿಯಾಗಿ ಆ ರಾಜನ ಆಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಅನ್ನು ಸಹ ನೇಮಿಸ್ಕೊಳ್ಬೇಕು ಆತನ ಕೋರ್ಟ್ ಮೆಂಬರ್ಶಿಪ್ ಅಲ್ಲಿ. ಸೊ ನೋಡ್ಬೋದು, ಬ್ರಿಟಿಷ್ ರೆಸಿಡೆಂಟ್ ಸಹ ಆ ರಾಜನ ಆಸ್ಥಾನದಲ್ಲಿರಬೇಕು. ಅಷ್ಟೇ ಅಲ್ಲದೆ ಇದು ಒಂದು ಆಸ್ಪೆಕ್ಟ್ ಆಯ್ತು. ಇದರ ಜೊತೆಗೆ ದ ಕಿಂಗ್ ಕುಡ್ ನಾಟ್ ಅಪಾಯಿಂಟ್ ಎನಿ ಅದರ್ ಯುರೋಪಿಯನ್ ವಿದೌಟ್ ದ ಪರ್ಮಿಷನ್ ಆಫ್ ದ ಬ್ರಿಟಿಷ್. ಇಷ್ಟೇ ಅಲ್ಲದೆ ಕ್ಯಾಪ್ಟನ್ನು, ಕೋಚು ಎಲ್ಲ ಅವರೇ ಆದ್ರು. ಅದರ ಜೊತೆಗೆ ಟೀಮ್ ನಲ್ಲಿ ಎಕ್ಸ್ಟ್ರಾ ಪ್ಲೇಯರ್ಸ್ ಬೇಕಂದ್ರು ಅವರದ್ದು ಸಹ ಅವರು ಡಿಸೈಡ್ ಮಾಡೋ ಹಾಗಿರ್ಲಿಲ್ಲ. ಅಲ್ಲೂ ಸಹ ಕ್ಯಾಪ್ಟನ್ ಮತ್ತೆ ಕೋಚ್ ಗಳ ಡಿಸೈಡ್ ಮಾಡ್ತಾ ಇದ್ರು ಯಾರು ಎಕ್ಸ್ಟ್ರಾ ಪ್ಲೇಯರ್ ಆಗಬೇಕು, ಯಾರನ್ನ ನಾವು ಒಳಗೆ ತೊಳ್ಬೇಕು, ಹೊರಗೆ ಹಾಕ್ಬೇಕು. ಈ ಎಲ್ಲ ಕಂಟ್ರೋಲ್, ಟೋಟಲ್ ಕಂಟ್ರೋಲ್ ಸಹ ಅವರ ಅಂಡರ್ನಲ್ಲೇ ಇತ್ತು. ಸೊ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನ ನೇಮಿಸಿಕೊಳ್ಳುವಂತಿಲ್ಲ. ಸೊ ಇಲ್ಲಿ ಯುರೋಪಿಯನ್ನರು ಅಂದರೆ ಯಾರ್ಯಾರು ಬರ್ತಾರೆ, ಇಲ್ಲಿ ಬ್ರಿಟಿಷರು ಸಹ ಯುರೋಪಿಯನ್ನರಾಗಿರ್ತಾರೆ. ಅವರ ಹೊರತಾಗಿಯೂ ಇರುವಂತಹ ಫ್ರೆಂಚರ್ ಇರ್ಬೋದು, ಡಚ್ಚರು, ಪೋರ್ಚುಗೀಸರು, ಇವರ ಶಕ್ತಿಯೆಲ್ಲ ಕಡಿಮೆ ಆಗಿರುತ್ತೆ. ಆದರೂ ಸಹ ಅವರ ರಿಲೆವೆನ್ಸ್ ಇರುತ್ತೆ. ಇದನ್ನ ಬ್ರಿಟಿಷರು ಅರಿತಿರ್ತಾರೆ. ಹೀಗಾಗಿ ಅವರಿಗೆ ಏನು ಎಂಟ್ರಿ ಕೊಡಬಾರ್ದು ಅಂತ ಈ ನಿಯಮವನ್ನು ಸಹ ಸಬ್ಸಿಡರಿ ಅಲಯನ್ಸ್ ಅಲ್ಲಿ ಹಾಕ್ತಾರೆ. ಸೊ ರಾಜನ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನ ಬ್ರಿಟಿಷರ ಅನುಮತಿ ಇಲ್ಲದೆ ನೇಮಿಸಿಕೊಳ್ಳುವಂತಿರಲಿಲ್ಲ. ಮತ್ತು ಒಂದಿದೆ ಏನು, ಇನ್ ಆರ್ಡರ್ ಟು ಎಂಟರ್ ಇನ್ ಟು ಎನಿ ಅಗ್ರಿಮೆಂಟ್ ಆರ್ ಪ್ಯಾಕ್ಟ್ ವಿತ್ ಎನಿ ಇಂಡಿಯನ್ ಸ್ಟೇಟ್ ದ ಪರ್ಮಿಷನ್ ಆಫ್ ದ ಗವರ್ನರ್ ಜನರಲ್ ವಾಸ್ ಮ್ಯಾಂಡೇಟರಿ. ಇಷ್ಟೇ ಅಲ್ಲದೆ ಟೀಮು ಎಲ್ಲ ಆಯ್ತು, ಕ್ಯಾಪ್ಟನ್ನು, ಕೋಚು, ಎಕ್ಸ್ಟ್ರಾ ಪ್ಲೇಯರ್ ಎಲ್ಲದರಲ್ಲೂ ಅವರ ಇನ್ಫ್ಲೂಯೆನ್ಸ್ ಇತ್ತು. ಅದರ ಜೊತೆಗೆ ಈಗ ಏನಾದ್ರೂ ಅಗ್ರಿಮೆಂಟು ಅಥವಾ ಯಾವ್ದಾದ್ರು ಯುದ್ಧಕ್ಕೆ ಹೋಗ್ಬೇಕು ಅಥವಾ ಪ್ಯಾಕ್ಟಿಗೆ ಸೈನ್ ಆಗ್ಬೇಕಂದ್ರೆ ಅದರಲ್ಲೂ ಸಹ ಬ್ರಿಟಿಷರ ಅನುಮತಿ ಅನಿವಾರ್ಯವಾಗಿತ್ತು. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು. ಸೊ ಪ್ಯಾಕ್ಟು, ಫಾರ್ ಎಕ್ಸಾಂಪಲ್ ಭಾರತದ ಈ ಒಂದು ರಾಜ್ಯ ಬೇರೆ ಒಂದು ರಾಜ್ಯದ ಜೊತೆ ಯಾವುದಾದರೂ ಸಂಧಾನ ಮಾಡ್ಕೊಳ್ಬೇಕಂದ್ರೂ ಅದಕ್ಕೆ ಈ ಬ್ರಿಟಿಷರ ಅನುಮತಿ ಬೇಕಾಗಿತ್ತು. ಸೊ ಇಷ್ಟೆಲ್ಲಾ ಕಂಡೀಷನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಂಡಾದ್ಮೇಲೆ ಬ್ರಿಟಿಷರು ಅವ್ರಿಗೆ ಏನನ್ನ ಕೊಡ್ತಾ ಇದ್ರು, ಇನ್ ರಿಟರ್ನ್ ಫಾರ್ ಆಲ್ ದೀಸ್ ಸರ್ವಿಸಸ್ ದ ಕಂಪನಿ ವುಡ್ ಆಫರ್ ಪ್ರೊಟೆಕ್ಷನ್ ಟು ದ ಸ್ಟೇಟ್ ಫ್ರಮ್ ಎನಿ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಅಗ್ರೆಷನ್. ಈ ಎಲ್ಲಾ ಸರ್ವಿಸಸ್ಗಳ ಬದಲಾಗಿ ಬ್ರಿಟಿಷ್ ಸೈನ್ಯ ಅಥವಾ ಬ್ರಿಟಿಷರು ಏನನ್ನ ಕೊಡ್ತಾ ಇದ್ರು ಅಂದ್ರೆ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇದ್ರು. ಯಾವ ರೀತಿಯ ಪ್ರೊಟೆಕ್ಷನ್? ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್. ಇಂಟರ್ನಲ್ ಅಂದ್ರೆ ಆಂತರಿಕ. ಹಾಗಂದ್ರೆ ಏನು? ಫಾರ್ ಎಕ್ಸಾಂಪಲ್ ಏನಾದ್ರೂ ಇಂಟರ್ನಲ್ಲಿ ಒಂದು ರಾಜ್ಯದಲ್ಲಿ ರೈಟ್ಸ್ ಆಗುತ್ತೆ, ಏನೋ ಘರ್ಷಣೆ ಆಗತ್ತೆ, ಅದರಲ್ಲಿ ಬೇರೆ ರಾಜ್ಯಗಳ ಹಸ್ತಕ್ಷೇಪ ಡೈರೆಕ್ಟ್ ಆಗಿ ಇರಲ್ಲ. ಸೊ ಒಂಥರ ಸಿವಿಲ್ ಡಿಸಾರ್ಡರ್ ಅಥವಾ ಏನಾದರೂ ಒಂದು ಇಂತಹ ಮೂವ್ಮೆಂಟ್ಗಳಾದರೆ ಅದರಲ್ಲೂ ಸಹ ಬ್ರಿಟಿಷರು ಆ ರಾಜನಿಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇದ್ರು. ಇನ್ನು ಎಕ್ಸ್ಟರ್ನಲ್ ಅಗ್ರೆಷನ್ ಅಂದ್ರೆ ಏನು? ಬೇರೆ ರಾಜ್ಯದಿಂದ ಆಕ್ರಮಣ, ಬಾಹ್ಯದಿಂದ ಆಕ್ರಮಣವನ್ನ ನಾವು ಎಕ್ಸ್ಟರ್ನಲ್ ಅಗ್ರೆಷನ್ ಅಂತ ಕರಿತೇವೆ. ಈ ರೀತಿಯಾಗಿ ಇಂಟರ್ನಲ್ ಇರ್ಲಿ ಅಥವಾ ಎಕ್ಸ್ಟರ್ನಲ್ ಇರ್ಲಿ, ಇದಕ್ಕೆ ಅಗ್ರೆಷನ್ ಆದ್ರೆ ಅದಕ್ಕೆ ಸೇಫ್ಟಿಯನ್ನ, ಪ್ರೊಟೆಕ್ಷನ್ ಅನ್ನ ಬ್ರಿಟಿಷರು ಕೊಡ್ತಾ ಇದ್ರು. ಈ ಒಂದು ನಿಯಮವನ್ನ ಕೇಳಿದ ಕೂಡಲೇ ಯಾವುದೇ ಒಬ್ಬ ರಾಜನಿಗೂ ಸಹ ಒಂಥರ ಏನಾಗತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನನ್ನೊಂದು ಸಣ್ಣ ರಾಜ್ಯ ಇದೆ, ಪಕ್ಕದಲ್ಲಿ ಯಾವುದೋ ಒಂದು ದೊಡ್ಡ ರಾಜ್ಯ ಇದೆ, ಆ ದೊಡ್ಡ ರಾಜ್ಯ ನನ್ನ ಪ್ರೊಟೆಕ್ಷನ್ಗೆ ಬರ್ತಾ ಇದೆ ಅಂದ್ರೆ ಆತನಿಗೆ ಆಟೋಮೆಟಿಕಲಿ ಕಾನ್ಫಿಡೆನ್ಸ್ ಸಹ ಹೆಚ್ಚಿಗೆ ಆಗತ್ತೆ. ಹಾಗೆ ಆತನಿಗೆ ಒಂಥರ ಸೇಫ್ಟಿಯ ಭಾವನೆ ಸಹ ಬರುತ್ತೆ. ಇಂತಹ ಭಾವನೆ
ಬಹಳಷ್ಟು ಭಾರತದ ರಾಜ್ಯಗಳಲ್ಲಿ ಬಂತು. ಅದನ್ನೇ ಈ ಸಬ್ಸಿಡರಿ ಅಲಯನ್ಸ್ ಮೂಲಕ ಅಥವಾ ಲಾರ್ಡ್ ವೆಲೆಸ್ಲಿ ಈ ನಿಯಮದ ಮೂಲಕ ತನ್ನ ಉಪಯೋಗಕ್ಕೆ ತೆಗೆದುಕೊಳ್ತಾನೆ. ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ಒದಗಿಸುವುದು. ಆಂತರಿಕ ಇರಬಹುದು, ಬಾಹ್ಯ ಇರಬಹುದು, ಇಂಟರ್ನಲ್, ಎಕ್ಸ್ಟರ್ನಲ್. ಸೊ ಈಗ ನಾವು ಫೀಚರ್ಸ್ ಆಫ್ ಸಬ್ಸಿಡರಿ ಅಲಯನ್ಸ್ ಅನ್ನ ತಿಳ್ಕೊಂಡ್ವಿ. ಇದರಿಂದ ಏನಾದ್ರೂ ಇಫೆಕ್ಟ್ಸ್ ಆಗಿರ್ಲೇಬೇಕಲ್ವಾ? ಎಸ್, ಈಸ್ಟ್ ಇಂಡಿಯಾ ಕಂಪನಿಗೆ ಈ ಒಂದು ನಿಯಮದಿಂದ ಬಹಳಷ್ಟು ಲಾಭ ಆಗತ್ತೆ. ಏನೇನು? ಇಂಡಿಯನ್ ಸ್ಟೇಟ್ಸ್ ಅಂಡರ್ ಕಂಟ್ರೋಲ್, ಭಾರತೀಯ ರಾಜ್ಯಗಳ ಮೇಲೆ ಅವುಗಳ ನಿಯಂತ್ರಣ ಹೆಚ್ಚಿಗೆ ಆಗತ್ತೆ. ಇಂಡಿಯನ್ ಸ್ಟೇಟ್ಸ್ ಸಬ್ಜೆಕ್ಟೆಡ್ ಟು ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್, ಆರ್ಥಿಕವಾಗಿ ಭಾರತೀಯ ರಾಜ್ಯಗಳ ತೀವ್ರ ಶೋಷಣೆ ಆಗತ್ತೆ. ಯಾಕಂದ್ರೆ ಅವರ ಎಕ್ಸ್ಪೆನ್ಸ್ ಅನ್ನ ಇವರು ಬೇರ್ ಮಾಡಬೇಕಾಗಿತ್ತು, ಹೀಗಾಗಿ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ ಎಕನಾಮಿಕಲಿ. ನಿಜಾಮ್ ಆಫ್ ಹೈದರಾಬಾದ್ ಫಸ್ಟ್ ಟು ಎಂಟರ್ ಇನ್ ಟು ಅಗ್ರಿಮೆಂಟ್. 1 ಮಾರ್ಕ್ಸ್ ವೈಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. MCQ ಫಾರ್ಮೆಟ್ ಅಲ್ಲಿ ಕೇಳಬಹುದು, ಯಾರು ಮೊದಲಿಗೆ ಸಬ್ಸಿಡರಿ ಅಲಯನ್ಸ್ ಅನ್ನ ಸೇರಿದ್ರು ಅಂತ. ಸೊ ಹೈದರಾಬಾದಿನ ಸಂಸ್ಥಾನ ಅಥವಾ ಹೈದರಾಬಾದಿನ ನಿಜಾಮನು ಸಹಾಯಕ ಸೈನ್ಯ ಪದ್ಧತಿಗೆ ಸೇರಿದ ಮೊದಲ ಸಂಸ್ಥಾನವಾಗಿದೆ. ಮೈಸೂರ್, ಅವಧ್, ತಂಜಾವೂರ್, ಮರಾಠ, ಬಿರಾರ್, ಅರ್ಕೋಟ್, ಪುಣೆ, ಗ್ವಾಲಿಯರ್ ಈ ಎಲ್ಲಾ ಸಂಸ್ಥಾನಗಳು ಏನಾಗ್ತವೆ ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರ ಅವರ ಆಟೋನಮಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಬ್ರಿಟಿಷರ ಈ ಎಲ್ಲಾ ಸಂಸ್ಥಾನಗಳಲ್ಲಿ. ಸೊ ಇವು ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು. ಇವು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಾನಂತೂ ನಿಮ್ಮ ಪ್ರತಿಯೊಂದು ಕಮೆಂಟ್ ಅನ್ನ ಓದ್ತೇನೆ, ಮರೆಯದೆ ತಿಳಿಸಿ. ಓಕೆ? ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಅನ್ನು ಸಹ ದಯವಿಟ್ಟು ಮಾಡಿ. ಸೊ ಟಾಪಿಕ್ಸ್ ಕವರ್ಡ್ ಅಲ್ಲಿ ನಾನು ಹೇಳೋ ಪ್ರಕಾರ ಲಾರ್ಡ್ ವೆಲೆಸ್ಲಿ ಮತ್ತು ಸಹಾಯಕ ಸೈನ್ಯ ಪದ್ಧತಿಯನ್ನ ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ. ಸೊ ಪ್ಯಾಟ್ ಆನ್ ದ ಬ್ಯಾಕ್, ಗ್ರೇಟ್ ವರ್ಕ್. ವಿ ವಿಲ್ ಕೀಪ್ ಮೂವಿಂಗ್ ವಿತ್ ದ ಸೇಮ್ ಎನರ್ಜಿ. ಓಕೆ? ಬಹಳಷ್ಟು ಖುಷಿ ಆಗತ್ತೆ ಅಲ್ಲ ಈ ರೀತಿ ಮಾರ್ಕ್ ಬಂದಾಗ, ಯಾಕಂದ್ರೆ ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ. ಇದೇ ರೀತಿಯಾಗಿ ಈ ಎಲ್ಲದರಲ್ಲೂ ಈ ಮಾರ್ಕ್ ಬರೋ ತರ ನಾವು ಮಾಡೋಣ. ಓಕೆ ಓಕೆ ಸೂಪರ್. ನಾವು ಒಂದು ಪಾಲಿಸಿಯನ್ನ ತಿಳ್ಕೊಂಡ್ವಿ. ಈಗ ಮತ್ತೊಂದು ಪಾಲಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಲಿಸಿ ಆಗುತ್ತೆ. ಡಾಲ್ ಹೌಸಿಯ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಡಾಲ್ ಹೌಸಿ ಅವರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ. ಎಂದಿನಂತೆ ಸೊ ಲಾರ್ಡ್ ವೆಲೆಸ್ಲಿ ಯಾರು ಅಂತ ತಿಳ್ಕೊಂಡ್ವಿ. ಅದೇ ರೀತಿ ಯಾರು ಡಾಲ್ ಹೌಸಿ? 1848ರಲ್ಲಿ 1848 ಅಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಲಾರ್ಡ್ ಡಾಲ್ ಹೌಸಿ ಅವರು ಬರ್ತಾರೆ. ಸೊ ಅವರ ಮುಖ್ಯ ಗುರಿ ಏನಾಗಿರುತ್ತೆ? ಇಂಟಿಗ್ರೇಟ್ ಮಾಡೋದು. ಯಾವುದರಲ್ಲಿ ಇಂಟಿಗ್ರೇಟ್ ಮಾಡೋದು? ಈಸ್ಟ್ ಇಂಡಿಯಾ ಕಂಪನಿಯ ಅಂಡರ್ನಲ್ಲಿ ಭಾರತದ ವಿವಿಧ ಪ್ರಿನ್ಸ್ಲಿ ಸ್ಟೇಟ್ಗಳನ್ನ ಅಥವಾ ದೇಶೀಯ ಸಂಸ್ಥಾನಗಳನ್ನ ಏನ್ ಮಾಡಬೇಕು? ಇಂಟಿಗ್ರೇಟ್ ಮಾಡಬೇಕು, ಆದಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅನ್ನೋದು ಆತನ ಮುಖ್ಯ ಗುರಿಯಾಗಿರುತ್ತೆ. ಅದನ್ನೇ ಆತ ಈ ನೆರವೇರಿಸಲು ಏನ್ ಮಾಡ್ತಾನೆ? ಆತ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ನೊಂದಿಗೆ ಬರ್ತಾನೆ, ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯನ್ನ ತರ್ತಾನೆ. ಇದರಲ್ಲಿ ಏನಿತ್ತು? ಹೇಗೆ ಇದನ್ನ ಇಂಟಿಗ್ರೇಷನ್ ಅಲ್ಲಿ ಹೆಲ್ಪ್ಫುಲ್ ಆಯ್ತು ಅನ್ನೋ ಯೋಚನೆ ನಿಮ್ಮ ಮನಸ್ಸಿನಲ್ಲೂ ಇದೆ ಅಲ್ವಾ? ಬನ್ನಿ ನೋಡೋಣ. ಒಂದ್ಸಲ ಸ್ಟೇಟ್ಮೆಂಟ್ ಅನ್ನ ಓದ್ತೇನೆ. ಸ್ಟೇಟ್ಮೆಂಟ್ ಅನ್ನ ಓದಾದ್ಮೇಲೆ ಒಂದು ರಿಲೆವೆಂಟ್ ಎಕ್ಸಾಂಪಲ್ ಅನ್ನ ಕೊಡ್ತೇವೆ. ಸೊ ನಾವು ಅದನ್ನ ಕನೆಕ್ಟ್ ಮಾಡ್ಕೊಳ್ಬಹುದು ಹಾಗೂ ರಿಲೇಟ್ ಮಾಡಿಕೊಂಡು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು. ಏನಿದೆ ಸ್ಟೇಟ್ಮೆಂಟ್? ಇಫ್ ಎನಿ ಇಂಡಿಯನ್ ರೂಲರ್ ಡೈಡ್ ಚೈಲ್ಡ್ಲೆಸ್, his adopted children had no legal rights over the throne. ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರೋದಿಲ್ಲ ಅನ್ನೋದು ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ನ ರೂಲ್ ಆಗಿರುತ್ತೆ. ಅಡಾಪ್ಟೆಡ್ ಚಿಲ್ಡ್ರನ್ ನೋ ರೈಟ್ ಟು ದ ಥ್ರೋನ್. ದತ್ತು ಮಕ್ಕಳಿಗೆ ರಾಜ್ಯದ ಹಕ್ಕಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕುಟುಂಬ ಇರುತ್ತೆ. ಕುಟುಂಬದಲ್ಲಿ ಎಲ್ಲರೂ ಆ ಕುಟುಂಬದಲ್ಲಿರುವಂತಹವರಿಗೆ ಬಹಳಷ್ಟು ಆಸ್ತಿ ಇರುತ್ತೆ, ಆದರೆ ಆತನಿಗೆ ಮಕ್ಕಳೇ ಇರೋದಿಲ್ಲ. ಹೀಗಿರ್ಬೇಕಾದ್ರೆ ಆತ ಏನ್ ಮಾಡ್ತಾನೆ? ಆತ ಯಾರನ್ನು, ತನ್ನ ತಂಗಿಯ ಮಗನನ್ನು ಅಥವಾ ಯಾರೋ ಒಬ್ಬನನ್ನ ತನ್ನ ದತ್ತು ಮಗನಾಗಿ ಅಡಾಪ್ಟ್ ಮಾಡ್ಕೊಳ್ತಾನೆ. ಹೀಗಾಗಿ ಏನಾಗುತ್ತೆ? ಆ ಆಸ್ತಿ ಎಲ್ಲ ಅವನಿಗೆ ಹೋಗುತ್ತೆ, ಆ ದತ್ತು ಮಗನಿಗೆ.
ಆದ್ರೆ ಬ್ರಿಟಿಷರು ಏನ್ ಹೇಳ್ತಾರೆ, ಆ ರೀತಿ ಮಾಡೋ ಹಾಗಿಲ್ಲ, ಆ ರೀತಿ ಮಾಡಿದರೆ ಆತನಿಗೆ ಆ ಆಸ್ತಿ ಹೋಗಲ್ಲ, ಆ ಆಸ್ತಿ ಎಲ್ಲ ಬ್ರಿಟಿಷರಿಗೆ ಸೇರುತ್ತೆ ಅಂತ ಅವ್ರು ಹೇಳ್ತಾರೆ. ಇದನ್ನ ನಾವು ಈಸಿಲಿ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾದ್ರೆ, ಅದರ ಜೊತೆಗೆ ಫಾರ್ ಎಕ್ಸಾಂಪಲ್ ಯಾವುದೇ ಮಗು ಪುರುಷ ಆಯ್ತಂದ್ರೆ ನಡೀತು, ಅದೇ ಮಹಿಳೆ ಆಗಿತ್ತು ಅಥವಾ ಹೆಣ್ಮಗು ಆಗಿತ್ತಂದ್ರೆ ಅವಳಿಗೂ ಸಹ ಉತ್ತರಾಧಿಕಾರತ್ವದ ಅಥವಾ ರಾಜ್ಯದ ಹಕ್ಕಿರೋದಿಲ್ಲ. ಈ ರೀತಿಯಾಗಿ ಈ ನಿಯಮದ ಮೂಲಕ, ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ಮೂಲಕ ಡಾಲ್ಹೌಸಿ ಭಾರತದ ಬಹಳಷ್ಟು ರಾಜ್ಯಗಳನ್ನ, ದೇಶೀಯ ಸಂಸ್ಥಾನಗಳನ್ನ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇಂಟಿಗ್ರೇಟ್ ಮಾಡ್ತಾನೆ. ಸೊ ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಅಡಾಪ್ಟೆಡ್ ಚಿಲ್ಡ್ರನ್, ನೋ ರೈಟ್ ಟು ದ ಥ್ರೋನ್. ಸೊ ರಾಜಕೀಯ ಅಸ್ತ್ರವಾಗಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯನ್ನ ಹೇಗೆ ಬಳಸ್ಕೊಂಡ್ರು ಅಂತ ನೋಡೋಣ. ಇವರು ಯಾರು? ವೆರಿ ಫೇಮಸ್, ಗೊತ್ತೇ ಇರ್ಬೇಕಲ್ಲ, ರಾಣಿ ಲಕ್ಷ್ಮೀಬಾಯಿ. ಎಲ್ಲಿ ಅವರು? ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಅಂತ ಕೇಳಿದಿರಲ್ಲ. ಅವರ ಕಿಂಗ್ಡಮ್ ಸಹ, ಝಾನ್ಸಿ ಸಹ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯ ಅಡಿಯಲ್ಲಿ ಏನಾಗತ್ತೆ, ಬ್ರಿಟಿಷರ ಅಂಡರ್ನಲ್ಲಿ ಬರುತ್ತೆ. ಅವರಿಗೂ ಸಹ ಮಕ್ಕಳಿರೋದಿಲ್ಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ ಅಡಿಯಲ್ಲಿ ಅವರ ಕಿಂಗ್ಡಮ್ ಸಹ ಬ್ರಿಟಿಷರಿಗೆ ಸೇರುತ್ತೆ. ಸೊ ಸತಾರಾ ಇರಬಹುದು, ನಾಗ್ಪುರ್ ಇರಬಹುದು, ಉದಯ್ಪುರ್ ಇರಬಹುದು, ಸಂಬಲ್ಪುರ್ ಇರಬಹುದು, ಝಾನ್ಸಿ ಹೇಗೆ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಜೈತ್ಪುರ್ ಇರಬಹುದು. ಈ ಎಲ್ಲಾ ಪ್ರದೇಶಗಳು ಎಲ್ಲಿ ಬರ್ತಾ ಇದೆ ನೀವು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಸೆಂಟ್ರಲ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಬರ್ತಾ ಇದೆ. ಹೀಗಾಗಿ ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ನಲ್ಲಿ ಭಾರತದ ಮಧ್ಯಭಾಗದ ಬಹಳಷ್ಟು ದೇಶೀಯ ಸಂಸ್ಥಾನಗಳು ಬ್ರಿಟಿಷರ ಅಂಡರ್ ನಲ್ಲಿ ಬರುತ್ತವೆ. ಇವುಗಳನ್ನ ಹೇಗೆ ನೆನ್ಪಿಟ್ಕೊಳ್ಬಹುದು? ಇಲ್ಲಿ ನೋಡೋದಾದ್ರೆ ಸಂಬಲ್ಪುರ್, ನಾಗ್ಪುರ್, ಉದಯ್ಪುರ್, ಜೈತ್ಪುರ್ ಎಲ್ಲದರಲ್ಲೂ ಎಂಡಿಗೆ ಪುರ್ ಅಂತ ಬರ್ತಾ ಇದೆ. ಸೊ ಈ 4 ಪುರ್ಗಳನ್ನ, ಹಾಗೆ ಸತಾರಾ ಮತ್ತು ಝಾನ್ಸಿ ಅಂತೂ ನಿಮ್ಮ ನೆನಪಿಗೆ ಇರಲೇಬೇಕು. ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ನಲ್ಲಿ ಬಹಳಷ್ಟು ರೆಸಿಸ್ಟೆನ್ಸ್ ಅನ್ನು ಸಹ ಈ ಎಲ್ಲಾ ಪ್ರದೇಶಗಳು ತೋರಿಸುತ್ತೆ. ಸೊ ಇದು ಅರ್ಥ ಆಗಿದೆ ಅನ್ಕೋತೇನೆ. ಈ ರೀತಿಯಾಗಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನ್ನ ಆಸ್ ಅ ಪೊಲಿಟಿಕಲ್ ವೆಪನ್ ಬ್ರಿಟಿಷರು ಯೂಸ್ ಮಾಡ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಪರಿಣಾಮಗಳೇನು ಅಥವಾ ಇಫೆಕ್ಟ್ಸ್ ಆಫ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಪ್ರಿನ್ಸ್ಲಿ ಫ್ಯಾಮಿಲೀಸ್ ಅಂಡ್ ಆರ್ಡಿನರಿ ಪೀಪಲ್ ರೆಬಲ್ಡ್. ಕೇವಲ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಅಷ್ಟೇ ರೆಬಲ್ ಮಾಡಲಿಲ್ಲ, ಅವಳ ಜೊತೆಗೆ ಬಹಳಷ್ಟು ಕಾಮನ್ ಸಿಟಿಜನ್ಸ್ ಕೂಡ, ಸಾಮಾನ್ಯ ಜನವರ್ಗವೂ ಕೂಡ ಬ್ರಿಟಿಷರ ವಿರುದ್ಧ ತಿರುಗಿ ನಿಲ್ಲುತ್ತೆ ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ವಿರುದ್ಧ. ಹಾಗೆಯೇ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ resulted in first war of Indian independence 1857. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಸ್ಫೋಟಗೊಂಡಿತು. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. 1857 ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗಿರುತ್ತೆ. ಅದಕ್ಕೆ ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಸಹ ಒಂದು ಕ್ಯಾಟಲಿಸ್ಟ್ ತರ ವರ್ಕ್ ಮಾಡುತ್ತೆ. ಭಾರತದ ಜನರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳಲು ಈ ಒಂದು ನಿಯಮ ಅಥವಾ ಪಾಲಿಸಿ ಸಹ ಕಾರಣವಾಗುತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಇಫೆಕ್ಟ್ಸ್ ಆಫ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಓಕೆ, ಸೂಪರ್. ಸೊ ನನ್ನ ಫೇವ್ರೇಟ್ ಪಾರ್ಟ್ ಇದು ಸಹ ಒಂದು PYQ ಕ್ವಿಜ್, ಅದು ಸಹ ನನ್ನ ಫೇವ್ರೇಟ್ ಪಾರ್ಟ್. ಅದರ ಜೊತೆಗೆ ಯಾವಾಗ ಈ ಸ್ಲೈಡ್ ಬರುತ್ತೋ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಯಾಕಂದ್ರೆ ಈ ಸ್ಲೈಡ್ ಬಂದಾಗೆಲ್ಲ ನನ್ನ ಮನಸ್ಸಿನಲ್ಲಿ ಏನ್ ಬರುತ್ತೆ ಅಂದ್ರೆ, ಓಕೆ, ಒಂದು ಟಾಪಿಕ್ ಅನ್ನ ನಾವು ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೇವೆ. ಈಗ ಈ ಟಾಪಿಕ್ ಹಾಗೆ ಎರಡನೇ ಟಾಪಿಕ್ ಎರಡನ್ನು ಪರ್ಫೆಕ್ಟ್ ಆಗಿ ಕವರ್ ಮಾಡಿದ್ದೇವೆ. ಬನ್ನಿ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಅದೇ ರೀತಿ ಒಂದ್ಸಲ ನಿಮ್ಮ ಮನಸ್ಸಿನಲ್ಲೇ ಮನನ ಮಾಡ್ಕೊಳ್ಳಿ ಏನೇನೆಲ್ಲ ಕಲ್ತಿದ್ದೇವೆ ಅಂತ. ಓಕೆ, ಸೂಪರ್. ಓಕೆ, ನನ್ನ ಮತ್ತೊಂದು ಫೇವರೇಟ್ ಪಾರ್ಟ್, ಆಸ್ ನಾನು ಹೇಳಿರೋ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಥವಾ ಬಹು ಆಯ್ಕೆಯ ಪ್ರಶ್ನೆ. ಪ್ರಶ್ನೆ ಏನು? ದ ಫಸ್ಟ್ ಪ್ರಿನ್ಸ್ಲಿ ಸ್ಟೇಟ್ ಟು accept the subsidiary alliance is. ಸಹಾಯಕ ಸೈನ್ಯ ಪದ್ಧತಿಯನ್ನ ಅಂಗೀಕರಿಸಿದ ಭಾರತದ ಮೊದಲ ದೇಶೀಯ ಸಂಸ್ಥಾನ ಯಾವುದು? 1 ಮಾರ್ಕಿಗೆ ಏಪ್ರಿಲ್ 2023ರಲ್ಲಿ ಬಂದಿರುವಂತಹ ಪ್ರಶ್ನೆ. ಆಪ್ಷನ್ ಎ ನವಾಬ್ ಆಫ್ ಅವಧ್, ಔಧ್ನ ನವಾಬ. ಆಪ್ಷನ್ ಬಿ ಜುನಾಗಢ್ನ ನವಾಬ. ಆಪ್ಷನ್ ಸಿ ಹೈದರಾಬಾದ್ನ ನಿಜಾಮ. ಆಪ್ಷನ್ ಡಿ ಗ್ವಾಲಿಯರ್ನ ಸಿಂಧಿಯಾ.
ಯಾರು ಮೊದಲಿಗೆ ಈ ಸಬ್ಸಿಡರಿ ಅಲಯನ್ಸ್ ಅನ್ನ ಎಕ್ಸೆಪ್ಟ್ ಮಾಡ್ತಾರೆ? ನಾನು ಕ್ವಶನ್ ಅನ್ನ ಡಿಸ್ಕಸ್ ಮಾಡೋಕ್ಕಿಂತ ಮೊದಲು ಕಾನ್ಸೆಪ್ಟ್ ಹೇಳಬೇಕಾದ್ರೆ 1 ಮಾರ್ಕ್ ಅಂತ ಬರೆದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಎಲ್ಲರೂ ಲಕ್ಷ್ಯವಿಟ್ಟು ಕೇಳಿದ್ದೀರಾ ತಾನೆ? ಹಾಗಾದ್ರೆ ಅತ್ಯಂತ ಸುಲಭವಾಗಿರುವಂತಹ ಆನ್ಸರ್ ಕಮೆಂಟ್ ಮಾಡಿ. ನನಗೆಲ್ಲ ಗೊತ್ತು ನೀವೆಲ್ಲರೂ ಆನ್ಸರ್ ಮಾಡಿರ್ತೀರಾ ಅಂತ. ಸೂಪರ್ಬ್. ಸೊ ನಿಜಾಮ್ ಆಫ್ ಹೈದರಾಬಾದ್ ಅಥವಾ ಹೈದರಾಬಾದಿನ ನಿಜಾಮ ಈ ಸಹಾಯಕ ಸೈನ್ಯ ಪದ್ಧತಿಯನ್ನ ಅಂಗೀಕರಿಸಿದ ಮೊದಲ ಸಂಸ್ಥಾನ. ನೆಕ್ಸ್ಟ್ ಪ್ರಶ್ನೆ ಏನು? ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ಇನ್ 1 ಸೆಂಟೆನ್ಸ್. ವೈ ಡಿಡ್ ವೆಲೆಸ್ಲಿ ಇಂಟ್ರೊಡ್ಯೂಸ್ ಸಬ್ಸಿಡರಿ ಅಲಯನ್ಸ್? ವೆಲೆಸ್ಲಿ ಏಕೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಪರಿಚಯಿಸಿದ? ನಿಮ್ಗೆ ಗೊತ್ತಿರೋ ಹಾಗೆ ಯಾಕೆ? ಟು ಬ್ರಿಂಗ್ ದ ಇಂಡಿಯನ್ ಕಿಂಗ್ಸ್ ಟು ಕಂಟ್ರೋಲ್, ಲಾರ್ಡ್ ವೆಲೆಸ್ಲಿ ಇಂಟ್ರೊಡ್ಯೂಸ್ಡ್ ಸಬ್ಸಿಡರಿ ಅಲಯನ್ಸ್. ಇದು 1 ಮಾರ್ಕಿಗೆ ಏಪ್ರಿಲ್ 2023ರಲ್ಲಿ ಬಂದಿರುವಂತಹ ಪ್ರಶ್ನೆ. ಲಾರ್ಡ್ ವೆಲೆಸ್ಲಿಯು ಭಾರತೀಯ ರಾಜರನ್ನ ನಿಯಂತ್ರಿಸಲು ಸಹಾಯಕ ಸೈನ್ಯ ಪದ್ಧತಿಯನ್ನ ಪರಿಚಯಿಸ್ತಾನೆ. ಎಲ್ಲರಿಗೂ ಅರ್ಥ ಆಗಿದೆ ತಾನೆ? ಗುಡ್. ಓಕೆ, ಸೊ 2 ಪಾಲಿಸೀಸ್ಗಳನ್ನ ತಿಳ್ಕೊಂಡ್ವಿ. ಈಗ ಪಾಲಿಸೀಸ್ಗಳ ಇಂಪ್ಯಾಕ್ಟ್ ಅನ್ನು ಸಹ ನಾವು ಕಾಣಬಹುದು ಈ ಆಂಗ್ಲೋ ಮರಾಠ ವಾರ್ಸ್ಗಳಲ್ಲಿ. ಒಟ್ಟು 3 ಆಂಗ್ಲೋ ಮರಾಠ ವಾರ್ಸ್ಗಳು ಆಗತ್ತೆ. ಅದರಲ್ಲಿ ಮೊದಲಿಗೆ ಬರುವಂಥದ್ದು ಫಸ್ಟ್ ಆಂಗ್ಲೋ ಮರಾಠ ವಾರ್. ನಾನು ನಿಮ್ಗೆ ಆಲ್ರೆಡಿ ಹೇಳಿರುವ ಹಾಗೆ ಭಾರತದ ವೆಸ್ಟರ್ನ್ ಪಾರ್ಟ್ಸ್ ಅನ್ನ ಬ್ರಿಟಿಷರು ಕ್ಯಾಪ್ಚರ್ ಮಾಡಬೇಕಾಗಿತ್ತು. ಆದರೆ ಆ ವೆಸ್ಟರ್ನ್ ಪಾರ್ಟ್ ನಲ್ಲಿ ಅವರಿಗೆ ಒಂದು ದೊಡ್ಡ ಫೋರ್ಸ್ ಏನ್ ಮಾಡ್ತಾ ಇತ್ತು, ಪ್ರಾಬ್ಲಮ್ ಅನ್ನ ಕೊಡ್ತಾ ಇತ್ತು. ಯಾವ ಫೋರ್ಸ್ ಅದು? ಮರಾಠರ ಪೇಶ್ವೆ ಫೋರ್ಸ್. ಆ ಮರಾಠರ ಪೇಶ್ವೆಗಳು ಈ ಬ್ರಿಟಿಷರಿಗೆ ಒಂದು ದೊಡ್ಡ ತಲೆನೋವಾಗಿದ್ರು. ಹಾಗಾದರೆ ಹೇಗೆ ಮರಾಠರ ಪೇಶ್ವೆಗಳನ್ನ ಕೆಳಗಿಳಿಸಲು ಬ್ರಿಟಿಷರು ಹೇಗೆ ಯಶಸ್ವಿ ಆದರು ಅಂತ ನಾವು ಈ ಬರುವಂತಹ ಮುಂದಿನ ಸ್ಲೈಡ್ಗಳಲ್ಲಿ ತಿಳಿಯೋಣ. ಫಸ್ಟ್ ಆಂಗ್ಲೋ ಮರಾಠ ವಾರ್, ಮೊದಲ ಆಂಗ್ಲೋ ಮರಾಠ ಯುದ್ಧ 1775 to 1782, 1775ರಿಂದ 1782ರವರೆಗೆ ನಡೆಯುತ್ತೆ. ಸರಿಸುಮಾರು 7 ಇಯರ್ಸ್, ವೆರಿ ಲಾಂಗ್ ಸ್ಪ್ಯಾನ್ ಆಫ್ ಟೈಮ್. ಓಕೆ, 7 ಇಯರ್ಸ್ ತನಕ ಇದು ನಡೆಯುತ್ತೆ. ಬಹಳಷ್ಟು ಏಳು ಬೀಳುಗಳನ್ನ ನಾವು ಈ 7 ವರ್ಷಗಳಲ್ಲಿ ಕಾಣಬಹುದು. ಹಾಗಾದರೆ ಏನೇನು ಅವು? ಬನ್ನಿ ನೋಡೋಣ. ಓಕೆ, ಸೊ ಮರಾಠರು, ನಾವು ಮರಾಠ ಅಂತ ಇದ್ವಲ್ಲ, ಹಾಗಾದರೆ ಮರಾಠರು ಯಾರು? ಇಂಟ್ರಡಕ್ಷನ್ ಟು ಮರಾಠ ಫ್ಯಾಮಿಲಿ, ಮರಾಠ ಕುಟುಂಬದ ಪರಿಚಯ. ಪೇಶ್ವಾ ಬಾಜಿರಾವ್. ಸೊ ಇಲ್ಲಿ ಬಂದಿರುವಂತಹ ಈ ಪೇಶ್ವಾ ಅನ್ನೋದಿದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾರ್ದೋ ಅಡ್ಡ ಹೆಸರು ಅಥವಾ ಸರ್ ನೇಮ್ ಅಲ್ಲ. ಪೇಶ್ವಾ ಅನ್ನೋದು ಒಂದು ಪದವಿ ಆಗಿರುತ್ತೆ. ಪೇಶ್ವಾ ಅನ್ನೋದು ಒಂದು ಪದವಿ ಆಗಿರುತ್ತೆ. ಓಕೆ, ಟೈಟಲ್ ಅಂತ ಕರಿತೇವಲ್ಲ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಹೇಗೆ ಪ್ರೈಮ್ ಮಿನಿಸ್ಟರ್ ಅನ್ನೋ ಪದವಿ ಇದೆ, ಪೋಸ್ಟ್ ಇದೆ, ಅದೇ ರೀತಿ ಇಲ್ಲೂ ಸಹ ಅವರದೊಂದು ಪೋಸ್ಟ್ ಇತ್ತು, ಅದಕ್ಕೆ ಪೇಶ್ವಾ ಅಂತ ಕರೀತಾರೆ. ಸೊ ಈಗ ಪೇಶ್ವೆ ಯಾರಾಗಿದ್ರು? ಪೇಶ್ವಾ ಬಾಜಿರಾವ್ ಅವರು ಪೇಶ್ವಾ ಆಗಿದ್ರು. ಸೊ ಇದು ಅರ್ಥ ಆಗಿದೆ. ಬಾಜಿರಾವ್ ಮತ್ತೆ ರಘುನಾಥ್ ರಾವ್ ಇವರಿಬ್ಬರು ಅಣ್ಣ ತಮ್ಮಂದಿರರು. ಇವರಲ್ಲಿ ಬಾಜಿರಾವ್ ಪೇಶ್ವಾ ಆಗಿರ್ತಾನೆ. ಈ ಬಾಜಿರಾವನಿಗೆ 3 ಜನ ಮಕ್ಕಳು, ವಿಶ್ವಾಸ್ ರಾವ್, ಮೊದಲನೇ ಮಾಧವರಾವ್ ಹಾಗೂ ನಾರಾಯಣ್ ರಾವ್. ಈ 3 ಜನ ಮಕ್ಕಳು ಇರ್ತಾರಲ್ಲ. ಇಂತಹ ಬಾಜಿರಾವಿನ ನಿಧನ ಆದ್ಮೇಲೆ ಇಲ್ಲಿರುವಂತಹ ರಘುನಾಥ್ ರಾವ್ ತಾನು ಪೇಶ್ವಾ ಆಗ್ಬೇಕು ಅಂತ ಬಯಸ್ತಾನೆ. ಇದನ್ನೇ ನಾವು ಇನ್ ಡೆಪ್ತ್ ಆಗಿ ಬರುವಂತಹ ಮುಂದಿನ ಸ್ಲೈಡ್ಗಳಲ್ಲಿ ಡಿಸ್ಕಸ್ ಮಾಡ್ತೇವೆ. ಈಗ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿರೋದು ಏನು? ಬಾಜಿರಾವನಿಗೆ 3 ಜನ ಮಕ್ಕಳು ಇರ್ತಾರೆ. ಹಾಗೆ ನಾರಾಯಣ್ ರಾವ್ನಿಗೆ ಒಬ್ಬ ಮಗನ ಇರ್ತಾನೆ, 2ನೇ ಮಾಧವರಾವ್. ಇವರೆಲ್ಲರೂ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನ ಪ್ಲೇ ಮಾಡ್ತಾರೆ. ನಾರಾಯಣ್ ರಾವ್ ಇರ್ಬಹುದು, ಮಾಧವರಾವ್ 2 ಇರ್ಬಹುದು, ರಘುನಾಥ್ ರಾವ್ ಇರ್ಬಹುದು. ಈ 3 ಹೆಸರುಗಳನ್ನ ನಾವು ರಿಪೀಟೆಡ್ ಆಗಿ ಕೇಳ್ತಾ ಇರ್ತೇವೆ. ಓಕೆ ಮಕ್ಕಳೇ? ಓಕೆ, ಸೊ ವಾರ್ ಫಾಟ್ ಬಿಟ್ವೀನ್ ಡ್ಯಾಶ್ ಅಂಡ್ ಡ್ಯಾಶ್. ಯುದ್ಧ ಡ್ಯಾಶ್ ಮತ್ತು ಡ್ಯಾಶ್ ನಡುವೆ ನಡೆಯಿತು. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಆಂಗ್ಲೋ ಮರಾಠ ವಾರ್ಸ್. ಆಂಗ್ಲೋ ಅಂದ್ರೆ ಯಾರು? ಆಂಗ್ಲರು, ಬ್ರಿಟಿಷರು. ಹಾಗೆ ಮರಾಠರು. ಸೊ ವಾರ್ ಫಾಟ್ ಬಿಟ್ವೀನ್ ಬ್ರಿಟಿಷ್ ಅಂಡ್ ಮರಾಠಾಸ್. ಸೊ ಬ್ರಿಟಿಷ್ ಅಂಡ್ ಮರಾಠಾಸ್, ಯುದ್ಧ ಬ್ರಿಟಿಷರು ಮತ್ತು ಮರಾಠರ ನಡುವೆ ನಡೆಯುತ್ತೆ. ಮೊದಲನೇ ಆಂಗ್ಲೋ ಮರಾಠ ವಾರ್. ಹಾಗಾದರೆ ಕಾರಣಗಳಿಲ್ಲದೆ ಏನೂ ಆಗೋದಿಲ್ಲ. ಹಾಗಾದರೆ ಮೊದಲನೇ ಆಂಗ್ಲೋ ಮರಾಠ ವಾರ್ ಯಾಕೆ ಆಯಿತು? ಫಸ್ಟ್ ಕಾರಣ, ಶಾ ಆಲಂ 2 ಅಥವಾ 2ನೇ ಶಾ ಆಲಂ. ಇದನ್ನ ನೀವು ಬಕ್ಸಾರ್ ಕದನದಲ್ಲಿ ಕೇಳಿರ್ತೀರಾ. ನೆನ್ಪು ಮಾಡ್ಕೊಳ್ತಿದ್ದೀರಾ ತಾನೆ? 2ನೇ ಶಾ ಆಲಂ. ಸೊ ಆತನು ಒಬ್ಬ ರೀಜನ್ ಆಗಿರ್ತಾನೆ.
ಏನ್ ಮಾಡ್ತಾನೆ ಅಂತ ನೋಡೋಣ. ಮರಾಠಾಸ್ ಇನ್ಸ್ಟಾಲ್ಡ್ ಬ್ಯಾಕ್ ಟು ದ ಥ್ರೋನ್ ಡೆಲ್ಲಿ. ಮರಾಠರು ಮತ್ತೆ ದೆಹಲಿಯ ಸಿಂಹಾಸನದಲ್ಲಿ ಈ ಎರಡನೇ ಶಾ ಆಲಂನನ್ನ ಕುಳ್ಳಿಸ್ತಾರೆ. ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್ ಬಕ್ಸಾರ್ ವಾರ್. ಬಕ್ಸಾರ್ ಕದನದಲ್ಲಿ ಸೋತು ಈ ಎರಡನೇ ಶಾ ಆಲಂ ಈ ಪದವಿಯಲ್ಲಿ ಇರೋದಿಲ್ಲ ಅಂತಹವನನ್ನ ಮರಾಠರು ಏನ್ ಮಾಡ್ತಾರೆ, ದೆಹಲಿಯ ಸಿಂಹಾಸನದಲ್ಲಿ ಕುಳಿಸ್ತಾರೆ. ಅಷ್ಟೇ ಅಲ್ಲ, ಅದರ ನಂತರ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ಯಾರಿಗಾದ್ರೂ ಏನಾದ್ರೂ ಸಹಾಯ ಮಾಡಿದ್ದೀರಾ ಅಂದ್ರೆ ಅವರು ರಿಟರ್ನ್ ಬ್ಯಾಕ್ ಮಾಡ್ಬೇಕಲ್ಲ ಫೇವರ್ ಅನ್ನ. ಹಾಗಾದ್ರೆ ಈ ಎರಡನೇ ಶಾ ಆಲಂ ಏನು ರಿಟರ್ನ್ ಬ್ಯಾಕ್ ಮಾಡ್ತಾನೆ, ಹೇಗೆ ಫೇವರ್ ಅನ್ನ ರಿಟರ್ನ್ ಮಾಡ್ತಾನೆ ಮರಾಠರಿಗೆ ಅಂತ ತಿಳ್ಕೊಳ್ಳೋಣ. ಎರಡನೇ ಶಾ ಆಲಂ ಗೇವ್ ಕೋರಾ ಅಂಡ್ ಅಲಹಾಬಾದ್ ಟು ಮರಾಠಾಸ್ ಅರ್ಲಿಯರ್ ಗಿವನ್ ಟು ಬ್ರಿಟಿಷ್. ಓಕೆ, ಒಂದು ಎಕ್ಸಾಂಪಲ್ ಅನ್ನ ಇದು ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 3 ಜನ ಫ್ರೆಂಡ್ಸ್ ಇದ್ದಾರೆ. ಒಬ್ಬ ಫ್ರೆಂಡು ಒಂದು ಗಿಫ್ಟ್ ಅನ್ನ ಥರ್ಡ್ ಫ್ರೆಂಡಿಗೆ ಕೊಡ್ತಾನೆ. 3 ಫ್ರೆಂಡ್ ಇದ್ದಾರೆ, ಒಂದು ಗಿಫ್ಟ್ ಅನ್ನ ಥರ್ಡ್ ಫ್ರೆಂಡಿಗೆ ಕೊಡ್ತಾರೆ. ಆಮೇಲೆ ಏನ್ ಮಾಡ್ತಾನೆ, ಆ ಥರ್ಡ್ ಫ್ರೆಂಡಿಗೆ ಕೊಟ್ಟಂತಹ ಗಿಫ್ಟ್ ಅನ್ನ ಕಸಿದುಕೊಂಡು ಸೆಕೆಂಡ್ ಫ್ರೆಂಡಿಗೆ ಕೊಡ್ತಾನೆ. ಅವಾಗ ಆಟೋಮೆಟಿಕಲಿ ಥರ್ಡ್ ಫ್ರೆಂಡಿಗೆ ಏನಾಗುತ್ತೆ, ಸಿಟ್ಟು ಬಂದೇ ಬರುತ್ತೆ ಅಲ್ಲ. ಅದೇ ರೀತಿಯಾಗಿ ಇಲ್ಲೂ ಸಹ ಅದೇ ಆಗತ್ತೆ. ಕೋರಾ ಮತ್ತು ಅಲಹಾಬಾದ್ ಪ್ರದೇಶಗಳನ್ನ ಈ ಎರಡನೇ ಶಾ ಆಲಂ ಮೊದಲಿಗೆ ಬ್ರಿಟಿಷರಿಗೆ ಕೊಟ್ಟಿರ್ತಾನೆ. ಆಮೇಲೆ ಆ ಬ್ರಿಟಿಷರಿಂದ ಕಸಿದುಕೊಂಡು ಮರಾಠರಿಗೆ ಕೊಡ್ತಾನೆ. ಇದರಿಂದ ಬ್ರಿಟಿಷರಿಗೆ ಮನಸ್ಸಿಗೆ ನೋವಾಗತ್ತೆ. ಆಬ್ವಿಯಸ್ಲಿ ಆಗ್ಲೇಬೇಕು. ಸೊ ಇಲ್ಲಿ ಕೋರಾ ಮತ್ತು ಅಲಹಾಬಾದ್ಗಳನ್ನ ನೀವು ಕಾಣಬಹುದು. ನಾವು ಈ ಟೆಕ್ಸ್ಟ್ ನಲ್ಲಿ ಮುಂದೆ ಹೋದಂತೆಲ್ಲ ಅಹಮದಾಬಾದ್ ಅನ್ನೋ ಹೆಸರು ಸಹ ಬರುತ್ತೆ. ಅಹಮದಾಬಾದ್ ಗುಜರಾತ್ ನಲ್ಲಿ ಬರುತ್ತೆ, ಅಲಹಾಬಾದ್ ಭಾರತದ ಉತ್ತರ ಭಾಗದಲ್ಲಿ ಬರುತ್ತೆ. ಸೊ ಇವುಗಳ ಎರಡರ ಮಧ್ಯೆಯೂ ಡಿಫರೆನ್ಸ್ ಅನ್ನ ನೀವು ತಿಳ್ಕೊಳ್ಳಿ. ಇದು ಅಲಹಾಬಾದ್, ಇಲ್ಲಿ ಬಂದ್ರೆ ಅದು ಅಹಮದಾಬಾದ್. ಸೊ ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರಾ ಮತ್ತು ಅಲಹಾಬಾದ್ಗಳನ್ನ ಎರಡನೇ ಶಾ ಆಲಂ ಮರಾಠರಿಗೆ ಕೊಡ್ತಾನೆ. ಯಾವಾಗ ಆತ ಮರಾಠರಿಗೆ ಕೊಡ್ತಾನೋ ಆಬ್ವಿಯಸ್ ರಿಸಲ್ಟ್ ಆಗಲೇಬೇಕು. ಏನಾಗತ್ತೆ, ಎನಿಮಿಟಿ ಬಿಟ್ವೀನ್ ಮರಾಠಾಸ್ ಅಂಡ್ ದ ಬ್ರಿಟಿಷ್. ಮರಾಠರು ಮತ್ತೆ ಬ್ರಿಟಿಷರ ನಡುವೆ ವೈರತ್ವವು ಮನೆ ಮಾಡುತ್ತೆ. ಸೊ ಇದರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ. ಇದು ಪೇಶ್ವಾ ಅನ್ನೋದು ಪೋಸ್ಟು. ಬಾಜಿರಾವ್ ಮತ್ತು ರಘುನಾಥ್ ರಾವ್ ಇರ್ತಾರೆ, ಅಣ್ಣ ತಮ್ಮಂದಿರರು. ಬಾಜಿರಾವ್ ನ 3 ಜನ ಮಕ್ಕಳು, ವಿಶ್ವಾಸರಾವ್, ಮೊದಲನೇ ಮಾಧವರಾವ್ ಹಾಗೆ ನಾರಾಯಣ್ ರಾವ್ ಇರ್ತಾರೆ. ನಾರಾಯಣ್ ರಾವ್ನಿಗೆ ಒಬ್ಬ ಮಗ, ಎರಡನೇ ಮಾಧವರಾವ್ ಇರ್ತಾನೆ. ಸೊ ಏನಾಗತ್ತೆ, ಬಾಜಿರಾವ್ನ ನಿಧನವಾಗುತ್ತೆ. ಸೊ ಈಗ ಬಾಜಿರಾವ್ ಇಲ್ಲ, ಈಗ ಪೇಶ್ವಾ ಪೋಸ್ಟ್ ಇದಾಗಿದೆ, ಯಾರು ಅಂತ ಇಲ್ಲ. ಹಾಗಿರ್ಬೇಕಾದ್ರೆ ಆ ಪೇಶ್ವಾ ಪೋಸ್ಟ್ಗೆ ಏನಂತಾನೆ, ರಘುನಾಥ್ ರಾವ್ ತಾನು ಪೇಶ್ವೆ ಆಗ್ಬೇಕು ಅಂತ ಮುಂದೆ ಬರ್ತಾನೆ. ಇವ ಒಬ್ಬ ಕಂಟೆಂಡರ್ ಆದ. ಅದೇ ರೀತಿ ನಾರಾಯಣ್ ರಾವ್ ಇರ್ತಾನಲ್ಲ, ಈತನೂ ಸಹ ಕಂಟೆಂಡರೇ ಆಗಿರ್ತಾನೆ ಮಕ್ಕಳಲ್ಲಿ. ಸೊ ನಾರಾಯಣ್ ರಾವ್ ಮತ್ತೆ ರಘುನಾಥ್ ರಾವ್ ಇವರಿಬ್ಬರ ನಡುವೆ ಏನಾಗತ್ತೆ, ಆಗ್ಬರಲ್ಲ. ಯಾಕಂದ್ರೆ ಇಬ್ಬರಿಗೂ ಈ ಪೇಶ್ವಾ ಅನ್ನೋ ಪೋಸ್ಟ್ ಬೇಕಾಗಿರುತ್ತೆ. ಹೀಗಿರ್ಬೇಕಾದ್ರೆ ರಾಘೋಬಾ ಅಥವಾ ರಘುನಾಥ್ ರಾವ್ ಈ ನಾರಾಯಣ್ ರಾವ್ನನ್ನ ಕೊಲೆ ಮಾಡ್ತಾನೆ. ಸೊ ನಾರಾಯಣ್ ರಾವ್ನನ್ನ ಕೊಲೆ ಮಾಡಿದ್ಮೇಲೆ ಆತ ಏನಂದ್ಕೊಳ್ತಾನೆ, ಆಟೋಮೆಟಿಕಲಿ ನಾನೇ ಈಗ ಪೇಶ್ವೆ ಆಗೋದು ಅಂತ ಆತ ಡಿಸೈಡ್ ಮಾಡ್ತಾನೆ. ಆದರೆ ಈ ಪೇಶ್ವೆಯನ್ನ ಡಿಸೈಡ್ ಮಾಡೋರು ಯಾರು, ಮರಾಠ ಫೆಡರೇಷನ್ ಅಥವಾ ಮರಾಠ ಒಕ್ಕೂಟ. ಈ ಹೆಸರು ಬಹಳಷ್ಟು ಬಾರಿ ರಿಪೀಟ್ ಆಗುತ್ತಾ ಇರುತ್ತೆ, ಮರಾಠ ಒಕ್ಕೂಟ ಅಥವಾ ಮರಾಠ ಫೆಡರೇಷನ್. ಪೇಶ್ವಾ ಅನ್ನೋದು ಒಂದು ಪೋಸ್ಟ್. ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರ್ನ ಪೋಸ್ಟ್ ಹೇಗಿದೆಯೋ ಹಾಗೆ ಅದೊಂದು ಪೋಸ್ಟ್. ಅದನ್ನ ಡಿಸೈಡ್ ಮಾಡೋರು ಯಾರು, ಮರಾಠ ಒಕ್ಕೂಟ. ಮರಾಠ ಒಕ್ಕೂಟ ಅಂದ್ರೆ ಏನು, ಅದರಲ್ಲಿ ಬಹಳಷ್ಟು ಫ್ಯಾಮಿಲೀಸ್ಗಳು ಬರ್ತವೆ. ಆ ಫ್ಯಾಮಿಲೀಸ್ಗಳು ಕೂಡಿ ಈ ಮರಾಠ ಯಾರು ಪೇಶ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡೋದಾಗಿರುತ್ತೆ. ಇವ ಪೇಶ್ವೆ ಆಗಿರ್ತಾನೆ ಬಾಜಿರಾವ್, ಆತನ ನಿಧನ ಆಗುತ್ತೆ. ಆಮೇಲೆ ರಘುನಾಥ್ ರಾವ್ ಮತ್ತೆ ನಾರಾಯಣ್ ರಾವ್ ಇವರಿಬ್ಬರು ಕಂಟೆಂಡರ್ ಇರ್ತಾರೆ. ನಾರಾಯಣ್ ರಾವ್ ಪೇಶ್ವೆ ಆಗ್ತಾನೆ. ಆಗ ರಘುನಾಥ್ ರಾವ್ ಈ ನಾರಾಯಣ್ ರಾವ್ನನ್ನ ಕೊಲೆ ಮಾಡಿಬಿಡ್ತಾನೆ. ಓಕೆ, ಇಲ್ಲಿ ತನಕ ಅರ್ಥ ಆಗಿದೆ ಅನ್ಕೊಳ್ತೇನೆ. ಆಮೇಲೆ ಈತ ಡಿಸೈಡ್ ಮಾಡ್ತಾನೆ ತಾನೇ ಪೇಶ್ವೆ ಆಗ್ಬಹುದು ಅಂತ. ಆದರೆ ಮರಾಠ ಒಕ್ಕೂಟ ಏನ್ ಹೇಳುತ್ತೆ, ನಾರಾಯಣ್ ರಾವಿನ ಮಗು ಆಗಿರುವಂತಹ, ಏಜ್ ಅಲ್ಲಿ ಮೈನರ್ ಆಗಿರುವಂತಹ ಎರಡನೇ ಮಾಧವ್ ರಾವ್ ನೆಕ್ಸ್ಟ್ ಪೇಶ್ವಾ ಆಗ್ಬೇಕು ಅಂತ ಮರಾಠ ಒಕ್ಕೂಟ ಡಿಸೈಡ್ ಮಾಡುತ್ತೆ. ಯಾವಾಗ ಮರಾಠ ಒಕ್ಕೂಟ ಹಾಗೆ ಡಿಸೈಡ್ ಮಾಡುತ್ತೋ ಆವಾಗ ರಘುನಾಥ್ ರಾವ್ ಬ್ರಿಟಿಷರ ಸಹಾಯವನ್ನ ಯಾಚನೆ ಮಾಡ್ತಾ ಹೋಗ್ತಾನೆ. ಅಪ್ರೋಚ್ ಬ್ರಿಟಿಷ್ ಫಾರ್ ಸಪೋರ್ಟ್. ಯಾಕಂದ್ರೆ ಆಲ್ರೆಡಿ ಪೇಶ್ವಾ ಈಗ ಎರಡನೇ ಮಾಧವರಾವ್ ಆಗಿದ್ದಾನೆ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಸಿಂಪಲ್ ಇದೆ,
ಅತ್ಯಂತ ಸಿಂಪಲ್ ಆಗಿ ಸಹ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಿಮ್ಗೆ ಟೈಮ್ ಬೇಕಂದ್ರೆ ಒಂದ್ಸಲ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಯಾವಾಗ ಬ್ರಿಟಿಷರಿಗೆ ಈ ಸಿಚುವೇಶನ್ ಅಲ್ಲಿ ಒಂದು ಏನು ಹಸ್ತಕ್ಷೇಪ ಮಾಡಲು ಅವಕಾಶ ಸಿಗುತ್ತೋ ಅವರು ಖುಷಿ ಆಗ್ತಾರೆ. ಸೊ ಎಕ್ಸ್ಪ್ಲಾಯ್ಟಿಂಗ್ ದ ಸಿಚುವೇಶನ್ ಇನ್ ದೇರ್ ಫೇವರ್, ಬ್ರಿಟಿಷರು ಪರಿಸ್ಥಿತಿಯನ್ನ ತಮ್ಮ ಪರವಾಗಿ ಬಳಸಿಕೊಳ್ಳುವಲ್ಲಿ ಏನ್ ಮಾಡ್ತಾರೆ, ಯಶಸ್ವಿ ಆಗ್ತಾರೆ. ಸೊ ಈ ರೀತಿಯಾಗಿ ಬ್ರಿಟಿಷರು ಡೈರೆಕ್ಟ್ ಇಂಟರ್ಫರೆನ್ಸ್ ಮಾಡ್ತಾರೆ. 1775 to 1782 ಸುಮಾರು 7 ವರ್ಷಗಳ ಕಾಲ ಲಾಂಗ್ ವಾರ್ ವೇಜ್ಡ್ ಅಗೇನ್ಸ್ಟ್ ಮರಾಠ ಬೈ ಬ್ರಿಟಿಷರು ಮತ್ತೆ ಮರಾಠರ ನಡುವೆ 7 ವರ್ಷಗಳ ಕಾಲ ದೀರ್ಘ ಯುದ್ಧ ನಡೆಯುತ್ತೆ. ಹಾಗಾದ್ರೆ ಯುದ್ಧದ ಪರಿಣಾಮಗಳೇನು? ನಿಮಗೂ ಸಹ ಇಂಟ್ರೆಸ್ಟ್ ಇದೆ ಅಲ್ಲ ತಿಳ್ಕೊಳ್ಳಿಕ್ಕೆ? ಓಕೆ, ಸೊ ಆಲ್ರೆಡಿ ಹೇಳಿದಾನೆ, ಅಲಹಾಬಾದ್ ಉತ್ತರ ಭಾರತದಲ್ಲಿ ಬರುತ್ತೆ, ಅಹಮದಾಬಾದ್ ಗುಜರಾತ್ ನಲ್ಲಿ ಬರುತ್ತೆ. ಸೊ ಮೊದಲಿಗೆ ಏನಾಗುತ್ತೆ ಅಂದ್ರೆ ಮರಾಠರದ್ದೇ ಪ್ರಾಬಲ್ಯ ಇರುತ್ತೆ, ಮರಾಠರದ್ದೇ ಅಪ್ಪರ್ ಹ್ಯಾಂಡ್ ಇರುತ್ತೆ. ಹೇಗೆ ವಾರ್ ಮುಂದೆ ಹೋಗ್ತಾ ಹೋಗುತ್ತೋ ಹಾಗೆ ಬ್ರಿಟಿಷರ ಪ್ರಾಬಲ್ಯ ಮೇಲ್ ಹೋಗ್ತಾ ಹೋಗುತ್ತೆ, ಮರಾಠರು ಕೆಳಗೆ ಬರ್ತಾ ಹೋಗ್ತಾರೆ. ಹೀಗಿರಬೇಕಾದರೆ ಅಹಮದಾಬಾದ್ ಅನ್ನ ಮರಾಠರು ಸೋಲ್ಬೇಕಾಗತ್ತೆ. ಈ ಅಹಮದಾಬಾದ್ ಬ್ರಿಟಿಷರಿಗೆ ದೊರಕುತ್ತೆ. ಸೊ ಅಹಮದಾಬಾದ್ ಈಗ ಬ್ರಿಟಿಷರಿಗೆ ದೊರಕಿತು. ಹೀಗಿರಬೇಕಾದರೆ ಕೊನೆಯದಾಗಿ ಸಾಲ್ಬಾಯ್ ಅಗ್ರಿಮೆಂಟ್ ಆಗುತ್ತೆ. ಸಾಲ್ಬಾಯ್ ಅಗ್ರಿಮೆಂಟ್ ನೊಂದಿಗೆ ಎಂಡೆಡ್ ದ ವಾರ್, ಸಾಲ್ಬಾಯ್ ಒಪ್ಪಂದದೊಂದಿಗೆ ಯುದ್ಧದ ಅಂತ್ಯ ಆಗುತ್ತೆ. ಸೊ ಎರಡನೇ ಮಾಧವರಾವ್ ಪೇಶ್ವಾ ಆಗ್ತಾನೆ. ಬಟ್ ಇದು ಯಾವ ಕಾಸ್ಟ್ ಅಲ್ಲಿ ಬರುತ್ತೆ? ಅಹಮದಾಬಾದ್ ಅನ್ನ ಇವರು ಕಳ್ಕೊಳ್ಬೇಕಾಗತ್ತೆ. ಎರಡನೇ ಮಾಧವರಾವ್ ಮರಾಠ ಒಕ್ಕೂಟರ ಪ್ರತಿನಿಧಿಯಾಗೇ ಇರ್ತಾನೆ, ಅವರ ಪೇಶ್ವನೇ ಆಗಿರ್ತಾನೆ. ಬಟ್ ಅವರು ಅಹಮದಾಬಾದ್ ಅನ್ನ ಕಳ್ಕೊಳ್ಬೇಕಾಗತ್ತೆ. ರಾಘೋಬ ಪೇಶ್ವೆ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಎರಡನೇ ಮಾಧವರಾವ್ ಪೇಶ್ವೆ ಆಗ್ತಾನೆ. ಸೂಪರ್. ಸೊ ಒಂದನೇ ಆಂಗ್ಲೋ ಮರಾಠ ಯುದ್ಧ ಅಥವಾ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಹೋಗೋಣ. ಸೆಕೆಂಡ್ ಆಂಗ್ಲೋ ಮರಾಠ ವಾರ್, ಇದು 1803 ದಿಂದ 1805 ದವರೆಗೆ ನಡೆಯುತ್ತೆ. 1803 1805 ಸುಮಾರು 2 ವರ್ಷ. ಮೊದಲನೇದು 7 ವರ್ಷ ಆಗಿತ್ತು. ಇದು ಬಹಳಷ್ಟು ಸಣ್ಣ ಇದರ ಟೈಮ್ ಪೀರಿಯಡ್ ಅಲ್ಲಿ ನಡೆಯುವಂತಹ ಯುದ್ಧ. ಇದು ನಿಮಗೆ ಆಲ್ರೆಡಿ ಗೊತ್ತಿದೆ. ಮರಾಠ ಕುಟುಂಬದ ಪರಿಚಯ. ಇವು ರಘುನಾಥ್ ರಾವ್ ಇದ್ದಾನೆ, ನಾರಾಯಣ್ ರಾವ್ನ ಹತ್ಯೆ ಆಗತ್ತೆ. ಹಾಗೆ ಬಾಜಿರಾವ್ ಸಹ ಇಲ್ಲ ನಮ್ಮ ಹತ್ರ, ರಘುನಾಥ್ ರಾವ್. ಆಮೇಲೆ ಆದಂತಹ ಒಂದನೇ ಆಂಗ್ಲೋ ಮರಾಠ ವಾರದಲ್ಲಿ ಏನಾಗುತ್ತೆ, ಸಾಲ್ಬಾಯ್ ಅಗ್ರಿಮೆಂಟ್ ನೊಂದಿಗೆ ಎರಡನೇ ಮಾಧವರಾವ್ ಪೇಶ್ವೆ ಆಗಿರ್ತಾನೆ. ಬಟ್ ಇಲ್ಲಿ ರೆಡ್ ಮಾಡಲಾಗಿದೆ ಅಂದ್ರೆ ಏನು, ಈತನನ್ನು ಸಹ ಕೊಲೆ ಮಾಡಲಾಗತ್ತೆ. ಎರಡನೇ ಮಾಧವರಾವ್ ಸಹ ತೀರ್ಕೊಳ್ತಾನೆ. ಹಾಗಾದರೆ ಈಗ ನೆಕ್ಸ್ಟ್ ಪೇಶ್ವೆ ಆಗೋದು ಯಾರು? ರಘುನಾಥ್ ರಾವನಿಗೆ ಒಬ್ಬ ಮಗನಿರ್ತಾನೆ. ರಘುನಾಥ್ ರಾವ್ನ ಮಗನಾಗಿರುವಂತಹ ಎರಡನೇ ಬಾಜಿರಾವ್ ಪೇಶ್ವೆ ಆಗ್ತಾನೆ. ಸೊ ಈತನೂ ಇಲ್ಲ. ಹೀಗಿರ್ಬೇಕಾದ್ರೆ ರಘುನಾಥ್ ರಾವ್ನ ಮಗ ಎರಡನೇ ಬಾಜಿರಾವ್ ಪೇಶ್ವೆ ಆಗ್ತಾನೆ. ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಬಹಳಷ್ಟು ಸಾರಿ ನಾನು ಮರಾಠ ಒಕ್ಕೂಟ ಅಂತ ಇದ್ದೆ ಅಲ್ಲ. ಹಾಗಾದರೆ ಈ ಒಕ್ಕೂಟದಲ್ಲಿ ಯಾರ್ಯಾರಿದ್ದಾರೆ ಬನ್ನಿ ನೋಡೋಣ. ಪೇಶ್ವಾ, ಪ್ರೈಮ್ ಮಿನಿಸ್ಟರ್, ಆಲ್ರೆಡಿ ಹೇಳಿರೋ ಹಾಗೆ ಒಂದು ಪದವಿ. ಹೋಳ್ಕರ್ ಇರಬಹುದು, ಸಿಂಧಿಯಾ ಇರಬಹುದು, ಗಾಯಕ್ವಾಡ್ ಇರಬಹುದು, ಭೋಸ್ಲೆ ಇರಬಹುದು. ಈ 4 ಮನೆತನಗಳು ಅಥವಾ ಕುಟುಂಬಗಳು ಕೂಡಿ ಮರಾಠ ಒಕ್ಕೂಟವನ್ನ ಮಾಡ್ತಾ ಇದ್ವು. ಸೊ ಯಾವ್ದು ಹೋಳ್ಕರ್, ಸಿಂಧಿಯಾ, ಗಾಯಕ್ವಾಡ್, ಭೋಸ್ಲೆ ಇವುಗಳು ಡಿಸೈಡ್ ಮಾಡ್ತಾ ಇದ್ವು ಯಾರು ಪೇಶ್ವಾ ಆಗ್ಬೇಕು ಅಂತ. ಹಾಗಾದರೆ ಎರಡನೇ ಆಂಗ್ಲ ಮರಾಠ ವಾರ್ ಯಾರ ಮಧ್ಯೆ ನಡೆಯುತ್ತೆ? ಆಬ್ವಿಯಸ್ಲಿ ಬ್ರಿಟಿಷರು ಮತ್ತೆ ಯಾರು ಮರಾಠರ ಮಧ್ಯೆ ನಡೆಯುತ್ತೆ. ಆದರೆ ನಾವು ಇಲ್ಲಿ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗ್ತೇವೆ. ಇದು ಲಾರ್ಡ್ ವೆಲ್ಲೆಸ್ಲಿ, ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ವೆಲ್ಲೆಸ್ಲಿ ಮತ್ತೆ ಮರಾಠ ಮನೆತನಗಳ ನಡುವೆ ನಡೆಯುತ್ತೆ, ಮರಾಠ ಫ್ಯಾಮಿಲೀಸ್ಗಳ ನಡುವೆ ಎರಡನೇ ಆಂಗ್ಲೋ ಮರಾಠ ವಾರ್ ನಡೆಯುತ್ತೆ. ಕಾರಣಗಳು ಏನು? ಹೇಗೆ ನಾವು ಮೊದಲನೇ ಆಂಗ್ಲೋ ಮರಾಠ ವಾರ್ ಡಿಸ್ಕಸ್ ಮಾಡಬೇಕಾದ್ರೆ ರೀಸನ್ಸ್ ಅನ್ನ ಡಿಸ್ಕಸ್ ಮಾಡಿದ್ಯೋ, ಸಿಮಿಲರ್ ಲೈನ್ಸ್ ಏಕೆ ಎರಡನೇ ಆಂಗ್ಲೋ ಮರಾಠ ವಾರ್ ಆಗುತ್ತೆ. ಯಶವಂತರಾವ್ ಆಫ್ ಹೋಳ್ಕರ್ ಫ್ಯಾಮಿಲಿ, ಮರಾಠ ಮನೆತನಗಳಲ್ಲಿ ಹೋಳ್ಕರ್ ಫ್ಯಾಮಿಲಿ ಸಹ ಇತ್ತಲ್ವಾ, ಅಲ್ಲಿದ್ದಂತಹ ಯಶವಂತರಾವ್, ಹೋಳ್ಕರ್ ಮನೆತನದ ಯಶವಂತರಾವ್ ಮತ್ತೆ ಸಿಂಧಿಯಾ ಫ್ಯಾಮಿಲಿ ಅದು ಸಹ ಇತ್ತಲ್ವಾ ಅಲ್ಲಿ, ದೌಲತ್ ರಾವ್ ಆಫ್ ಸಿಂಧಿಯಾ ಫ್ಯಾಮಿಲಿ, ಸಿಂಧಿಯಾ ಮನೆತನದ ದೌಲತ್ ರಾವ್, ಇವರಿಬ್ಬರಿಗೂ ಏನಾಗುತ್ತೆ,
ಇವರಿಬ್ಬರು ಎನಿಮೀಸ್ಗಳಾಗ್ತಾರೆ. ಆ ಮರಾಠ ಮನೆತನದಲ್ಲೇ ಬಿರುಕು ಮೂಡುತ್ತೆ ಇಂಟರ್ನಲ್ಲಿ. ಸೊ ಇವರಿಬ್ಬರಿಗೂ ಬರ್ತಾ ಇರಲಿಲ್ಲ, ಹೋಳ್ಕರ್ ಮತ್ತೆ ಸಿಂಧ್ಯಾ ಈ ಇಬ್ಬರು ಮನೆತನಗಳಿಗೆ ಆಗ್ತಾ ಇರಲಿಲ್ಲ, ಇವರಿಬ್ಬರು ಶತ್ರುಗಳಾಗ್ತಾರೆ. ದ ಡಿಫರೆನ್ಸ್ ಎಮಂಗ್ ದ ಮರಾಠ ಚೀಫ್ಟೇನ್ಸ್ ಬಿಗನ್. ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷ ಸ್ಟಾರ್ಟ್ ಆಗತ್ತೆ. ಹಾಗಾದರೆ ಈ ಸಂಘರ್ಷ ಮುಂದೇನಾಗತ್ತೆ ಬನ್ನಿ ನೋಡೋಣ. ಹೋಳ್ಕರ್ ಮತ್ತೆ ಸಿಂಧ್ಯಾ, ಹಾಗೆಯೇ ಈ ಪೇಶ್ವಾ ಬಾಜಿರಾವ್, ಆಲ್ರೆಡಿ ನಿಮ್ಗೆ ಹೇಳಿದೆ ಎರಡನೇ ಬಾಜಿರಾವ್ ಏನಾಗ್ತಾನೆ, ಪೇಶ್ವಾ ಆಗಿರ್ತಾನೆ. ಇಂತಹ ಪೇಶ್ವಾ ಬಾಜಿರಾವ್ ಮತ್ತೆ ಸಿಂಧ್ಯಾ ಇವರಿಬ್ಬರೂ ಕೂಡ್ತಾರೆ. ಇವರು ಮತ್ತೆ ಹೋಳ್ಕರ್ ಮನೆತನದ ನಡುವೆ ಯುದ್ಧ ಆಗತ್ತೆ. ಇಂತಹ ಕಂಟ್ರೋಲ್, ಪೇಶ್ವಾ ಪದವಿಯ ಕಂಟ್ರೋಲ್ಗೋಸ್ಕರ ಇವರಿಬ್ಬರ ನಡುವೆ ಹೋಳ್ಕರ್ ಒಬ್ಬನೇ ಇರ್ತಾನೆ, ಈ ಸಿಂಧಿಯಾ ಪ್ಲಸ್ ಪೇಶ್ವಾ ಬಾಜಿರಾವ್ ಇವರಿಬ್ಬರ ನಡುವೆ ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ ಹೋಳ್ಕರ್ ಮನೆತನ ಈ ಇಬ್ಬರನ್ನೂ ಸಹ ಸೋಲಿಸುತ್ತೆ, ಡಿಫೀಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ಹೋಳ್ಕರ್ ಮನೆತನದ ಪ್ರಾಬಲ್ಯ ಹೆಚ್ಚಿಗೆ ಆಗತ್ತೆ. ನೆಕ್ಸ್ಟ್ ಏನಾದ್ರೂ ಮಾಡ್ಬೇಕಲ್ಲ, ಸೋತ್ ಕೂಡ್ಲೆ ಹಾಗೆ ಬಿಟ್ಕೊಡ್ಲಿಕ್ಕೆ ಆಗುದಿಲ್ಲ, ಏನಾದ್ರೂ ಅವರು ಆಕ್ಷನ್ ಸ್ಟೆಪ್ಸ್ ಅನ್ನ ತಗೊಳ್ಬೇಕು. ಸೊ ಹೀಗಿರ್ಬೇಕಾದ್ರೆ ಎರಡನೇ ಬಾಜಿರಾವ್ ಏನ್ ಮಾಡ್ತಾನೆ, ಆತ ಹೆಲ್ಪಿಗೆ ಹೋಗ್ತಾನೆ. ಅವರ ತಂದೆ ಸಹ ಹೆಲ್ಪಿಗೆ ಹೋಗಿರ್ತಾರೆ, ಯಾರ್ದು ಬ್ರಿಟಿಷರ ಹೆಲ್ಪ್ ಅನ್ನ ಕೇಳಕ್ ಹೋಗಿರ್ತಾರೆ. ಸೊ ತಂದೆಯಂತೆ ಮಗನೂ ಸಹ ಹೆಲ್ಪಿಗೆ ಕೇಳಕ್ ಹೋಗ್ತಾನೆ. ಯಾರ ಹೆಲ್ಪ್? ಆಬ್ವಿಯಸ್ಲಿ ಬ್ರಿಟಿಷರ ಹೆಲ್ಪ್ ಆಗತ್ತೆ. ಬ್ರಿಟಿಷರಿಗೂ ಸಹ ಮತ್ತೊಂದು ಚಾನ್ಸ್ ಸಿಗುತ್ತೆ ಈ ಮರಾಠ ಮನೆತನಗಳ ಜಗಳದಲ್ಲಿ ಭಾಗವಹಿಸಲು. ಆಗ ಬ್ರಿಟಿಷರು ಏನ್ ಮಾಡ್ತಾರೆ, ಇದನ್ನ ಒಂದು ಅವಕಾಶದ ತರ ಅವರು ಸ್ವೀಕರಿಸಿ ಏನಂತಾರೆ, ಈ ಪೇಶ್ವಾ ಬಾಜಿರಾವ್ ಟೂನನ್ನ ಹೇಳ್ತಾರೆ, ನೀನು ಸಬ್ಸಿಡರಿ ಅಲಯನ್ಸ್ ಅಲ್ಲಿ ಎಂಟರ್ ಆಗು. ಟ್ರೀಟಿ ಆಫ್ ಬೆಸ್ಸಿನ್, ಪೇಶ್ವೆ ಬೆಸ್ಸಿನ್ ಒಪ್ಪಂದದ ಮೂಲಕ ಸಬ್ಸಿಡರಿ ಅಲಯನ್ಸ್ ಅಲ್ಲಿ ಎಂಟರ್ ಆಗ್ತಾನೆ. ಸಬ್ಸಿಡರಿ ಅಲಯನ್ಸ್ ಅಂದ್ರೆ ಏನು ನೆನ್ಪು ಮಾಡ್ಕೊಳ್ಳಿ, ಫುಟ್ಬಾಲ್ ಗ್ರೌಂಡು, ಕ್ಯಾಪ್ಟನ್, ಕೋಚ್, ಎಕ್ಸ್ಪೆನ್ಸಸ್ ನೆನಪಿಗೆ ಬರ್ತಾ ಇದೆಯಾ? ಸೊ ಅದೇ ಏನಾಗಿರುತ್ತೆ, ಸಬ್ಸಿಡರಿ ಅಲಯನ್ಸ್ ಆಗಿರುತ್ತೆ. ಈ ರೀತಿಯಾಗಿ ಪೇಶ್ವಾ ಈ ಸಬ್ಸಿಡರಿ ಅಲಯನ್ಸ್ ಅನ್ನ ಎಂಟರ್ ಆಗ್ತಾನೆ ಬೆಸ್ಸಿನ್ ಒಪ್ಪಂದದ ಮೂಲಕ. ಹಾಗಾದ್ರೆ ನೆಕ್ಸ್ಟ್ ಏನಾಗತ್ತೆ, ಇತರ ಮರಾಠ ಫ್ಯಾಮಿಲಿಗಳು, ಪೇಶ್ವೆ ಯಾವಾಗ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಎಂಟರ್ ಮಾಡ್ತಾನೋ ಆವಾಗ ಅದನ್ನ ವಿರೋಧಿಸ್ತವೆ, ಅಪೋಸಿಂಗ್, ಈ ಬೆಸ್ಸಿನ್ ಟ್ರೀಟಿಯನ್ನ ಒಪ್ಪೋಜಿಸಿ ಮರಾಠ ಮನೆತನಗಳು ಒಕ್ಕೂಡ್ತವೆ. ಇಲ್ಲಿ ತನಕ ಹೋಳ್ಕರ್ ಮತ್ತೆ ಸಿಂಧ್ಯಾ ಜಗ ಆಡ್ತಾ ಇದ್ರು, ಈಗ ಹೋಳ್ಕರ್, ಸಿಂಧ್ಯಾ, ಭೋಂಸ್ಲೆ ಈ ಮೂರೂ ಕುಟುಂಬಗಳು ಒಗ್ಗೂಡಿ ಏನ್ ಹೇಳ್ತವೆ, ಎರಡನೇ ಬಾಜಿರಾವ್ ಪೇಶ್ವೆ ಆಗಿ ಆ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಮರಾಠ ಮನೆತನಗಳ ನಿರ್ಧಾರವಲ್ಲ ಅಂತ ಅವು ಡಿಸೈಡ್ ಮಾಡ್ತವೆ. ಹೀಗಾಗಿ ಇವು ಬ್ರಿಟಿಷರ ವಿರುದ್ಧ ಅಪೋಸ್ ಮಾಡ್ತವೆ, ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ನಿಂತ ಹಾಗೆ ಆಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನಾಯ್ತು, ಸಿಂಧಿಯಾ, ಹೋಳ್ಕರ್, ಭೋಂಸ್ಲೆ, ಲಾರ್ಡ್ ವೆಲೆಸ್ಲಿ, ಹೀಗಿರಬೇಕಾದ್ರೆ ಈ ಮೂರು ಕುಟುಂಬಗಳು ಒಗ್ಗೂಡಿದರೂ ಸಹ ಏನಾಗುತ್ತೆ, ಫೇಲ್ ಆಗತ್ತೆ. ಯಾರ ಮುಂದೆ ಫೇಲ್ ಆಗುತ್ತೆ, ಲಾರ್ಡ್ ವೆಲೆಸ್ಲಿಯ ಮುಂದೆ ಫೇಲ್ ಆಗತ್ತೆ. ಈ ರೀತಿಯಾಗಿ ಮರಾಠ ಮನೆತನಗಳನ್ನ ಲಾರ್ಡ್ ವೆಲೆಸ್ಲಿ 1803ರಿಂದ 1805ರವರೆಗೆ ಅತ್ಯಂತ ನಿರಂತರವಾಗಿ ಯುದ್ಧ ಮಾಡಿ ಈ ಮೂರೂ ಕುಟುಂಬಗಳನ್ನ ಸೋಲಿಸ್ತಾನೆ. ಓಕೆ, ನಾನು ಹೇಳಿದೆ ನಿರಂತರವಾಗಿ ಯುದ್ಧ ಮಾಡೋದು. ಯಾವಾಗ ನಿರಂತರವಾಗಿ ಯುದ್ಧ ಮಾಡ್ತೇವೋ ಅದಕ್ಕೆ ಹಾಗೆ ಖರ್ಚು ಸಹ ಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಸಾಲದ ಹೊರೆ ಹೆಚ್ಚುತ್ತೆ. ಯಾರ ಮೇಲೆ? ಬ್ರಿಟಿಷರ ಮೇಲೆ. ಇದು ಎಕನಾಮಿಕ್ ಬರ್ಡನ್ ಆಗುತ್ತೆ. ಹೀಗಿರಬೇಕಾದರೆ ಲಾರ್ಡ್ ವೆಲೆಸ್ಲಿಯನ್ನ ಕ್ರಿಟಿಸೈಸ್ ಮಾಡಲಾಗುತ್ತೆ, ತೀವ್ರ ಟೀಕೆಗೆ ಒಳಪಡಿಸಲಾಗುತ್ತೆ. ಯಾಕಂದ್ರೆ ಆತನಿಗೆ ಯುದ್ಧ ಪ್ರಿಯವಾಗಿರುತ್ತೆ. ಆತನಿಗೆ ಆದಷ್ಟು ಯುದ್ಧ ಮಾಡಿ ಗೆಲ್ಲಬೇಕು ಅನ್ನೋ ಒಂದು ಕಾತರತೆ ಇರುತ್ತೆ. ಅದರಿಂದ ಏನಾಗುತ್ತೆ, ಎಕನಾಮಿಕಲಿ ಬರ್ಡನ್ ಆಗುತ್ತೆ. ಹೀಗಾಗಿ ರಿಟರ್ನ್ ಟು ಇಂಗ್ಲೆಂಡ್, ಸ್ವದೇಶಕ್ಕೆ ಮರಳಿದನು. ಆತನನ್ನ ಪುನಃ ಆತನ ಸ್ವದೇಶವಾಗಿರುವಂತ ಇಂಗ್ಲೆಂಡ್ಗೆ ಕಳಿಸಲಾಗುತ್ತೆ. ಆತ ಯಾವಾಗ ಇಂಗ್ಲೆಂಡ್ಗೆ ಹೋಗ್ತಾನೋ ಆಗ ಇಲ್ಲೇನಾಗುತ್ತೆ, ಯಾರು ಯುದ್ಧ ಪ್ರಿಯ ಇರಲ್ಲ. ಹೀಗಾಗಿ ಟೆಂಪ್ರರಿ ಪೀಸ್, ತಾತ್ಕಾಲಿಕ ಶಾಂತಿ ನೆಲೆಸುತ್ತೆ. ಈ ಟೆಂಪ್ರರಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದ್ರೆ ಸ್ವಲ್ಪ ವರ್ಷಗಳ ನಂತರ ಮತ್ತೆ ಯುದ್ಧಗಳು ಸಹ ಸ್ಟಾರ್ಟ್ ಆಗುತ್ತೆ. ಸೊ ಟೆಂಪ್ರರಿ ಪೀಸ್ ಬರುತ್ತೆ ಈ ರೀಜನ್ದಲ್ಲಿ, ಎಲ್ಲಿ ಮರಾಠ ಪೇಶ್ವೆಗಳು ಇರ್ತಾರೋ ಅಲ್ಲಿ.
ಸೊ ಇದು ಎರಡನೇ ಆಂಗ್ಲೋ ಮರಾಠ ವಾರ್. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ನನ್ನ ಫೇವ್ರೆಟ್ ಪಾರ್ಟ್, ನಿಮ್ದು ತಾನೇ ಇದು ಫೇವ್ರೆಟ್ ಪಾರ್ಟ್, ಪ್ರಶ್ನೆ. ಓಕೆ, ನೀವೆಲ್ಲರೂ ಕಮೆಂಟ್ ಮಾಡಬೇಕು. ಓಕೆ, ನನಗೆ ಬಹಳಷ್ಟು ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ಗಳನ್ನ ಓದಿ. ಸೊ ಎಲ್ಲರೂ ಕಮೆಂಟ್ಸನ್ನು ಮಾಡಿ. ದ ಫಸ್ಟ್ ಆಂಗ್ಲೋ ಮರಾಠ ವಾರ್ ಎಂಡೆಡ್ ವಿತ್ ದ ಟ್ರೀಟಿ ಆಫ್ ಯಾವುದು? ಇದು 1 ಮಾರ್ಕಿಗೆ ಜುಲೈ 2023ಯಲ್ಲಿ ಬಂದಿರುವಂತಹ ಪ್ರಶ್ನೆ. ಮೊದಲ ಆಂಗ್ಲೋ ಮರಾಠ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಆಪ್ಷನ್ ಎ ಬೆಸ್ಸಿನ್, ಆಪ್ಷನ್ ಬಿ ಸಾಲ್ಬಾಯ್, ಆಪ್ಷನ್ ಸಿ ಅಲಹಾಬಾದ್, ಆಪ್ಷನ್ ಡಿ ಲಾಹೋರ್. ಯಾವುದು ಸರಿಯಾದ ಉತ್ತರ? ನೆನ್ಪು ಮಾಡ್ಕೊಳ್ಳಿ. ಟಿಕ್ ಟಿಕ್ 5, 4, ಟಿಕ್ ಟಿಕ್ 3, 2, ಟಿಕ್ ಟಿಕ್ 1.5. ಸೊ ಎಲ್ಲರೂ ಕಮೆಂಟ್ ಮಾಡಿದಿರ ತಾನೆ? ಇದು ಸಾಲ್ಬಾಯಿ ಅಗ್ರಿಮೆಂಟ್ನೊಂದಿಗೆ ಫಸ್ಟ್ ಆಂಗ್ಲೋ ಮರಾಠ ವಾರ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಏನು? ಒಂದೇ ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಏನು? ವೈ ಡಿಡ್ ವೆಲೆಸ್ಲಿ ರಿಸೈನ್ ಫ್ರಮ್ ಹಿಸ್ ಪೋಸ್ಟ್ ಅಂಡ್ ರಿಟರ್ನ್ ಟು ಇಂಗ್ಲೆಂಡ್? ವೆಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಹಿಂತಿರುಗಿದನು? ಈಗ ಜಸ್ಟ್ ಡಿಸ್ಕಸ್ ಮಾಡಿರುವಂತಹ ವಿಷಯವೇ. ಯಾಕೆ ಆತ ಸ್ವದೇಶಕ್ಕೆ ಮರಳುತ್ತಾನೆ? ಫೈನಾನ್ಷಿಯಲ್ ಬರ್ಡನ್ ನೆನಪಿಗೆ ಬರ್ತಾ ಇದೆಯಾ? ಸೂಪರ್, ನೀವೆಲ್ಲರೂ ಅತ್ಯಂತ ಜಾಣ ಮಕ್ಕಳು. ಹೀಗಾಗಿ ಎಲ್ಲರೂ ಮನಸ್ಸಲ್ಲೂ ಆನ್ಸರ್ ಮಾಡ್ತಿದ್ದೀರಾ, ಹಾಗೆ ಟೈಪ್ ಮಾಡುವ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದೀರಾ. ದ ಬ್ಯಾಟಲ್ ಥರ್ಸ್ಟಿನೆಸ್ ಇನ್ಕ್ರೀಸ್ ದ ಫೈನಾನ್ಷಿಯಲ್ ಬರ್ಡನ್ ಆಫ್ ದ ಕಂಪನಿ. ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚುತ್ತೆ. ಆನ್ ಬೀಯಿಂಗ್ ಕ್ರಿಟಿಸೈಸ್ಡ್ ಫಾರ್ ದ ಪಾಲಿಸಿ, ವೆಲೆಸ್ಲಿ ರಿಸೈನ್ ಫ್ರಮ್ ಹಿಸ್ ಪೋಸ್ಟ್ ಅಂಡ್ ರಿಟರ್ನ್ ಟು ಇಂಗ್ಲೆಂಡ್. ತೀವ್ರ ಟೀಕೆಗೆ ಒಳಗಾದ ವೆಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಪುನಃ ತನ್ನ ಸ್ವದೇಶಕ್ಕೆ ಮರಳುತ್ತಾನೆ. ಸೂಪರ್. ಸೊ ಫಸ್ಟ್ ಆಂಗ್ಲೋ ಮರಾಠ ವಾರ್, ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ಡನ್. ನೆಕ್ಸ್ಟ್ ಬರುವಂತಹದ್ದು ಥರ್ಡ್ ಆಂಗ್ಲೋ ಮರಾಠ ವಾರ್, ದ ಫೈನಲ್ ಆಂಗ್ಲೋ ಮರಾಠ ವಾರ್ ಅನ್ಬಹುದು. ಒಂದು ಡಿಸೈಸಿವ್ ಫ್ಯಾಕ್ಟರ್ ಅನ್ನ ಈ ವಾರ್ ಪ್ಲೇ ಮಾಡುತ್ತೆ. 1817 ಇಂದ 1818 ಸುಮಾರು 1 ವರ್ಷದ ಅವಧಿಯಲ್ಲಿ ನಡೆದಿರುವಂತಹ ಯುದ್ಧ. ಹಾಗಾದರೆ ಇಲ್ಲಿ ಏನಾಯ್ತು ಬನ್ನಿ ನೋಡೋಣ. ಸೊ ಆಂಗ್ಲೋ ಮರಾಠ ವಾರ್ ಅನ್ಕೊಂಡು ನಿಮ್ಮ ನೆನಪಿಗೆ ಬರಲೇಬೇಕು. ಸೊ ವಾರ್ ಫಾಟ್ ಬಿಟ್ವೀನ್ ಬ್ರಿಟಿಷ್ ಅಂಡ್ ಮರಾಠಾಸ್. ಕಾರಣಗಳು ಏನು? ಸಿಂಪಲ್. ಏನ್ ಕಾರಣ? ಮರಾಠಾಸ್ ಫ್ಯಾಮಿಲೀಸ್ ಟ್ರೈ ಟು ಪ್ರೊಟೆಕ್ಟ್ ದೇರ್ ಇಂಡಿಪೆಂಡೆನ್ಸ್ ಅಂಡ್ ಆನರ್. ಸೊ ಮರಾಠ ಫ್ಯಾಮಿಲೀಸ್ಗಳು ಏನ್ ಮಾಡ್ತವೆ ಅಂದ್ರೆ ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳಲು ಪ್ರಯತ್ನವನ್ನ ನಡೆಸ್ತವೆ. ಅವರ ಘನತೆ ಮತ್ತು ಸ್ವಾತಂತ್ರ್ಯಕ್ಕೆ ಹೇಗೆ ಹೊಡೆತ ಬಿದ್ದಿರುತ್ತೆ? ಯಾವಾಗ ಪೇಶ್ವೆ ಬಾಜಿರಾವ್ ಟು ಯಾವ ಅಗ್ರಿಮೆಂಟ್ ಅನ್ನ ಎಂಟರ್ ಮಾಡ್ತಾನೆ, ಸಬ್ಸಿಡರಿ ಅಲೈನ್ಸ್ ಅನ್ನ ಎಂಟರ್ ಮಾಡ್ತಾನೋ, ಆವಾಗ ಮರಾಠ ಮನೆತನಗಳ ಘನತೆ ಮತ್ತು ಸ್ವಾತಂತ್ರ್ಯಕ್ಕೆ ಹೊಡೆತ ಬೀಳುತ್ತೆ. ಅದೇ ರೀತಿ ಪೇಶ್ವಾ ಬಾಜಿರಾವ್ ಟು ಟ್ರೈ ಟು ಫ್ರೀ ಹಿಮ್ಸೆಲ್ಫ್ ಫ್ರಮ್ ದ ಕ್ಲಚಸ್ ಆಫ್ ಇಂಗ್ಲಿಷ್. ಅದೇ ರೀತಿ ಈತ ಅಗ್ರಿಮೆಂಟ್ಗೆ ಸೈನ್ ಮಾಡಿರ್ತಾನೆ. ಅದರ ಜೊತೆಗೆ ಆತನಿಗೆ ಏನಂತ ಬರುತ್ತೆ, ಆತನೂ ಸಹ ಗೊತ್ತಾಗತ್ತೆ ಈ ಅಗ್ರಿಮೆಂಟ್ ಅಲ್ಲಿ ನನ್ನ ಫ್ರೀಡಮ್ ಎಲ್ಲ ಲಾಸ್ ಆಗ್ತಾ ಇದೆ ಅಂತ ಆತನಿಗೆ ಮನಸ್ಸಿಗೆ ಬರುತ್ತೆ. ಹೀಗಾಗಿ ಫ್ರೀ ಹಿಮ್ಸೆಲ್ಫ್, ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಹವಣಿಸುತ್ತಿದ್ದನು. ಈ ರೀತಿಯಾಗಿ ಮರಾಠ ಮನೆತನಗಳು ಇರಬಹುದು, ಪೇಶ್ವಾ ಬಾಜಿರಾವ್ ಟೂನು ಇರ್ಬೋದು. ಇವರೆಲ್ಲರೂ ಏನ್ ಡಿಸೈಡ್ ಮಾಡ್ತಾರೆ, ಈ ಬ್ರಿಟಿಷರನ್ನ ನಾವು ಹೊರಗೆ ಹಾಕ್ಲೇಬೇಕು. ಏಕೆಂದ್ರೆ ಈಗ ನಮ್ಮ ಘನತೆ ಮತ್ತು ನಮ್ಮ ಸ್ವಾತಂತ್ರ್ಯ ಎಲ್ಲವನ್ನೂ ಸಹ ಬ್ರಿಟಿಷರು ಕಿತ್ಕೊಂಡಿದ್ದಾರೆ ಅಂತ. ಸೊ ಹೀಗಿರ್ಬೇಕಾದ್ರೆ ಆತನನ್ನ ತಾನು ಫ್ರೀ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ತಾನೆ? ಪೇಶ್ವಾ ಅಟ್ಯಾಕ್ ದ ಬ್ರಿಟಿಷ್ ರೆಸಿಡೆನ್ಸಿ ಇನ್ 1817. ಪೇಶ್ವೆಯು ಬ್ರಿಟಿಷರ ರೆಸಿಡೆನ್ಸಿ ಆಗಿದ್ದಂತಹ ಪೂನಾ ಅಥವಾ ಪುಣೆ ಅಂತ ಏನ್ ಕರಿತೇವೆ, ಅದನ್ನ ಆತ 1817 ಅಟ್ಯಾಕ್ ಮಾಡ್ತಾನೆ. ಪೇಶ್ವಾ ಬಾಜಿರಾವ್ ಪುಣೆಯ ಮೇಲೆ ಅಟ್ಯಾಕ್ ಮಾಡಿ ಆ ರೆಸಿಡೆನ್ಸಿಯನ್ನ ಸುಟ್ಟು ಹಾಕ್ತಾನೆ. 1817 ಬರ್ನ್ಟ್ ಇಟ್ ಡೌನ್. ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿ ಸುಟ್ಟು ಹಾಕ್ತಾನೆ. ಸೊ ಇದು ಒಂಥರ ಏನು, ಯುದ್ಧಕ್ಕೆ ಎಂಟರ್ ಆದ ಹಾಗೆ ತಾನೆ. ಯಾವಾಗ ನಾವು ಬೇರೆ ರೆಸಿಡೆನ್ಸಿಯ ಮೇಲೆ, ಅವರ ಕಂಟ್ರೋಲ್ನಲ್ಲಿರುವಂತಹ ರೆಸಿಡೆನ್ಸಿಯ ಮೇಲೆ ಅಟ್ಯಾಕ್ ಮಾಡ್ತೇವೆ. ಸೊ ಈಗ ಯುದ್ಧ ಆಗಲೇಬೇಕು. ಕೇವಲ ಪೇಶ್ವೆ ಅಷ್ಟೇ ಅಲ್ಲ, ಅವನ ಮತ್ತೊಂದು ಕಡೆ ಅಪ್ಪಾ ಸಾಹೇಬ್ ಆಫ್ ನಾಗ್ಪುರದ ಅಪ್ಪಾ ಸಾಹೇಬ್ ಇರಬಹುದು, ಮಲ್ಹಾರ್ ರಾವ್ ಹೋಳ್ಕರ್ ಮನೆತನದ ಮಲ್ಹಾರ್ ರಾವ್ ಇರಬಹುದು.
ಇವರೂ ಸಹ ಬ್ರಿಟಿಷರ ಒಂದು ಏನು ಬ್ರಿಟಿಷರನ್ನ ಸಪ್ರೆಸ್ ಮಾಡ್ಬೇಕಂತ ಹೋಗ್ತಾರೆ. ಆದರೆ ಬ್ರಿಟಿಷರು ಈ ಇಬ್ಬರನ್ನೂ ಸಹ ರೂತ್ಲೆಸ್ಲಿ ಆಗಿ ಅತ್ಯಂತ ಕ್ರೂರವಾಗಿ ಏನ್ ಮಾಡ್ತಾರೆ, ಸಪ್ರೆಸ್ ಮಾಡ್ತಾರೆ. ಇವರದ್ದು ಸಹ ಬ್ರಿಟಿಷರ ಮುಂದೆ ನಡೆಯಲ್ಲ. ಇದರ ಜೊತೆಗೆ 1818 ಪೇಶ್ವಾ ಬಾಜಿರಾವ್ ಟು ಫಾಟ್ ಅಗೇನ್ಸ್ಟ್ ಬ್ರಿಟಿಷ್ ಅಂಡ್ ಲೇಟರ್ ಸರೆಂಡರ್ಡ್. ಸೊ ಪೂನಾ ರೆಸಿಡೆನ್ಸಿಯ ಮೇಲೆ ಅಟ್ಯಾಕ್ ಅನ್ನ ನೋಡಿದ್ವಿ. ಅದರ ನಂತರ ಆತ ಕೋರೆಗಾಂವ್ ಮತ್ತು ಅಷ್ಟಿಯಲ್ಲೂ ಸಹ ನಮ್ಮ ಪೇಶ್ವೆ ಬಾಜಿರಾವ್ ಬ್ರಿಟಿಷರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ. ಆದರೆ ಸೋತು ಶರಣಾಗಬೇಕಾಗತ್ತೆ. ಈ ರೀತಿಯಾಗಿ ಎಷ್ಟೇ ಅಟೆಂಪ್ಟ್ ಅನ್ನ ಮಾಡಿದ್ರೂ ಸಹ ಬ್ರಿಟಿಷರ ಮುಂದೆ ಕೊನೆಗೆ ಏನೂ ನಡೆಯಲ್ಲ ಮರಾಠರದ್ದು. ಪೇಶ್ವಾ ಬಾಜಿರಾವ್ ಸೋಲ್ಬೇಕಾಗತ್ತೆ. ಕೊನೆಯದಾಗಿ ಪರಿಣಾಮಗಳು ಏನು? ಎಲ್ಲರೂ ಸೋತರು. ಸೊ ಬ್ರಿಟಿಷ್ ಅಬಾಲಿಷ್ ದ ಪೇಶ್ವಾ ಪೋಸ್ಟ್. ಬ್ರಿಟಿಷರು ಯಾವ ಪೇಶ್ವಾ ಪೋಸ್ಟ್ಗೆ ಅತ್ಯಂತ ಹೆಚ್ಚಿನ ಡಿಮಾಂಡ್ ಇತ್ತೋ, ಪವರ್ಫುಲ್ ಇತ್ತೋ, ಅದನ್ನೇ ಅವರು ರದ್ದುಗೊಳಿಸ್ತಾರೆ. ಅಷ್ಟೇ ಅಲ್ಲದೆ ಬಾಜಿರಾವ್ ಟು ಯಾರು ಪೇಶ್ವಾ ಆಗಿರ್ತಾರೋ ಆತನಿಗೆ ಪೆನ್ಷನ್ ಅನ್ನ ನೀಡಿ, ವಿಶ್ರಾಂತಿ ವೇತನವನ್ನ ನೀಡಿ ನೀನು ಹೋಗು ಅಂತ ಹೇಳ್ತಾರೆ. ಅದಾದ ಮೇಲೆ ಅವರು ಸತಾರಾದಲ್ಲಿ ಪ್ರತಾಪ ಸಿಂಹನನ್ನ, ಯಾರು ಪ್ರತಾಪ ಸಿಂಹ? ಡಿಸೆಂಡೆಂಟ್ ಆಫ್ ಶಿವಾಜಿ, ಶಿವಾಜಿಯ ವಂಶಸ್ಥನಾಗಿದ್ದಂತಹ ಪ್ರತಾಪ ಸಿಂಹನನ್ನ ಟ್ರೆಡಿಷನಲ್ ಲೀಡರ್ಸ್ ಆಫ್ ಮರಾಠರ ಸಾಂಪ್ರದಾಯಿಕ ಮುಖಂಡನನ್ನಾಗಿ ನೇಮಿಸ್ತಾರೆ. ಇಲ್ಲಿ ವೆರಿ ಇಂಪಾರ್ಟೆಂಟ್, ಈ ಮರಾಠರ ಸಾಂಪ್ರದಾಯಿಕ ಮುಖಂಡ ಪೇಶ್ವಾ ಅಲ್ಲ. ಸೊ ಇವೆರಡು ಬೇರೆ ಬೇರೆ. ಪೇಶ್ವಾ ಪದವನ್ನ ಅವರು ರದ್ದುಗೊಳಿಸಿರ್ತಾರೆ. ಈ ರೀತಿಯಾಗಿ ಪ್ರತಾಪ ಸಿಂಹನನ್ನ ಮರಾಠರ ಸಾಂಪ್ರದಾಯಿಕ ಮುಖಂಡನನ್ನಾಗಿ ಸತಾರಾದಲ್ಲಿ ಒಂದು ಮಿನಿ ಸ್ಟೇಟ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಹೇ ಸೂಪರ್. ಸೊ ಥರ್ಡ್ ಆಂಗ್ಲೋ ಮರಾಠ ವಾರ್ 1818 ಎಂಡ್ ಆಗುತ್ತೆ. ಅದರ ಜೊತೆಗೆ ಮರಾಠರ ಒಂದು ಡಾಮಿನೆನ್ಸ್ ಪೂರ್ತಿಯಾಗಿ ಕೆಳಗೆ ಬರುತ್ತೋ ಅಂತ ಹೇಳ್ಬೋದು. ಯಾಕಂದ್ರೆ ಪೇಶ್ವಾ ಪದವಿಯೇ ಹೋಯ್ತು. ಅದರ ಜೊತೆಗೆ ಬಾಜಿರಾವ್ ಟೂನಿಗೆ ವಿಶ್ರಾಂತಿ ವೇತನವನ್ನು ಸಹ ನೀಡಲಾಗುತ್ತೆ. ಹಾಗೆ ಅವರು ಬ್ರಿಟಿಷರು ನಂಬಿದಂತ ಒಬ್ಬ ಪ್ರತಾಪ ಸಿಂಹನನ್ನ, ಅವನ ಡಿಸೆಂಡೆಂಟ್ ಆಫ್ ಶಿವಾಜಿಯನ್ನ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಡಿಸೆಂಡೆಂಟ್ ಅನ್ನ ಅವರು ಏನಾಗಿ ನೇಮಿಸ್ತಾರೆ? ಟ್ರೆಡಿಷನಲ್ ಲೀಡರ್ಸ್ ಆಫ್ ಮರಾಠ ಆಗಿ ನೇಮಿಸ್ತಾರೆ. ಸೊ ಪಬ್ ಓಕೆ, ಎಷ್ಟು ಖುಷಿ ಆಗತ್ತೆ ಅಲ್ಲ ಇದನ್ನ ನೋಡಿದ ಕೂಡಲೇ. ಸೊ 3 ಟಾಪಿಕ್ಸ್ ಅನ್ನ ನಾವು ಇನ್ ಡೆಪ್ತ್ ಆಗಿ ಕವರ್ ಮಾಡಿದ್ದೇವೆ. 3 ಆಂಗ್ಲೋ ಮರಾಠ ವಾರ್ಸ್, 3 ಆಂಗ್ಲೋ ಮರಾಠ ಯುದ್ಧಗಳು. ನೆಕ್ಸ್ಟ್ ಇರುವಂತಹದ್ದೇನು? ರಣಜಿತ್ ಸಿಂಗ್ ಅಂಡ್ ಆಂಗ್ಲೋ ಸಿಖ್ ವಾರ್. ಅದನ್ನು ಸಹ ಡೀಟೇಲ್ ಆಗಿ ನೋಡೋಣ ಬನ್ನಿ. ಮುಂದೆ ಹೋಗೋದಕ್ಕಿಂತ ಮೊದಲು ಎಂದಿನಂತೆ ಕ್ವಶನ್ ಅಂಡ್ ಆನ್ಸರ್. ಆನ್ಸರ್ ದ ಫಾಲೋವಿಂಗ್ ಇನ್ 3 to 4 ಸೆಂಟೆನ್ಸಸ್. ಕೆಳಗಿನ ಪ್ರಶ್ನೆಗೆ 3 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಏನು? ಹೌ ಡಿಡ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಸಪೋರ್ಟ್ ಎಕ್ಸ್ಪೆನ್ಷನ್ ಆಫ್ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ? ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಹೇಗೆ ಸಹಕಾರಿಯಾಯಿತು? ಇದು 3 ಮಾರ್ಕ್ಸ್ಗೆ ಬಂದಿರುವಂತಹ ಪ್ರಶ್ನೆ. ಸೊ 3 ಮಾರ್ಕ್ಸ್ ಅಂದ್ರೆ ಡಬಲ್ ಮಾಡಬೇಕು ನಾವು ಪಾಯಿಂಟ್ಸ್ ಅನ್ನ. 3 ಇತ್ತಂದ್ರೆ 6 ಪಾಯಿಂಟ್ಸ್ ಅನ್ನ ಬರಿಬೇಕು. ಸಿಮಿಲರ್ಲಿ 4 ಮಾರ್ಕ್ಸ್ ಇತ್ತಂದ್ರೆ 8 ಪಾಯಿಂಟ್ಸ್ ಅನ್ನ, 2 ಮಾರ್ಕ್ಸ್ ಇತ್ತಂದ್ರೆ 4 ಪಾಯಿಂಟ್ಸ್ ಅನ್ನ. ಕೂಲ್. ಸೊ ಯಾರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು? ಡಾಲ್ಹೌಸಿ ತಾನೆ? ಎಸ್, ಡಾಲ್ಹೌಸಿ ಇಂಟ್ರೊಡ್ಯೂಸ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಅಟೆಂಪ್ಟ್ ಟು ಇಂಟಿಗ್ರೇಟ್ ಪ್ರಿನ್ಸ್ಲಿ ಸ್ಟೇಟ್. ಯಾಕೆ ತಂದ ಆತ ಈ ನೀತಿಯನ್ನ? ದೇಶೀಯ ಸಂಸ್ಥಾನಗಳನ್ನ ವಿಲೀನಗೊಳಿಸುವ ಪ್ರಯತ್ನದಿಂದ ಲಾರ್ಡ್ ಡಾಲ್ಹೌಸಿ ಈ ನೀತಿಯನ್ನ ತರ್ತಾನೆ. ಹಾಗೆ 3ನೇ ಪಾಯಿಂಟ್ ಏನು? ಅಡಾಪ್ಟೆಡ್ ಚಿಲ್ಡ್ರನ್ ಆಫ್ ಇಂಡಿಯನ್ ಕಿಂಗ್ಸ್ ವೇರ್ ರೆಫ್ಯೂಸ್ ದ ರೈಟ್ ಟು ದ ಥ್ರೋನ್. ಇದರ ಕಂಡೀಷನ್ ಏನಾಗಿರುತ್ತೆ? ಭಾರತೀಯ ರಾಜನ ದತ್ತು ಮಕ್ಕಳಿಗೆ ಉತ್ತರಾಧಿಕಾರತ್ವದ ಹಕ್ಕನ್ನ ನಿರಾಕರಿಸಲಾಯಿತು. ನೆಕ್ಸ್ಟ್ ಪಾಯಿಂಟ್ ಏನು? ಹಾಗಾದ್ರೆ ಇಫೆಕ್ಟ್ಸ್ ಏನು? ಟುಕ್ ಓವರ್ ಪ್ರಿನ್ಸ್ಲಿ ಸ್ಟೇಟ್ಸ್. ಸತಾರಾ, ನಾಗ್ಪುರ್, ಸಂಬಲ್ಪುರ್, ಉದಯ್ಪುರ್, ಜೈತ್ಪುರ್, ಝಾನ್ಸಿ ಈ ಎಲ್ಲ ಒಳಪಟ್ಟ ರಾಜ್ಯಗಳನ್ನ ಲಾರ್ಡ್ ಡಾಲ್ಹೌಸಿ ತನ್ನ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇಂಟಿಗ್ರೇಟ್ ಮಾಡ್ಕೊಳ್ತಾನೆ ಅಂಡರ್ನಲ್ಲಿ. ಕಿಂಗ್ಸ್ ಅಂಡ್ ಆರ್ಡಿನರಿ ಪೀಪಲ್ ರೆಬಲ್ಡ್. ಏನಾಗತ್ತೆ? ಯಾವಾಗ ಆತ ಇವನ್ನೆಲ್ಲ ಆಕ್ಯುಪೈ ಮಾಡ್ತಾನೋ ಆವಾಗ ರಾಜರು, ಕೇವಲ ರಾಜರು ಅಷ್ಟೇ ಅಲ್ಲ, ಸಾಮಾನ್ಯ ಜನವರ್ಗವೂ ಕೂಡ ಬ್ರಿಟಿಷರ ವಿರುದ್ಧ ತಿರುಗಿ ನಿಲ್ಲುತ್ತೆ. ತಿರುಗಿ ನಿಂತಾಗ ಏನಾಗುತ್ತೆ? 1857 ವೆರಿ ಇಂಪಾರ್ಟೆಂಟ್, ಲೆಡ್ ಟು ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು
1857ರಲ್ಲಿ ಸ್ಫೋಟಗೊಳ್ಳುತ್ತೆ. ಅದರಲ್ಲಿ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಓಕೆ, ಸೊ ನಾವು ರಣಜಿತ್ ಸಿಂಗ್ ಆಂಗ್ಲೋ ಸಿಖ್ ವಾರ್ಸ್ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಯಾರು ರಣಜಿತ್ ಸಿಂಗ್? ಬನ್ನಿ ನೋಡೋಣ. ಇಂಟ್ರಡಕ್ಷನ್ ಟು ರಣಜಿತ್ ಸಿಂಗ್ ಅಥವಾ ರಣಜಿತ್ ಸಿಂಗ್ ನವರ ಪರಿಚಯ. ಅವರೇ ರಣಜಿತ್ ಸಿಂಗ್. 1780 ಇಲ್ಲಿ ಅವರ ಜನನ ಆಗುತ್ತೆ. ಸೊ ಯಾರ ಮಗ ಇವರು? ಇವರು ಸರ್ದಾರ್ ಮಹಾಸಿಂಗ್ ಅವರ ಮಗನಾಗಿರ್ತಾರೆ. ಸರ್ದಾರ್ ಮಹಾಸಿಂಗ್ ಏನಾಗಿರ್ತಾರೆ? ಅವರು ಹೆಡ್ ಆಫ್ ಸುಖರ್ ಚಾಕಿಯಾ ಮಿಸ್ಲ್. ಸುಖರ್ ಚಾಕಿಯಾ ಅನ್ನೋ ಮಿಸ್ಲ್ನ ಅವರು ನಾಯಕರಾಗಿರ್ತಾರೆ. ಯಾರು? ಸರ್ದಾರ್ ಮಹಾಸಿಂಗ್. ಹಾಗಾದರೆ ಮಿಸ್ಲ್ ಅಂದ್ರೆ ಏನು? ಮಿಸ್ಲ್ ಅಂದರೆ 12 ಸಾವರನ್ ಸ್ಟೇಟ್ಸ್ ಆಫ್ ದ ಸಿಖ್ ಕಾನ್ಫೆಡರಸಿ. ಸಿಖ್ ಒಕ್ಕೂಟದ 12 ಸಾರ್ವಭೌಮ ರಾಜ್ಯಗಳನ್ನ ನಾವು ಮಿಸ್ಲ್ ಅಂತ ಕರಿತೇವೆ. ಒಟ್ಟು 12 ಮಿಸ್ಲ್ಗಳಿದ್ದವು. ಅಂತಹ ಒಂದು ಮಿಸ್ಲಾಗಿರುವಂತಹ ಸುಖರ್ ಚಾಕ್ಯಾ ಮಿಸ್ಲ್ನ ನಾಯಕರಾಗಿ ನಮ್ಮ ರಣಜಿತ್ ಸಿಂಗ್ನವರ ತಂದೆಯವರು ಇರ್ತಾರೆ. ಮಿಸ್ಲ್ ಅಂದ್ರೆ ಏನು? ಒಂದು ಸಾರ್ವಭೌಮ, ಒಂದು ತನ್ನದೇ ಆದ ಆಡಳಿತದ ಅಂಡರ್ನಲ್ಲಿರುವಂತಹದ್ದನ್ನ ನಾವು ಸಾವರನ್ ಸ್ಟೇಟ್ಸ್ ಅಂತ ಕರಿತೇವೆ. ಅದು ಸಿಖ್ನ ಒಕ್ಕೂಟದಲ್ಲಿ ಬರುತ್ತೆ. ಓಕೆ, ಹಾಗಾದರೆ ಏನಾಗುತ್ತೆ ನೆಕ್ಸ್ಟ್? ಸರ್ದಾರ್ ಮಹಾಸಿಂಗ್ ಅವರು ಯಾವಾಗ ರಣಜಿತ್ ಸಿಂಗ್ನವರು 10 ವರ್ಷವಿರ್ತಾರೋ, ಅಂದರೆ 1790ಯಲ್ಲಿ ಈ ಸರ್ದಾರ್ ಮಹಾಸಿಂಗ್ನವರ ಡೆತ್ ಆಗುತ್ತೆ, ಇವರು ತೀರ್ಕೊಡ್ತಾರೆ. ಸೊ ವೆನ್ ರಣಜಿತ್ ಸಿಂಗ್ ವಾಸ್ 10. ನೆಕ್ಸ್ಟ್ ಏನಾಗುತ್ತೆ? ಸೊ 10ನೇ ವಯಸ್ಸಿನಲ್ಲಿ ನಿಧನ ಆಗ್ತಾರೆ. ಅದಾದ ಮೇಲೆ ಶಾ ಜಮಾನ್ ಆಫ್ ಕಾಬೂಲ್ ಇನ್ವೇಡ್ಸ್. ಕಾಬೂಲಿನ ಜಮಾನ್ ಶಾ ಭಾರತದ ಮೇಲೆ ದಂಡಯಾತ್ರೆಯನ್ನ ಕೈಗೊಳ್ತಾನೆ. ಯಾವಾಗ ರಣಜಿತ್ ಸಿಂಗ್ನವರಿಗೂ 19 ವರ್ಷ ಆಗಿರುತ್ತೋ, ಅಂದ್ರೆ ಸರಿಸುಮಾರು 9 ವರ್ಷಗಳ ನಂತರ ಯಾವಾಗ ಶಾ ಜಮಾನ್ ಆಫ್ ಕಾಬೂಲ್ ಭಾರತದ ಮೇಲೆ ದಂಡಯಾತ್ರೆಯನ್ನ ಕೈಗೊಳ್ತಾನೋ, ಆವಾಗ ರಣಜಿತ್ ಸಿಂಗ್ನವರು ಕಾಬೂಲಿನ ಜಮಾನ್ ಶಾರಿಗೆ ತಮ್ಮ ಸೇವೆಯನ್ನ ಒದಗಿಸ್ತಾರೆ. ಪ್ರೊವೈಡೆಡ್ ಸರ್ವಿಸಸ್, ಸೇವೆಯನ್ನ ಸಲ್ಲಿಸ್ತಾರೆ. ಇದಕ್ಕೆ ಪ್ರತಿಫಲವಾಗಿ ಜಮಾನ್ ಶಾ ಅವರು ರಣಜಿತ್ ಸಿಂಗ್ ರವರನ್ನ ಲಾಹೋರಿನ ರಾಜ್ಯಪಾಲರಾಗಿ ನೇಮಿಸ್ತಾರೆ. ಅದರ ಜೊತೆಗೆ ರಾಜ ಅನ್ನೋ ಒಂದು ಪದವಿಯನ್ನು ಸಹ ಕೊಡ್ತಾರೆ. ಕೇವಲ ಲಾಹೋರಿನ ರಾಜ್ಯಪಾಲವಷ್ಟೇ ಅಲ್ಲ, ರಾಜ ಅನ್ನೋ ಪದವಿಯನ್ನು ಸಹ ಕೊಡ್ತಾರೆ. ಇದು ಯಾವಾಗ ರಣಜಿತ್ ಸಿಂಗ್ನವರು 19 ವರ್ಷದವರೆಗಿರ್ತಾರೋ ಆವಾಗ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಏಮ್ ಪವರ್ ಓವರ್ ಆಲ್ ದ ಸಿಕ್ಸ್. ಇಲ್ಲಿ ನಾನು ಹೇಳಿರುವಂತಹ ಎಲ್ಲಾ ವಿಷಯ ರಣಜಿತ್ ಸಿಂಗ್ನವರದು. ಡಿಡ್ ಯು ನೋ? ಓಕೆ, ನಿಮಗಿದು ತಿಳಿದಿರಲಿ ಬಾಕ್ಸ್ ನಲ್ಲಿ ಕೊಟ್ಟಿದ್ದಾರೆ. ಓಕೆ, ಗುರಿ ಎಲ್ಲಾ ಸಿಖ್ಖರ ಮೇಲೆ ಅಧಿಕಾರ. ಆಲ್ರೆಡಿ ಅವರಿಗೆ ರಾಜ ಅನ್ನೋ ಪದವಿ ಸಿಕ್ಕಿದೆ. ಅದಾದ ನಂತರ ಅವ್ರು ಏನ್ ಮಾಡ್ತಾರೆ? ಅವರ ತಂದೆ ಕೇವಲ ಒಂದು ಮಿಸ್ಲ್ನ ನಾಯಕರಾಗಿರ್ತಾರೆ, ಸುಖರ್ ಚಾಕ್ಯ. ಅದ ನಂತರ ಟುಕ್ ಓವರ್ ಆಲ್ ಮಿಸ್ಲ್ಸ್ ಟು ದ ವೆಸ್ಟ್ ಆಫ್ ಸತ್ಲೇಜ್. ಸತ್ಲೇಜ್ನ ರಿವರ್ ಇದೆ ಅಲ್ಲ, ಆ ಸತ್ಲೇಜ್ ನದಿಯ ಪಶ್ಚಿಮದಲ್ಲಿರುವಂತಹ ಎಲ್ಲಾ ಮಿಸ್ಲಗಳ ಮೇಲೆ ಈ ರಣಜಿತ್ ಸಿಂಗ್ನವರದು ಕ್ಯಾಪ್ಚರ್ ಮಾಡ್ತಾರೆ ಅಥವಾ ಹೋಲ್ಡ್ ಅನ್ನ ಮಾಡ್ಕೊಳ್ತಾರೆ. ಅದಾದ ನಂತರ ಒಂದು ಸ್ವಯಂ ಸ್ಥಾಪನೆ ಮಾಡ್ತಾರೆ. ತಮ್ಮದೇ ಆದ ಒಂದು ಕಿಂಗ್ಡಮ್ ಅನ್ನ ಅವರು ಸ್ವಯಂ ಸ್ಥಾಪನೆ ಮಾಡ್ತಾರೆ. ಎಸ್ಟಾಬ್ಲಿಷ್ಡ್ ಹಿಸ್ ಓನ್ ಕಿಂಗ್ಡಮ್. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಇಲ್ಲಿ ನಾವು ಏನನ್ನ ಕಾಣಬಹುದಾಗಿದೆ? ರಣಜಿತ್ ಸಿಂಗ್ನವರ ರ್ಯಾಪಿಡ್ ಗ್ರೋತ್ ಅನ್ನ ಸಹ ಕಾಣಬಹುದಾಗಿದೆ. ಹೇಗೆ ಅವರು ಎಕ್ಸ್ಪ್ಯಾನ್ಷನ್ ಮಾಡ್ಕೊಂತ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಇದ್ದಾರಾ ಅಂತ. ಹೀಗಿರ್ಬೇಕಾದ್ರೆ ಕ್ಯಾನ್ ವಿ ಬಿ ಫ್ರೆಂಡ್ಸ್? ನಾವು ಸ್ನೇಹಿತರಾಗಬಹುದೇ? ಹೀಗಂತ ಯಾರು ಕೇಳ್ತಾರೆ? ಸೊ ಹೀಗಂತ ಬ್ರಿಟಿಷರು ರಣಜಿತ್ ಸಿಂಗ್ ನನ್ನ ಕೇಳ್ತಾರೆ, ಅಥವಾ ಎರಡೂ ಕಡೆಯಿಂದಲೂ ನಡೆದಿರಬಹುದು. ಸೊ ಹೀಗಿರ್ಬೇಕಾದ್ರೆ ಟ್ರೀಟಿ ಆಫ್ ಫ್ರೆಂಡ್ಶಿಪ್ 1809ರಲ್ಲಿ ಅಮೃತ್ಸರದಲ್ಲಿ ಸೈನ್ ಮಾಡಲಾಗುತ್ತೆ. 1809ರಲ್ಲಿ ಅಮೃತ್ಸರದಲ್ಲಿ ಇಂಗ್ಲಿಷರೊಡನೆ ನಿರಂತರ ಮೈತ್ರಿ ಒಪ್ಪಂದಕ್ಕೆ ಸಹಿಯನ್ನ ಹಾಕಲಾಗತ್ತೆ. ಹೀಗೆ ಬ್ರಿಟಿಷರು ಮತ್ತೆ ರಣಜಿತ್ ಸಿಂಗ್ ಈಗ ಫ್ರೆಂಡ್ಸ್ ಆಗಿದ್ದಾರೆ. ಸೊ ನೋಡ್ಬಹುದು ಏನು ಫ್ರೆಂಡ್ಶಿಪ್. ಸೊ ಯಾರ ಮಧ್ಯೆ? ರಣಜಿತ್ ಸಿಂಗ್ ಮತ್ತೆ ಬ್ರಿಟಿಷರ ಮಧ್ಯೆ. ಯಾಕೆ ಬ್ರಿಟಿಷರು ರಣಜಿತ್ ಸಿಂಗ್ನ ಒಂದು ಸಾಮ್ರಾಜ್ಯವನ್ನ ತಮ್ಮಲ್ಲಿ ಇಂಟಿಗ್ರೇಟ್ ಅಥವಾ ಕ್ಯಾಪ್ಚರ್ ಮಾಡ್ಕೊಳ್ಳೋ ಬದಲು ಫ್ರೆಂಡ್ಸ್ ಆದ್ರು? ಯಾಕಂದ್ರೆ ರಣಜಿತ್ ಸಿಂಗ್ನ ಆರ್ಮಿ ಅತ್ಯಂತ ಉನ್ನತವಾಗಿತ್ತು. ಹೀಗಾಗಿ ಅಷ್ಟೇ ಅಲ್ಲದೆ
ಮತ್ತೊಂದು ಇಂಪಾರ್ಟೆಂಟ್ ರೀಸನ್ ಸಹ ಇದೆ, ಅದನ್ನ ಮುಂದೆ ಹೇಳ್ತೇನೆ. ಒಂದು ಕಡೆ ರಂಜಿತ್ ಸಿಂಗ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರ್ತಾನೆ, ಹೀಗಾಗಿ ಸ್ಟ್ರಾಂಗ್ ಇದ್ದಾಗ ಅವ್ರೇನ್ ಮಾಡ್ತಾರೆ, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ತಾರೆ. ಆರ್ಮಿ ಆನ್ ದ ಲೈನ್ಸ್ ಆಫ್ ಯುರೋಪಿಯನ್ ಮಾದರಿಯಲ್ಲಿ ಸೈನ್ಯ. ರಂಜಿತ್ ಸಿಂಗನು ಯುರೋಪಿಯನ್ ಮಾದರಿಯಲ್ಲಿ ತನ್ನ ಸೈನ್ಯವನ್ನ ಮಾಡ್ತಾನೆ. ಹೇಗೆ ಅಂದರೆ, ಆತನ ಸೈನ್ಯದಲ್ಲಿ ಕೇವಲ ಸಿಖ್ಖರಷ್ಟೇ ಇರೋದಿಲ್ಲ, ಸಿಖ್ಖರು ಒಂದು ಪ್ರಮುಖ ಅಂಗ ಇರ್ತಾರೆ. ಅವರ ಜೊತೆಗೆ ಗೂರ್ಖಾಸ್, ಮುಸಲ್ಮಾನರು, ಮುಸ್ಲಿಮ್ಸ್ಗಳು, ಪಠಾನ್ಸ್ಗಳು, ಬಿಹಾರಿಸ್ಗಳು, ಈ ರೀತಿಯಾಗಿ ಎಲ್ಲರೂ ಸಹ ಯಾವುದೇ ಜಾತಿಯ, ಧರ್ಮ ಅಥವಾ ಯಾವುದೇ ಭೇದ ಭಾವವಿಲ್ಲದೆ ಆತ ಎಲ್ಲರನ್ನೂ ಸಹ ತನ್ನ ಕಿಂಗ್ಡಮ್ನಲ್ಲಿ ಅಥವಾ ತನ್ನ ಸೈನ್ಯದಲ್ಲಿ ಸೇರಿಸ್ಕೊಳ್ತಾನೆ. ಅದರ ಜೊತೆಗೆ ದ ಬೆಸ್ಟ್ ಆರ್ಮಿ ಎವರ್, ಅತ್ಯುತ್ತಮ ಸೈನ್ಯ. ಅದರ ಜೊತೆಗೆ ಎಸ್ಟಾಬ್ಲಿಷ್ಡ್ ಫೌಂಡ್ರಿ ಅಟ್ ಲಾಹೋರ್ ಟು ಮ್ಯಾನುಫ್ಯಾಕ್ಚರ್ ಕ್ಯಾನನ್ಸ್. ಲಾಹೋರಿನಲ್ಲಿ ಫಿರಂಗಿಗಳನ್ನ ತಯಾರಿಸಲು ಹೊಸ ಎರಕ ಹೊಯ್ಯುವ ಕಾರ್ಖಾನೆಯನ್ನು ಸಹ ಆತ ಸ್ಥಾಪಿಸ್ತಾನೆ. ಕೇವಲ ಆರ್ಮಿ ಅಷ್ಟೇ ಅಲ್ಲ, ಆತ ಇಂತಹ ಕ್ಯಾನನ್ಸ್ಗಳ ಮುಖಾಂತರ ಅಥವಾ ಬೇರೆ ಇಕ್ವಿಪ್ಮೆಂಟ್ಸ್ಗಳ ಮುಖಾಂತರ ತನ್ನನ್ನ ತಾನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿರ್ತಾನೆ. ಸೆಕ್ಯುಲರ್ ಇನ್ ಟೆಂಪರಮೆಂಟ್. ನಾವಿಲ್ಲಿ ರಂಜಿತ್ ಸಿಂಗ್ ನನ್ನ ಯಾವಾಗ ಆತನ ಆರ್ಮಿ ಹೇಳಿದ್ನೋ ಆವಾಗ ಹೇಳಿದೆ, ಆತ ಜಾತ್ಯತೀತ ಮನೋಭಾವದವನು. ಅಂದರೆ ಆತನಿಗೆ ಜಾತಿ ಧರ್ಮಗಳ ಭೇದ ಭಾವ ಇರೋದಿಲ್ಲ. ಪೀಪಲ್ ಫ್ರಮ್ ಆಲ್ ರಿಲಿಜಿಯನ್ಸ್ ಹೆಲ್ಡ್ ಹೈ ಆಫೀಸರ್ಸ್ ಇನ್ ಹಿಸ್ ರೆಜಿಮ್. ಎಲ್ಲ ಧರ್ಮೀಯರು ಅವನ ಆಡಳಿತದ ಉನ್ನತ ಸ್ಥಾನದಲ್ಲಿರ್ತಾರೆ. ಈ ರೀತಿಯಾಗಿ ರಂಜಿತ್ ಸಿಂಗ್ ಒಬ್ಬ ಸಕ್ಸಸ್ಫುಲ್ ಕಿಂಗ್ ಆಗಿರ್ತಾನೆ. ಯಾಕಂದ್ರೆ ರಂಜಿತ್ ಸಿಂಗ್ ಮತ್ತೆ ಬ್ರಿಟಿಷರ ಮಧ್ಯೆ ಆತ ನೋ ಎನಿಮಿಟಿ ವಿತ್ ದ ಬ್ರಿಟಿಷ್. ಆತ ಬ್ರಿಟಿಷರನ್ನ ಎದುರು ಹಾಕೋದಿಲ್ಲ. ಹೆಲ್ಪ್ ಆಫ್ ಸ್ಟ್ರಾಂಗ್ ಸ್ಟೇಟ್ ಟು ಅವಾಯ್ಡ್ ಇನ್ವೇಷನ್ಸ್ ಫ್ರಮ್ ನಾರ್ತ್ ವೆಸ್ಟ್ ಆಫ್ ಇಂಡಿಯಾ. ಅದೇ ರೀತಿ ಬ್ರಿಟಿಷರು ಸಹ ಈತನನ್ನ ಎದುರು ಹಾಕೊಳ್ಳೋದಿಲ್ಲ. ಯಾಕಂದ್ರೆ ಈತನದೊಂದು ಸ್ಟ್ರಾಂಗ್ ಸ್ಟೇಟ್ ಆಗಿರುತ್ತೆ. ಅಂದರೆ ಈತನ ಒಂದು ರಕ್ಷಣಾ ರಾಜ್ಯ ಬಹಳಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಈಗ ಭಾರತದ ನಾರ್ತ್ ವೆಸ್ಟ್ ಭಾಗದಿಂದ ಅಥವಾ ವಾಯುವ್ಯ ಭಾಗದಿಂದ ಯಾವುದಾದ್ರೂ ಅಟ್ಯಾಕ್ ಬರ್ತಾ ಇತ್ತಂದ್ರೆ ಅಲ್ಲಿ ರಂಜಿತ್ ಸಿಂಗ್ ಒಬ್ಬ ಸ್ಟ್ರಾಂಗ್ ಪ್ಲೇಯರ್ ಆಗಿರ್ತಾನೆ. ಹೀಗಾಗಿ ಆ ಕಡೆಯಿಂದ ಯಾರೂ ಬರಬಾರ್ದು ಅಂತ ಬ್ರಿಟಿಷರು ಮತ್ತೆ ರಂಜಿತ್ ಸಿಂಗ್ ಫ್ರೆಂಡ್ಸ್ ಆಗಿ ಇರ್ತಾರೆ. ಇಲ್ಲಿ ಬ್ರಿಟಿಷರ ಒಂದು ಚಾಣಾಕ್ಷತನವನ್ನ, ಕ್ಲೆವರ್ನೆಸ್ ಅನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ. ಸೊ ಪ್ರೊಟೆಕ್ಟಿಂಗ್, ಆತ ತನ್ನ ಈ ಪ್ರೊಟೆಕ್ಟ್ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿರ್ಬೇಕಾದ್ರೆ 1839 ರಂಜಿತ್ ಸಿಂಗ್ನವರ ನಿಧನವಾಗುತ್ತೆ. ಯಾವಾಗ ಅವರ ನಿಧನವಾಗುತ್ತೋ ಆವಾಗ ಬ್ರಿಟಿಷರು ಒಂದು ಅಪರ್ಚುನಿಟಿಯನ್ನ ಅಥವಾ ಅವಕಾಶವನ್ನ ಕಾಣ್ತಾರೆ. ಅದೇ ಮುಂದೆ ಆಂಗ್ಲೋ ಸಿಖ್ ಯುದ್ಧಗಳಿಗೆ ಕಾರಣವಾಗುತ್ತೆ. ಎಲ್ಲಿಯವರೆಗೆ ರಂಜಿತ್ ಸಿಂಗ್ನವರು ಇರ್ತಾರೋ ಎಲ್ಲವೂ ಖುಷಿಯಾಗಿ ಮುಂದೆ ಹೋಗ್ತಾ ಇರುತ್ತೆ. ಒಂದ್ಸಲ ರಂಜಿತ್ ಸಿಂಗ್ನವರ ನಿಧನವಾಗುತ್ತೆ, ಅದಾದ ಮೇಲೆ ಎಲ್ಲವೂ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಸೊ ಆಲ್ರೆಡಿ ಹೇಳಿರೋ ಹಾಗೆ ಆಂಗ್ಲೋ ಸಿಖ್ ವಾರ್ಸ್ಗಳಾಗತ್ತೆ. ಯಾವಾಗ ಒಂದ್ಸಲ ರಂಜಿತ್ ಸಿಂಗ್ನವರ ನಿಧನವಾಯಿತೋ ಅದಾದ ನಂತರ ಆಂಗ್ಲೋ ಸಿಖ್ ಯುದ್ಧಗಳು ಸ್ಟಾರ್ಟ್ ಆಗುತ್ತೆ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಲಾಗಿದೆ. 1839 ಪಂಜಾಬ್ನಲ್ಲಿ ಇವರ ಆಳ್ವಿಕೆ ಇರುತ್ತೆ. ಸೊ ಬ್ರಿಟಿಷರು ಇನ್ವೇಡೆಡ್ ಪಂಜಾಬ್ ವೈಲೇಟಿಂಗ್ ದ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಸೈನ್ಡ್ ಇನ್ 1809. ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಟ್ರೀಟಿ ಆಫ್ ಫ್ರೆಂಡ್ಶಿಪ್, ನಿರಂತರ ಮೈತ್ರಿ ಒಪ್ಪಂದ 1809 ಸೈನ್ ಆಗಿರುತ್ತೆ. ಆದರೆ 1839 ನಿಧನರಾದ ನಂತರ ಬ್ರಿಟಿಷರು ಏನ್ ಮಾಡ್ತಾರೆ, ಪಂಜಾಬನ್ನ ಆಕ್ರಮಿಸಿಕೊಳ್ತಾರೆ. ಈ ನಿರಂತರ ಮೈತ್ರಿ ಒಪ್ಪಂದವನ್ನು ಏನ್ ಮಾಡ್ತಾರೆ, ಅವ್ರ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಪಂಜಾಬನ್ನ ಅವ್ರು ಇನ್ವೇಡ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನಿಮಗೆ ಅತ್ಯಂತ ಸುಲಭವಾಗಿರುವಂತಹ ಪ್ರಶ್ನೆ, ಯಾರ ಮಧ್ಯೆ ನಡೆಯಿತು, ಯಾವಾಗ ನಡೆಯಿತು? ಯಾರ ಮಧ್ಯೆ ನಡೆಯಿತು ಅಂದ್ರೆ ಆಂಗ್ಲರು, ಬ್ರಿಟಿಷರು ಮತ್ತೆ ಸಿಖ್ಖರ ಮಧ್ಯೆ. ಯಾವಾಗ ನಡೆಯುತ್ತೆ? 1845 ನಡೆಯುತ್ತೆ ಆಂಗ್ಲೋ ಸಿಖ್ ಯುದ್ಧ. ಸೊ 1845 ಘಟನೆಗಳು ಏನು, ಇವೆಂಟ್ಸ್ಗಳು ಏನಾದವು? ಒಟ್ಟಾಗಿ ಹೋರಾಡಿದರು, ಫಾಟ್ ಟುಗೆದರ್. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಆತನ ಆರ್ಮಿಯಲ್ಲಿ ಎಲ್ಲರೂ ಇರ್ತಾರೆ. ಅದರ ಜೊತೆಗೆ ಒಂದ್ಸಲ ರಂಜಿತ್ ಸಿಂಗ್ ಹೋದ ಮೇಲೆ ಎಲ್ಲರೂ ಒಗ್ಗೂಡ್ತಾರೆ. ಎಲ್ಲರೂ ಅಂದರೆ ಯಾರು? ಹಿಂದೂಸ್, ಮುಸ್ಲಿಂ, ಸಿಖ್ಸ್, ಈ ರೀತಿಯಾಗಿ ಧರ್ಮಗಳ ಭೇದ ಭಾವವಿಲ್ಲದೆ ಎಲ್ಲರೂ ಸಹ ಈ ಬ್ರಿಟಿಷರನ್ನ ಹೊರಗೋಡಿಸ್ಬೇಕು ಅಂತ ಕೂಡ್ತಾರೆ. ಏಕೆಂದ್ರೆ ಇವರು ಅವರ ಕಾಮನ್ ಎನಿಮಿ ಆಗಿರ್ತಾರೆ, ಹಾಗೆ ಕಾಮನ್ ಥ್ರೆಟ್ ಆಗಿರ್ತಾರೆ. ಹೀಗಾಗಿ ಹಿಂದೂ, ಮುಸಲ್ಮಾನ್ ಹಾಗೂ ಸಿಖ್ಖರೆಲ್ಲರೂ ಒಂದಾಗ್ತಾರೆ.
ಯುದ್ಧ ಮಾಡ್ಲಿಕ್ಕೆ ಇವರ ವಿರುದ್ಧ ಸಕ್ಸಸ್ಫುಲ್ ಆಗ್ತಾರಾ? ಬನ್ನಿ ನೋಡೋಣ. ಟು ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷರ ವಿರುದ್ಧ ಹೋರಾಡಲು ಒಂದಾಗ್ತಾರೆ. ಬಟ್ ದೇ ಹ್ಯಾಡ್ ಟು ಅಕ್ಸೆಪ್ಟ್ ದ ಡಿಫೀಟ್ ಡ್ಯೂ ಟು ಫ್ಯೂ ಟ್ರೇಟರ್ ಲೀಡರ್ಸ್. ಕೆಲವು ದೇಶದ್ರೋಹಿ ನಾಯಕರಿಂದ ಅವರು ಸೋಲೊಪ್ಪಿಕೊಳ್ಳಬೇಕಾಗತ್ತೆ. ಇವರೆಲ್ಲರೂ ಕೂಡಿರ್ತಾರೆ, ಆದರೆ ಇವರಲ್ಲೇ ಕೆಲವೊಬ್ರು ದೇಶದ್ರೋಹಿಗಳಾಗಿರ್ತಾರೆ, ಟ್ರೇಟರ್ಸ್ ಆಗಿರ್ತಾರೆ. ಹೀಗಾಗಿ ಪುನಃ ಮತ್ತೆ ಸೋಲಬೇಕಾಗತ್ತೆ. ಪ್ಲಾಸ್ಟಿಕ್ ಅದನ್ನ ನಿಮ್ಗೆಲ್ಲ ನೆನಪು ಬರ್ತಾ ಇದೆಯಲ್ಲ, ಯಾರು ದೇಶದ್ರೋಹಿಗಳಾಗಿರ್ತಾರೆ, ಟ್ರೇಟರ್ಸ್ಗಳಾಗಿರ್ತಾರೆ, ಅದರದ್ದೇ ಮುಂದುವರೆದ ಭಾಗ ಅಂತಾನು ಹೇಳ್ಬೋದು. ಈ ರೀತಿಯಾಗಿ ಕೆಲವು ದೇಶದ್ರೋಹಿ ನಾಯಕರಿಂದ ಮತ್ತೆ ಇವರಿಗೆ ಸೋಲೊಪ್ಪಿಕೊಳ್ಳಬೇಕಾಗತ್ತೆ. ಹೀಗಿರ್ಬೇಕಾದ್ರೆ ಯುದ್ಧ ಆಯ್ತು, ಬ್ರಿಟಿಷರ ಮೇಲುಗೈ ಆಯ್ತು. 1846 ಅಲ್ಲಿ ಲಾಹೋರ್ ಒಪ್ಪಂದ ಅಥವಾ ಲಾಹೋರ್ ಅಗ್ರಿಮೆಂಟ್ ಆಗತ್ತೆ. ಏನ್ ಹೇಳುತ್ತೆ ಈ ಲಾಹೋರ್ ಅಗ್ರಿಮೆಂಟ್? ಪಂಜಾಬ್ ಸೋಲೊಪ್ಪಿಕೊಳ್ಳಬೇಕಾಗತ್ತೆ. ಸೈನ್ ದ ಹ್ಯೂಮಿಲಿಯೇಟಿಂಗ್ ಅಂದ್ರೆ ಏನು? ಅವಮಾನಕರ ಲಾಹೋರ್ ಒಪ್ಪಂದಕ್ಕೆ 1846 ಅಲ್ಲಿ ಸೈನ್ ಮಾಡಬೇಕಾಗತ್ತೆ. ಯಾಕೆ ಇದನ್ನು ನಾವು ಅವಮಾನಕರ ಅಂತ ಕರಿತೇವೆ? ಯಾಕಂದ್ರೆ ಬ್ರಿಟಿಷ್ ರೆಸಿಡೆಂಟ್ ಬಿಕೇಮ್ ದ ಡಿಫ್ಯಾಕ್ಟೋ ರೂಲರ್ ಆಫ್ ದ ಪಂಜಾಬ್. ಬ್ರಿಟಿಷ್ ರೆಸಿಡೆಂಟ್ ಅನ್ನು ಪಂಜಾಬಿನ ನಿಜವಾದ ಆಡಳಿತಗಾರನಾಗ್ತಾನೆ. ಪಂಜಾಬ್ ಬಿಕೇಮ್ ದ ಡಿಪೆಂಡೆಂಟ್ ಸ್ಟೇಟ್ ಆಫ್ ದ ಬ್ರಿಟಿಷ್. ಪಂಜಾಬ್ ಬ್ರಿಟಿಷ್ ಆಶ್ರಿತ ರಾಜ್ಯವಾಗುತ್ತೆ. ಈ ರೀತಿಯಾಗಿ ಎಲ್ಲ ಅಧಿಕಾರ ಬ್ರಿಟಿಷರಿಗೆ ಹೋಗುತ್ತೆ. ಪಂಜಾಬ್ ಒಂದು ಡಿಪೆಂಡೆಂಟ್ ಸ್ಟೇಟ್ ಆಗುತ್ತೆ. ಇದಕ್ಕಾಗಿಯೇ ನಾವು ಇದನ್ನ ಹ್ಯೂಮಿಲಿಯೇಟಿಂಗ್ ಅಥವಾ ಏನಂತ ಕರಿತೇವೆ? ಅವಮಾನಕರ ಲಾಹೋರ್ ಒಪ್ಪಂದ ಅಂತ ಕರಿತೇವೆ. ಹೀಗಿರ್ಬೇಕಾದ್ರೆ ಪುನಃ ಸಿಖ್ಖರು ಅಪೋಸಿಷನ್ ಮಾಡಿ ಬರ್ತಾರೆ. ಯಾಕಂದ್ರೆ ಅವರಿಗೆ ಲಾಹೋರ್ ಅಗ್ರಿಮೆಂಟ್ ಒಪ್ಕೊಳ್ಳೋದಿಲ್ಲ. ಹೀಗಾಗಿ 1848 ಅಲ್ಲಿ ಸಿಖ್ ಅಪೋಸಿಷನ್ ಅಥವಾ ಸಿಖ್ಖರ ಪ್ರತಿಭಟನೆಯನ್ನ ನಾವು ಕಾಣಬಹುದಾಗಿದೆ. ಸೊ ಇನ್ 1848 Sikhs attempted to oppose British to directly rule Punjab. ಪಂಜಾಬ್ ಅನ್ನ ಅವರು ಡೈರೆಕ್ಟ್ ಆಗಿ ರೂಲ್ ಮಾಡುವಂತಿಲ್ಲ ಅಂತ 1848ರಲ್ಲಿ ಬ್ರಿಟಿಷರ ವಿರುದ್ಧ ಸಿಖ್ಖರು ಪ್ರತಿಭಟಿಸ್ತಾರೆ. ಎಲ್ಲಿ ಪ್ರತಿಭಟಿಸ್ತಾರೆ? ಸೊ ಎರಡು ಕಡೆ ಮೇನ್ ಆಗಿ ಈ ಪ್ರತಿಭಟನೆಯನ್ನ ನಾವು ಕಾಣಬಹುದಾಗಿದೆ. ಒಂದು ಛಟ್ಟರ್ ಸಿಂಗ್ ಅಠಾರಿವಾಲಾ, ಮತ್ತೊಬ್ಬರು ಮೂಲ್ ರಾಜ್. ಸೊ ಛಟ್ಟರ್ ಸಿಂಗ್ ಅಠಾರಿವಾಲಾ ಮತ್ತೆ ಮೂಲ್ ರಾಜ್ ಇವರಿಬ್ಬರು ಲಾಹೋರ್ ಮತ್ತೆ ಮುಲ್ತಾನ್ಗಳಲ್ಲಿ ಈ ಎರಡು ಅಪೋಸಿಷನ್ ಅನ್ನ ಲೀಡ್ ಮಾಡ್ತಾರೆ. ಲಾಹೋರ್ ಮತ್ತೆ ಮುಲ್ತಾನ್ ಇವುಗಳು ಇಂದಿನ ಪಾಕಿಸ್ತಾನದಲ್ಲಿವೆ. ಸೊ ಅಂದಿನ ಭಾರತವನ್ನ ನಾನು ಹೇಳ್ತಾ ಇದ್ದೇನೆ, ಭಾರತದ ಭೂಖಂಡ ಅಂತ ಏನ್ ಕರಿತೇವೆ, ಅವಾಗ ಪಾಕಿಸ್ತಾನ್, ಬಾಂಗ್ಲಾದೇಶ್ ಎಲ್ಲ ಭಾರತದಲ್ಲೇ ಇದ್ವು. ಸೊ ಈ ರೀತಿಯಾಗಿ ಇವರಿಬ್ಬರು ಲಾಹೋರ್ ಮತ್ತೆ ಮುಲ್ತಾನ್ಗಳಲ್ಲಿ ನೇತೃತ್ವವನ್ನು ವಹಿಸ್ತಾರೆ. ಇವರು ಸಕ್ಸಸ್ಫುಲ್ ಆಗ್ತಾರಾ? ಅಗೇನ್ ಪೀಪಲ್ ಆಫ್ ಪಂಜಾಬ್ ವೇರ್ ಡಿಫೀಟೆಡ್. ಮತ್ತೆ ಸಿಖ್ಖರಿಗೆ ಸೋಲಾಗತ್ತೆ. ಈ ರೀತಿಯಾಗಿ ಇವರ ನೇತೃತ್ವದಲ್ಲೂ ಸಹ ಮತ್ತೆ ಇವರನ್ನ ಸೋಲೊಪ್ಪಿಕೊಳ್ಳಬೇಕಾಗತ್ತೆ. ಕೊನೆಯದಾಗಿ ಲಾರ್ಡ್ ಡಾಲ್ಹೌಸಿ ಮರ್ಜ್ ಪಂಜಾಬ್ ಸ್ಟೇಟ್ ಟು ಬ್ರಿಟಿಷ್. ಲಾರ್ಡ್ ಡಾಲ್ಹೌಸಿಯು ಪಂಜಾಬ್ ಅನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ತಾನೆ. ಈ ಪಂಜಾಬ್ ಅನ್ನ ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ತಾನೆ. ಯಾಕಂದ್ರೆ ಎಲ್ಲಾ ಅಪೋಸಿಷನ್ ಅನ್ನ ಇವರು ಸೋಲಿಸ್ತಾರೆ. ಈ ರೀತಿಯಾಗಿ ಲಾರ್ಡ್ ಡಾಲ್ಹೌಸಿ ಪಂಜಾಬ್ ಅನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ಕೊಳ್ತಾನೆ. ಓಕೆ, ಸೂಪರ್ ಆಸಮ್. ಓಕೆ, ನಾನಂತೂ ಪ್ಯಾಟ್ ಆನ್ ದ ಬ್ಯಾಕ್. ನೀವು ಮಾಡ್ಕೊಳ್ತಿದ್ದೀರಾ? ಡೂ ಇಟ್. ಓಕೆ, ಗುಡ್. ಸೊ ರಣಜಿತ್ ಸಿಂಗ್ ಮತ್ತು ಆಂಗ್ಲೋ ಸಿಖ್ ಯುದ್ಧಗಳು, ಇದನ್ನು ಸಹ ನಾವು ಸಕ್ಸಸ್ಫುಲಿ ಆಗಿ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತದ್ದೇನು? ರೀಕಾಲ್ ಅಥವಾ ಮರುಮನನ ಸ್ಲೈಡ್ಸ್ಗಳು, ಹಾಗೆ PYQPsಗಳನ್ನು ಸಹ ನಾವು ಡಿಸ್ಕಸ್ ಮಾಡ್ತಿದ್ದೇವೆ. ನೀವು ಇಂಟ್ರೆಸ್ಟೆಡ್ ಇದ್ದೀರಾ ತಾನೆ? ಎಸ್, ಆಬ್ವಿಯಸ್ಲಿ ಇದ್ದೀರಾ. ಓಕೆ, ಎಂದಿನಂತೆ ನನ್ನ ಫೇವರೇಟ್ ಪಾರ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಇದು ಹೆಚ್ಚುವರಿ ಪ್ರಶ್ನೆ ಆಗಿರುವಂತಹದ್ದು, ಕ್ವಶನ್ ಪೇಪರ್ ನಲ್ಲಿ ಬಂದಿಲ್ಲದೇ ಇರುವಂತಹದ್ದು. ವೈಲೇಟಿಂಗ್ ದ ಫ್ರೆಂಡ್ಶಿಪ್ ಪ್ಯಾಕ್ಟ್, ದ ಬ್ರಿಟಿಷ್ ಅಟೆಂಪ್ಟೆಡ್ ಟು ಇನ್ವೇಡ್. ನಿರಂತರ ಮೈತ್ರಿ ಒಪ್ಪಂದವನ್ನ ಉಲ್ಲಂಘಿಸಿ ಬ್ರಿಟಿಷರು ಆಕ್ರಮಣ ಮಾಡಲು ಪ್ರಯತ್ನಿಸಿದರು. ಯಾವ ರಾಜ್ಯವನ್ನ ಬ್ರಿಟಿಷರು ಆಕ್ರಮಣ ಮಾಡಲು ಪ್ರಯತ್ನಿಸಿದರು? ಆಪ್ಷನ್ ಎ ಸಿಂಧ್, ಆಪ್ಷನ್ ಬಿ ಸತಾರಾ, ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ಬಂಗಾಲ್. ಯಾವುದು ಸರಿಯಾದ ಉತ್ತರ? ಸುಲಭವಾಗಿದೆ ತಾನೆ? ಫ್ರೆಂಡ್ಶಿಪ್ ಪ್ಯಾಕ್ಟ್ ಅಥವಾ ನಿರಂತರ ಮೈತ್ರಿ ಒಪ್ಪಂದ ಅಂದ್ಕೊಳ್ಳಿ. ಯಾರು? ರಣಜಿತ್ ಸಿಂಗ್. ಕರೆಕ್ಟ್, ಗುಡ್. ಎಲ್ಲರೂ ಮನಸ್ಸಲ್ಲಿ ಹೇಳ್ತಾ ಇದ್ದೀರಾ. ಕರೆಕ್ಟ್ ಆಗಿದೆ ಆನ್ಸರ್. ಆಪ್ಷನ್ ಸಿ ಪಂಜಾಬ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಏನಿದೆ, ಎಕ್ಸ್ಟ್ರಾ ಕ್ವಶನ್ ಅಲ್ಲಿ ಬಂದಿರುವಂತಹದ್ದು. ಆನ್ಸರ್ ಇನ್ 6 to 8 ಸೆಂಟೆನ್ಸ್
6 ರಿಂದ 8 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಹೌ ಡಿಡ್ ರಣಜಿತ್ ಸಿಂಗ್ ಗ್ರೋ ಇನ್ ಆನ್ ಅಮೇಜಿಂಗ್ ವೇ ಆಫ್ಟರ್ ಶಾಹ್ ಜಮಾನ್ ಮೇಡ್ ಹಿಮ್ ದ ಗವರ್ನರ್ ಆಫ್ ಲಾಹೋರ್ ಅಲಾಂಗ್ ವಿತ್ ದ ಟೈಟಲ್ ರಾಜ? ಇದು ಒಂದು ಪ್ರಶ್ನೆ ಆಯಿತು. ಅಥವಾ ಇದನ್ನ ಈ ರೀತಿಯಾಗ್ಲೂ ಕೇಳಬಹುದು, ಲೀಸ್ಟ್ ದ ಅಚೀವ್ಮೆಂಟ್ಸ್ ಆಫ್ ರಣಜಿತ್ ಸಿಂಗ್. ಇದನ್ನೇ ಕನ್ನಡದಲ್ಲಿ ಓದ್ಬಿಡ್ತೇನೆ. ಜಮಾನ್ ಶಾ ರಣಜಿತ್ ಸಿಂಗ್ ಅವರನ್ನು ರಾಜ ಎಂಬ ಬಿರುದಿನ ಜೊತೆಗೆ ಲಾಹೋರಿನ ಗವರ್ನರ್ ಮಾಡಿದ ನಂತರ ಅದ್ಭುತ ರೀತಿಯಲ್ಲಿ ಹೇಗೆ ಬೆಳೆದನು, ಅಥವಾ ರಣಜಿತ್ ಸಿಂಗ್ ಅವರ ಸಾಧನೆಗಳನ್ನ ಪಟ್ಟಿ ಮಾಡಿ. ಆಲ್ರೆಡಿ ನಾನು ಡಿಸ್ಕಸ್ ಮಾಡಿರುವಂತಹದ್ದೇ, ಬುಕ್ನಲ್ಲಿ ನಿಮಗಿದು ತಿಳಿದಿರಲಿ, ಬಾಕ್ಸ್ನಲ್ಲಿ ಬಂದಿರುವಂತಹದ್ದು. ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಲೈಟ್ಲಿ ಇಂಪಾರ್ಟೆಂಟ್ ಸಹ. ಸೊ ಇದನ್ನ ನೀವು ಆನ್ಸರ್ ಬರೀರಿ. ಬರೆದು ನಮ್ಮ ವಾಟ್ಸಪ್ ಹಾಗೆ ಟೆಲಿಗ್ರಾಮ್ ಚಾನಲನ್ನು ನೀವು ಜಾಯ್ನ್ ಆಗಿದ್ದೀರಾ? ಇನ್ನೂ ಜಾಯ್ನ್ ಆಗಿಲ್ವಾ? ಹಾಗಾದರೆ ನಮ್ಮ ಟೆಲಿಗ್ರಾಮ್ ವಾಟ್ಸಪ್ ಚಾನಲ್ಗಳನ್ನ ಜಾಯ್ನ್ ಆಗಿ ಅದರಲ್ಲಿ ನಿಮ್ಮ ಆನ್ಸರ್ಸ್ಗಳನ್ನ ಶೇರ್ ಮಾಡಿ. ಫೋಟೋ ಹೊಡಿರಿ, ನೀವು ಬರೆದಿದ್ದನ್ನೆಲ್ಲ ಅಲ್ಲಿ ಫೋಟೋ ಹೊಡೆದು ಕಳಿಸಿ. ಅಥವಾ ನೀವು ಟೈಪ್ ಮಾಡೋದಾದರೆ ನಮ್ಮ ಯೂಟ್ಯೂಬ್ ಕಮೆಂಟಲ್ಲೂ ಸಹ ಟೈಪ್ ಮಾಡಬಹುದು. ಓಕೆ, ಕೂಲ್, ಆಸಮ್. ನೆಕ್ಸ್ಟ್ ಇರುವಂತಹದ್ದು ಟೈಮ್ ಲೈನ್. ಸೊ ಏನು ಟೈಮ್ ಲೈನ್? ಇಲ್ಲಿಯವರೆಗೆ ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡಿರುವಂತಹ ಎಲ್ಲ ಇಯರ್ಸ್ಗಳನ್ನ ಒಂದ್ಸಲ ನಾವು ಗೋತ್ರೂ ಮಾಡೋಣ. ಇದರಿಂದ ಏನಾಗುತ್ತೆ, ನಮಗೆ ಕ್ರೋನಾಲಜಿಕಲಿ ಹೇಗೆ ಇವೆಂಟ್ಸ್ಗಳಾದವು ಅಂತ ಗೊತ್ತಾಗುತ್ತೆ. ಹಾಗೆ ನಿಮಗೂ ಸಹ ರೀಕಾಲ್ ಮಾಡಲಿಕ್ಕೂ ಅದು ಅತ್ಯಂತ ಎಫೆಕ್ಟಿವ್ ಟೂಲ್. ಫಸ್ಟ್ ಒನ್ 1765 ಏನಾಗುತ್ತೆ? ಬ್ರಿಟಿಷ್ ಹ್ಯಾಡ್ ಗೇನ್ ಕಂಟ್ರೋಲ್ ಓವರ್ ಮೋಸ್ಟ್ ಆಫ್ ದ ಈಸ್ಟರ್ನ್ ಪಾರ್ಟ್ಸ್ ಆಫ್ ಇಂಡಿಯಾ. ಬಕ್ಸಾರ್ ಕದನದ ನಂತರ ಏನಾಗುತ್ತೆ, ಭಾರತದ ಪೂರ್ವ ಭಾಗದಲ್ಲಿ ಕಲ್ಕತ್ತಾ ಇರ್ಬೋದು, ಈ ಎಲ್ಲ ಪ್ರದೇಶಗಳ ಮೇಲೆ ಬ್ರಿಟಿಷರ ಹಿಡಿತ ಸಾಧಿಸಿರ್ತಾರೆ. 1775 ಏನಾಗುತ್ತೆ, ಫಸ್ಟ್ ಆಂಗ್ಲೋ ಮರಾಠ ವಾರ್ ಬಿಗಿನ್ಸ್ ಆಗುತ್ತೆ. ಸೊ 1775 ಪ್ಲಸ್ 7 1782. ಸೊ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಇಲ್ಲಿ ಅಂತ್ಯ ಆಗುತ್ತೆ. ಹೇಗೆ ಅಂತ್ಯ ಆಗುತ್ತೆ? ಸಾಲ್ಬಾಯ್ ಒಪ್ಪಂದದೊಂದಿಗೆ ಈ ಯುದ್ಧ ಅಂತ್ಯ ಆಗುತ್ತೆ. 1798 ಅಲ್ಲಿ ಏನಾಗುತ್ತೆ, ಸಬ್ಸಿಡರಿ ಅಲಯನ್ಸ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಲಾರ್ಡ್ ವೆಲೆಸ್ಲಿ. ವೆರಿ ಇಂಪಾರ್ಟೆಂಟ್. ಸಹಾಯಕ ಸೈನ್ಯ ಪದ್ಧತಿಯನ್ನ ಲಾರ್ಡ್ ವೆಲೆಸ್ಲಿ 1798ರಲ್ಲಿ ಜಾರಿಗೆ ತರ್ತಾನೆ. 1803 ಏನಾಗುತ್ತೆ, ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ಸ್ಟಾರ್ಟ್ ಆಗುತ್ತೆ. 1805 ಏನಾಗುತ್ತೆ, ಎಂಡ್ ಆಗುತ್ತಾ? ಓಕೆ, ಸೆಕೆಂಡ್ ಆಂಗ್ಲೋ ಮರಾಠ ಯುದ್ಧ ಅಂತ್ಯ ಆಗುತ್ತೆ. ಹೇಗೆ ಅಂತ್ಯ ಆಗುತ್ತೆ, ಯಾವ ಒಪ್ಪಂದದೊಂದಿಗೆ ಅಂತ್ಯ ಆಗುತ್ತೆ? ಕೂಲ್, ಯೋಚನೆ ಮಾಡಿ. 1807 ಏನಾಗುತ್ತೆ, ದ ಪೇಶ್ವಾ ಅಟ್ಯಾಕ್ ದ ಬ್ರಿಟಿಷ್ ರೆಸಿಡೆನ್ಸಿ ಇನ್ ಪೂನಾ ಅಂಡ್ ಬರ್ನ್ಟ್ ಇಟ್ ಡೌನ್. ಪೇಶ್ವೆ ಪೂನಾದ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ಮಾಡಿ ಅದನ್ನ ಸುಟ್ಟು ಹಾಕ್ತಾನೆ 1807 ಅಲ್ಲಿ. 1809 ಏನಾಗುತ್ತೆ, 1809 ದ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಸೈನ್ ಆಗುತ್ತೆ. ನಿರಂತರ ಮೈತ್ರಿ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಯಾರ ಮಧ್ಯೆ? ಯೋಚನೆ ಮಾಡಿ, ರಣಜಿತ್ ಸಿಂಗ್ ಅಂಡ್ ಬ್ರಿಟಿಷ್. ಸೂಪರ್. 1817 ಏನಾಗುತ್ತೆ, ಮೂರನೇ ಆಂಗ್ಲೋ ಮರಾಠ ವಾರ್ ಅಥವಾ ಥರ್ಡ್ ಆಂಗ್ಲೋ ಮರಾಠ ವಾರ್ ಯುದ್ಧ ಸ್ಟಾರ್ಟ್ ಆಗುತ್ತೆ. 1818 ಏನಾಗುತ್ತೆ, ಎಂಡ್ ಆಗುತ್ತಾ? ಓಕೆ, ಕೂಲ್. ಎಸ್, ಎಂಡ್ ಆಗುತ್ತೆ ಮೂರನೇ ಆಂಗ್ಲೋ ಮರಾಠ ವಾರ್ 1818. ಪೇಶ್ವಾ ಅಬಾಲಿಷ್ ಆಗುತ್ತೆ. 1839 ಏನಾಗುತ್ತೆ, ಡೆತ್ ಆಫ್ ರಣಜಿತ್ ಸಿಂಗ್. ರಣಜಿತ್ ಸಿಂಗ್ ನವರ ಸಾವು ಆಗುತ್ತೆ. ಅವರ ಸಾವಿನ ನಂತರ 1846 ಏನಾಗುತ್ತೆ, ಲಾಹೋರ್ ಅಗ್ರಿಮೆಂಟ್, ಹ್ಯೂಮಿಲಿಯೇಟಿಂಗ್, ಅವಮಾನಕರ ಲಾಹೋರ್ ಒಪ್ಪಂದ ಆಗುತ್ತೆ. 1848 ಏನಾಗುತ್ತೆ, ಡಾಲ್ಹೌಸಿ ಅರೈವ್ಡ್ ಅಟ್ ಇಂಡಿಯಾ ಆಸ್ ದ ಗವರ್ನರ್ ಜನರಲ್. ಡಾಲ್ಹೌಸಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬರ್ತಾನೆ. 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಇಯರ್. ಸೊ ಎಲ್ಲ ಇಯರ್ಸ್ಗಳು ನಿಮಗೆ ನೆನಪಾಗಿದೆ ತಾನೆ? ವೆರಿ ಗುಡ್. ಸೊ ರೀಕಾಲ್ ಅಥವಾ ಮರುಮನನ, ನಾವು ಇಲ್ಲಿ ತನಕ ಏನೇನೆಲ್ಲ ಡಿಸ್ಕಸ್ ಮಾಡಿದ್ವೋ ಅದನ್ನ ನಾವೊಂಥರ ಸಮ್ಮರಿ ಫಾರ್ಮೆಟ್ ಅಲ್ಲಿ ಹೇಳ್ತಾ ಹೋಗ್ತೇನೆ. ನಿಮಗೂ ಸಹ, ನೀವು ಸಹ ನನ್ನ ಜೊತೆನೆ ರೀಕಾಲ್ ಮಾಡಿ. ಓಕೆ, ಡನ್, ಡೀಲ್. ಸೂಪರ್. ಲಾರ್ಡ್ ವೆಲೆಸ್ಲಿ ಯಾವ ಸಹಾಯಕ ಸೈನ್ಯ ಪದ್ಧತಿಯನ್ನು ತೆಗೆದುಕೊಂಡು ಬರ್ತಾನೆ? ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಏನಿರುತ್ತೆ, ಬ್ರಿಟಿಷಿನ ಒಬ್ಬ ರೆಸಿಡೆಂಟ್ ಇರಬಹುದು, ಆತನ ಆರ್ಮಿ ಇರಬಹುದು, ಇವರೆಲ್ಲರೂ ಭಾರತದ ರಾಜನ ಕಿಂಗ್ಡಮ್ನಲ್ಲಿ ಇರಬೇಕು. ಹಾಗೆ ಬೇರೆ ಯುರೋಪಿಯನ್ನರನ್ನ ನೇಮಿಸ್ಕೊಳ್ಳುವಂತಿರಲಿಲ್ಲ. ಅಷ್ಟೇ ಅಲ್ಲದೆ ಸೈನ್ಯದ ಪೂರ್ತಿ ವೆಚ್ಚವನ್ನ ಆ ರಾಜನೇ ಭರಿಸಬೇಕಾಗಿತ್ತು. ಯುರೋಪಿಯನ್ನರನ್ನು ನೇಮಿಸ್ಕೊಳ್ಳೋದಿಲ್ಲ. ಇವುಗಳ ಬದಲಾಗಿ ಏನಿರ್ತಾ ಇತ್ತು, ಇವುಗಳ ಬದಲಾಗಿ ಪ್ರೊಟೆಕ್ಷನ್ ಸಿಗ್ತಾ ಇತ್ತು. ಇಂಟರ್ನಲ್
ಮತ್ತೆ ಎಕ್ಸ್ಟರ್ನಲ್ ಎರಡು ಅಟ್ಯಾಕ್ನ ವಿರುದ್ಧ, ಅಗ್ರೆಷನ್ ವಿರುದ್ಧ ಭಾರತೀಯ ರಾಜ್ಯಗಳಿಗೆ ರಕ್ಷಣೆಯನ್ನ ದೊರಕಿಸಿಕೊಡ್ಲಾಗ್ತಾ ಇತ್ತು. ಸೊ ಬ್ರಿಟಿಷ್ ರೆಸಿಡೆಂಟ್, ಸೈನ್ಯ, ಅನುಮತಿ, ಈ ರೀತಿಯಾಗಿ ಈ ಕೀವರ್ಡ್ಸ್ಗಳ ಮೂಲಕ ನಾನು ಪೂರ್ತಿಯಾದ ಸೆಂಟೆನ್ಸ್ಗಳನ್ನ ನನ್ನ ಮನಸ್ಸಿನಲ್ಲಿ ನೆನ್ಪು ಮಾಡ್ಕೊಳ್ತಾ ಇದ್ದೇನೆ. ನೀವು ಸಹ ಇದೇ ರೀತಿ ಮಾಡಿ. ಪೂರ್ತಿ ಎಲ್ಲವನ್ನು ಬಾಯ್ಹಾಟ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಕೀವರ್ಡ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಆ ಕೀವರ್ಡ್ಸ್ಗಳಿಂದ ನೀವು ಬಹಳಷ್ಟು ಆನ್ಸರ್ಗಳನ್ನ ಈಸಿಲಿ ಆಗಿ ಬರಿಬಹುದು. ಓಕೆ, ಕೂಲ್. ನೆಕ್ಸ್ಟ್ ಒಂದು ಪಾಲಿಸಿ ಆಯ್ತು. ಮತ್ತೊಂದು ಪಾಲಿಸಿ ಯಾವುದು? ಡಾಲ್ ಹೌಸಿ ಅವರು ತಂದಿರುವಂತಹ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಇದರ ಅರ್ಥ ಏನಾಗಿತ್ತು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಅಡಾಪ್ಟೆಡ್ ಚಿಲ್ಡ್ರನ್ಗೆ ಯಾವುದೇ ಲೀಗಲ್ ರೈಟ್ಸ್ ಇರಲಿಲ್ಲ, ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ. ಇದನ್ನ ಡಾಲ್ ಹೌಸಿ ಅವರು ತರ್ತಾರೆ. ಸೊ ಇಂಟಿಗ್ರೇಟ್ ಪ್ರಿನ್ಸ್ಲಿ ಸ್ಟೇಟ್ಸ್, ಯಾಕೆ ಇದನ್ನ ತರ್ತಾರೆ? ದೇಶೀಯ ಸಂಸ್ಥಾನಗಳನ್ನ ವಿಲೀನಗೊಳಿಸಿಕೊಳ್ಳುವ ಪ್ರಯತ್ನಕ್ಕಾಗಿ ಇದನ್ನ ತರ್ತಾರೆ. ಹಾಗಾದರೆ ನೀವು ಝಾನ್ಸಿಯ ಹೆಸರನ್ನ ಕೇಳೇ ಇರ್ಬೇಕಲ್ಲ. ಝಾನ್ಸಿ ಇರ್ಬೋದು, ಸತಾರಾ ಇರ್ಬೋದು, ಇವೆಲ್ಲವೂ ಇಂಟಿಗ್ರೇಟ್ ಆಗುತ್ತೆ ಭಾರತ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ. ಇದರ ನಂತರ ಏನಾಗುತ್ತೆ? 1857 ಕೇವಲ ರಾಜರು ಅಷ್ಟೇ ಅಲ್ಲ, ಸಾಮಾನ್ಯ ಜನವರ್ಗ, ಕಾಮನ್ ಮ್ಯಾನ್ ಕೂಡ ರೆಬೆಲ್ ಮಾಡುತ್ತೆ ಬ್ರಿಟಿಷರ ವಿರುದ್ಧ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857 ಆಗುತ್ತೆ. ನೆನಪಾಗ್ತಾ ಇದೆಯಾ? ಗುಡ್. ನೆಕ್ಸ್ಟ್ ಬರುವಂತಹದ್ದು 3 ಆಂಗ್ಲೋ ಮರಾಠ ವಾರ್ಗಳು. ಮೊದಲನೇ ಆಂಗ್ಲೋ ಮರಾಠ ವಾರ್ ಏನಾಗತ್ತೆ? ಸೊ ಮೊದಲನೇ ಆಂಗ್ಲೋ ಮರಾಠ ವಾರ್ ಸಾಲ್ಬಾಯ್ ಒಪ್ಪಂದದೊಂದಿಗೆ ಅಂತ್ಯ ಆಗತ್ತೆ. ಎರಡನೇ ಆಂಗ್ಲೋ ಮರಾಠ ವಾರದಲ್ಲಿ ಏನಾಗುತ್ತೆ? ಎರಡನೇ ಆಂಗ್ಲೋ ಮರಾಠ ವಾರದಲ್ಲಿ ಬೆಸ್ಸಿನ ಒಪ್ಪಂದವನ್ನ ಕಾಣಬಹುದಾಗಿದೆ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕೋದನ್ನು ಸಹ ನಾವು ಎರಡನೇ ಆಂಗ್ಲೋ ಮರಾಠ ವಾರದಲ್ಲಿ ಕಾಣಬಹುದಾಗಿದೆ. ಥರ್ಡ್ ಆಂಗ್ಲೋ ಮರಾಠ ವಾರದಲ್ಲಿ ಏನಾಗುತ್ತೆ? ಪ್ರತಾಪ ಸಿಂಹನನ್ನ, ಡಿಸೆಂಡೆಂಟ್ ಆಫ್ ಛತ್ರಪತಿ ಶಿವಾಜಿ ಮಹಾರಾಜನನ್ನ ಟ್ರೆಡಿಷನಲ್ ಲೀಡರ್ ಆಗಿ ಕೊಳಿಸ್ತಾರೆ. ಬಾಜಿರಾಯನಿಗೆ, ಸೆಕೆಂಡ್ ಬಾಜಿರಾವನಿಗೆ ವಿಶ್ರಾಂತಿ ವೇತನವನ್ನ ಕೊಡ್ತಾರೆ. ಅದರ ಜೊತೆಗೆ ಮತ್ತೇನಾಗುತ್ತೆ? ಪೇಶ್ವಾ ಪದವಿಯನ್ನ ಅಬಾಲಿಷ್ ಮಾಡಲಾಗುತ್ತೆ. ಇದು ಥರ್ಡ್ ಆಂಗ್ಲೋ ಮರಾಠ ವಾರ್ನ ಪರಿಣಾಮಗಳು ಅಂತ ಹೇಳ್ಬಹುದು. ನೆಕ್ಸ್ಟ್ ಬರುವಂತಹವರು ರಣಜಿತ್ ಸಿಂಗ್. ರಣಜಿತ್ ಸಿಂಗ್ 1839 ಅಲ್ಲಿ ನಿಧನರಾಗ್ತಾರೆ. 1809 ಅಲ್ಲಿ ಏನಾಗುತ್ತೆ? ಯಾವ್ದಾದ್ರು ಪ್ಯಾಕ್ಟ್ ಸೈನ್ ಆಗಿತ್ತಾ? ನೆನ್ಪು ಮಾಡ್ಕೊಳ್ಳಿ. ಸೊ ಅದರ ನಂತರ ಆಂಗ್ಲೋ ಸಿಖ್ ವಾರ್ಗಳು ಸ್ಟಾರ್ಟ್ ಆಗುತ್ತೆ. ಯಾವಾಗ ರಂಜಿತ್ ಸಿಂಗ್ ನವರ ನಿಧನವಾಗುತ್ತೋ ಆವಾಗ ಆಂಗ್ಲೋ ಸಿಖ್ ಯುದ್ಧಗಳು ಸ್ಟಾರ್ಟ್ ಆಗುತ್ತೆ. 1845, 1846 ಈ ಇಯರ್ಸ್ಗಳು ನಿಮ್ಮ ನೆನಪಿಗೆ ಬರ್ತಾ ಇವೆ ತಾನೆ? ಸೊ ಟ್ರೀಟಿ ಆಫ್ ಫ್ರೆಂಡ್ಶಿಪ್ 1809, 1809 ಸೈನ್ ಆಗಿದ್ದಂತಹ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಅಥವಾ ನಿರಂತರ ಮೈತ್ರಿ ಒಪ್ಪಂದವನ್ನ ಮುರಿಯಲಾಗುತ್ತೆ. ಅವರ ವಿರುದ್ಧ, ಬ್ರಿಟಿಷರ ವಿರುದ್ಧ ಹಿಂದೂ, ಮುಸ್ಲಿಮರು, ಸಿಖ್ಖರು ಎಲ್ಲರೂ ಕೂಡ್ತಾರೆ. ಆದರೆ ಕೆಲವು ದೇಶದ್ರೋಹಿ ನಾಯಕರಿಂದ ಇವರಿಗೆ ಸೋಲೊಪ್ಪಿಕೊಳ್ಳಬೇಕಾಗತ್ತೆ. ಅದಾದ ನಂತರ ಅವಮಾನಕರ ಲಾಹೋರ್ ಅಗ್ರಿಮೆಂಟ್ ಅಥವಾ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಬೇಕಾಗುತ್ತೆ. ಬ್ರಿಟಿಷರು ಡಿಫ್ಯಾಕ್ಟೋ ರೂಲರ್ ಆಗ್ತಾರೆ. ಚಟ್ಟಾರ್ ಸಿಂಗ್ ಅಠಾರಿವಾಲಾ ಲಾಹೋರ್ದಲ್ಲಿ, ಹಾಗೆಯೇ ಮೂಲ್ ರಾಜ್ ಅವರು ಮುಲ್ತಾನ್ದಲ್ಲಿ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಳ್ತಾರೆ. ಅವರೂ ಸಹ ಸೋಲನ್ನ ಒಪ್ಪಿಕೊಳ್ಳಬೇಕಾಗತ್ತೆ. ಈ ರೀತಿಯಾಗಿ ಲಾರ್ಡ್ ಡಾಲ್ ಹೌಸಿ ಈ ಪಂಜಾಬ್ ಅನ್ನ ತನ್ನಲ್ಲಿ ಇಂಟಿಗ್ರೇಟ್ ಮಾಡ್ಕೊಳ್ತಾನೆ, ವಿಲೀನಗೊಳಿಸ್ಕೊಳ್ತಾನೆ. ಓಕೆ, ಸೂಪರ್ಬ್, ಆಸಮ್, ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್. ಯಾಕಂದ್ರೆ ಇವತ್ತಿನ ಎಲ್ಲ ಅಜೆಂಡಾ ಪಾಯಿಂಟ್ಸ್ಗಳನ್ನ, ಯಾವ ವಿಷಯಗಳನ್ನ ನಾವು ಕವರ್ ಮಾಡ್ಕೊಡ್ಬೇಕು ಅಂದ್ಕೊಂಡಿದ್ವೋ ಎಲ್ಲವನ್ನು ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೇವೆ. ಓಕೆ, ಇದು ನನ್ನ ಫೇವ್ರೇಟ್ ಪಾರ್ಟ್. ಯಾವಾಗ ಈ ಬಾಕ್ಸ್ ಬಂದು ಕೂತ್ಕೊಳ್ಳುತ್ತೋ ನನಗಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಖುಷಿ ಆಗತ್ತೆ. ನಿಮಗೂ ಆಗತ್ತೆ ತಾನೆ? ಆಗಲ್ವಾ? ಆಗ್ಬೇಕು. ಓಕೆ, ಗ್ರೇಟ್. ಸೊ ಫೈನಲಿ ಥ್ಯಾಂಕ್ ಯು. ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಕಡಿಮೆ. ಯಾಕಂದ್ರೆ ನೀವೆಲ್ಲರೂ ಲಕ್ಷ್ಯ ಕೊಟ್ಟು ಸ್ಟಾರ್ಟಿಂಗ್ ನಿಂದ ಇಲ್ಲಿಯ ತನಕ ಅದೇ ಸೇಮ್ ಎನರ್ಜಿ, ಎಂಥೂಸಿಯಾಸಮ್ ನೊಂದಿಗೆ, ನನ್ನ ಎನರ್ಜಿ ಎಂಥೂಸಿಯಾಸಮ್ ಹೇಗಿತ್ತು ಅದೇ ರೀತಿ ನಿಮ್ಮ ಎಕ್ಸೈಟ್ಮೆಂಟ್ ಸಹ ಇತ್ತು. ಸೊ ಫಾರ್ ದ್ಯಾಟ್ ಥ್ಯಾಂಕ್ ಯು. ಅದೇ ರೀತಿಯಾಗಿ ಇಲ್ಲಿಯ ತನಕ ನೀವು ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈಗ ಡೈರೆಕ್ಟ್ ಹೋಗಿ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ. ಗುಡ್ ಜಾಬ್, ವೆಲ್ ಡನ್. ಅದೇ ರೀತಿ ಬರುವಂತಹ ಮುಂದಿನ ವಿಡಿಯೋಸ್ಗಳಲ್ಲಿ ನೋಟಿಫಿಕೇಶನ್ ಬೇಕಾದರೆ ಬೆಲ್ ಬಟನ್ ಅನ್ನು ಸಹ ಒತ್ತಿ. ನಿಮ್ಮ ಯಾವುದೇ ಡೌಟ್ ಇರ್ಬೋದು, ಯಾವುದೇ ಅತ್ಯಂತ ಸಣ್ಣ ಡೌಟ್ ಇರ್ಬೋದು. ನನಗಂತೂ ಯಾವುದೇ ಡೌಟು ಸಹ ಸಣ್ಣದು ಅಥವಾ ಸಿಲ್ಲಿ ಅಲ್ವೇ ಅಲ್ಲ. ನನಗೆ ಎಲ್ಲ ಡೌಟ್ಸ್ಗಳು ಅಷ್ಟೇ ಇಂಪಾರ್ಟೆಂಟು. ಹೀಗಾಗಿ ನಿಮ್ಮ ಯಾವುದೇ ಡೌಟ್ ಇದ್ದರೂ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ನಮ್ಮ ವಾಟ್ಸಪ್ ಗ್ರೂಪ್ಸ್ ಇದೆ, ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ DMs ಇದೆ. ಈ ಎಲ್ಲ ಮಾಧ್ಯಮಗಳ ಮೂಲಕವೂ ನೀವು ನಮ್ಮನ್ನ ತಲುಪಬಹುದು. ಅದರ ಜೊತೆಗೆ
ನಮ್ಮ ಯೂಟ್ಯೂಬ್ ಕಮೆಂಟ್ಸ್ಗಳಂತೂ ಯಾವಾಗಲೂ ಓಪನ್ ಇದ್ದೇ ಇರುತ್ತೆ. ಅಲ್ಲೂ ಸಹ ನೀವು ನಿಮ್ಮ ಏನಾದರೂ ರಿಕ್ವೆಸ್ಟ್ಗಳಿರ್ಬೋದು, ಡೌಟ್ಸ್ಗಳಿರ್ಬೋದು, ಕನ್ಸರ್ನ್ಸ್ಗಳಿರಬಹುದು, ಅವುಗಳನ್ನ ಪುಟ್ ಮಾಡಿ. ನಾವು ಡೆಫಿನೆಟ್ಲಿ ಪ್ರತಿಯೊಂದು ಕಮೆಂಟನ್ನು, ಪ್ರತಿಯೊಂದು ನಿಮ್ಮ ರಿಕ್ವೆಸ್ಟನ್ನು ಫುಲ್ಫಿಲ್ ಮಾಡೋ ಆನೆಸ್ಟ್ ಪ್ರಯತ್ನವನ್ನು ಮಾಡೇ ಮಾಡ್ತೇವೆ. ಓಕೆ ಮಕ್ಕಳೇ, ಸೊ ಎಲ್ಲರಿಗೂ ಬರುವಂತಹ ಮತ್ತು ವರ್ಷಕ್ಕೆ ಆಲ್ ದ ಬೆಸ್ಟ್. ನಾವಂತೂ ಪರೀಕ್ಷೆ ಚಾನಲಿನ ಮುಖಾಂತರ ನಿಮ್ಮ ಜೊತೆ ಇದ್ದೇ ಇರ್ತೇವೆ. ಇಬ್ಬರೂ ಕೂಡಿ ಎಕ್ಸಾಮನ್ನು ಬರೆಯೋಣ. ಇಬ್ಬರೂ ಕೂಡಿ ಎಕ್ಸಾಮನ್ನು ಹೇಗೆ ಬರೆಯೋಣ? ಸ್ಮೈಲ್ ಮಾಡ್ತಾ ಬರೆಯೋಣ, ಖುಷಿಯಿಂದ ಬರೆಯೋಣ. ಯಾವುದೇ ಟೆನ್ಷನನ್ನು ತಗೊಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಓಕೆ, ಸೊ ಬಾಯ್ ಬಾಯ್, ಸಿ ಯು.